ಅವ್ರ ಮನೆ ಬರೋ ಹೊತ್ತಾಯ್ತು, ನೀನಿನ್ನೂ ಬರ್ಲಿಲ್ವೇ ಅಂತ ಒದ್ದಾಡ್ತಾ ಇದ್ದೆ. ಅವ್ರು ಬಂದ ತಕ್ಷಣ ಕಾಫಿ ಕೊಡದೆ ಹೋದ್ರೆ ಡಿಸಿಪ್ಲೈನ್ ಡಿಸಿಪ್ಲೈನ್ ಅಂತ ಕೂಗಾಡ್ತಾರೆ. ಬರ್ತೀನಿ ಕಣ್ರವ. ಅಮ್ಮ ಅಮ್ಮ, ಏನು ಕಾಫಿ ಇನ್ನು ಹಾಲು ಬಂದಿಲ್ವಾ? ಅವೋ ಆಯ್ತು ನೀವ್ನಿ. ಪ್ರತಿನಿತ್ಯ ಹೀಗೆ ಹೊತ್ತು ಮಾಡ್ತೀಯಲ್ಲೇ ಮುನಿಯಮ್ಮ. ಸೀನು ಬೆಳಗ್ಗೆದ್ದಾಗಿನಿಂದ ಅಮ್ಮ ಕಾಫಿ ಅಂತ ಒದ್ದಾಡ್ತಿದ್ದಾನೆ. ನೀವು ಪುಣ್ಯವಂತರು ಕಣವ. ನಿಮ್ ಮಗ ಯಾವಾಗ್ಲೂ ಅಮ್ಮ ಅಮ್ಮ ಅಂತ ನಿಮ್ ಹಿಂದೇನೆ ಸುತ್ತಿರ್ತಾನೆ. ನನ್ಗೂ ಇದಾನೆ ಒಬ್ಬ ಮಗ. ಏನ್ರಿ ಮೇಲೆ ಬೆಳಗಾನೆ ಶುರು ಮಾಡ್ಬಿಟ್ಯಾ? ಕುಡಿಯೋ, ಇನ್ನೊಸಿ ಕುಡಿಯೋ. ಅಮ್ಮ ಅಮ್ಮ, ಏನು ಸೋಪು ನೀನೇ ತಗೊಂಡ್ ಹೋಗ್ಬಾರ್ದ ಸೀನು? ತಗೋ. ಅಮ್ಮ ಅಮ್ಮ ಅಮ್ಮ, ಏನು ಸ್ವಲ್ಪ ಅಬ್ಬಬ್ಬಬ್ಬಬ್ಬ, ತಲೆ ತಿಕ್ಕು, ಬೆಣ್ ತಿಕ್ಕು, ಟವಲ್ ಕೊಡು, ಸೋಪ್ ಕೊಡು. ಬೆಳಗ್ಗೆ ಆಯ್ತು ಅಂದ್ರೆ ನಿಮ್ ಸೇವೆನೂ ಆಗೋಗುತ್ತೆ. ಅಡಿಗೆ ಯಾರು? ನಿಮ್ ಅತ್ತೆನ ಮಾಡ್ತಾಳೆ. ಜಾನಕಮ್ಮ, ಒಂದ್ ಕೆಲಸ ಮಾಡ್ತೀರಾ? ಏನು? ನಿಮ್ ಸೀನುಗೆ ಸ್ವಸ್ಥವಾಗಿ ಮದ್ವೆ ಮಾಡಿಬಿಡಿ. ಆಗ ಈ ಕೆಲಸ ಎಲ್ಲ ನಿಮ್ ಸೊಸೆ ಮಾಡ್ತಾಳೆ. ನೀವು ತಪ್ಪು ತಿಳ್ಕೊಂಡಿದ್ದೀರಾ ಆಂಟಿ. ಈಗಿನ ಕಾಲದ ಹುಡುಗಿರು 10 ಸೇವೆನ ಮಾಡ್ತಾರೆ, ನಾವು ಅವ್ರ ಸೇವೆ ಮಾಡ್ಬೇಕಷ್ಟೇ. ಏನಮ್ಮ? ಹೇಳು ಸುಬ್ಬು, ಕಾಫಿ ತಗೊಳ್ಳೋ. ಇನ್ನೊಂದು ಅರ್ಧ ಗಂಟೆ ಮಲಗ್ತೀನಿ ತಾಳಮ್ಮ. ಅವ್ರು ಬರೋ ಹೊತ್ತಾಯ್ತು, ಬೇಗ ಹೇಳು. ಸುಬ್ಬು ಎದ್ದಿದ್ದಾನೆ. ಅಯ್ಯೋ ಬಂದ್ರು, ಹೇಳ. ಇದು ನಿನ್ ಶರ್ಟ್ ರೆಡಿ. ಇನ್ ಸ್ವಲ್ಪ ಹೊತ್ತು ಪ್ಯಾಂಟ್ ರೆಡಿ ಮಾಡ್ಬಿಡ್ತೀನಿ. ಸರಿ. ತಿಂಡಿ ತಿಂದ್ಯಾ ಜಾನಕಿ? ಜಾನಕಿ, ಕೂಕೋಬೇಡಿ. ನನ್ ಮಗನಿಗೆ ತಿಂಡಿ ಕೊಡ್ಬೇಕು ಅಂತ ನಂಗೆ ಗೊತ್ತು. ಲೇ ರುಕ್ಮಿಣಿ, ನಿಮ್ ಅಣ್ಣನಿಗೆ ತಿಂಡಿ ಕೊಡಿ. ಏನು? ಒಂದ್ ಹೆಲ್ಪ್ ಮಾಡಮ್ಮ. ಏನ್ ಹೆಲ್ಪ್? ಒಂದ್ 10 ರೂಪಾಯಿ ಬೇಕಾಗಿತ್ತಮ್ಮ. ಅಮ್ಮ ನೀನೇ ಕೇಳಮ್ಮ. ನಾನಾ? ನೋಡಯ್ಯ, ನೀನ್ ಹೇಳ್ದಾಗ 1 ತಿಂಗಳೊಳಗ ಹಣ ಹಿಂದೆ ತಂದ್ಕೊಡ್ತಾರೆ. ನಾನೇನ್ ಮಾಡ್ತೀನಿ ಗೊತ್ತಾ? ನೀನ್ ಎಲ್ಲೇ ಹೇಳು, ನಿನ್ನ ಹುಡ್ಕೊಂಡು ಬಂದು ಈ ಬಂದೂಕಿನಿಂದ ಸುಬ್ಬು, ಹಣ ಕೇಳೋಕೆ ನನ್ಗೆ ಯಾಕೋ ಭಯವಾಗುತ್ತೆ ಕಣೋ. ಏನಮ್ಮ ನೀನೇ ಹೆದರ್ಕೊಂಡ್ರೆ ಹಾಗಮ್ಮ? ಈಶ್ವರ್ ಮದುವೆ ಮಾಡ್ಕೊಂಡು ಪಾರ್ವತಿ ಅವ್ನ್ ಕುತ್ತಲಿರೋ ಹಾವು ನೋಡಿ ಹೆದರ್ಕೊಂಡಿದ್ರೆ ಸುಬ್ರಹ್ಮಣ್ಯ ಸ್ವಾಮಿ ಹುಡ್ತಿದ್ನಾ? ನಿಲ್ಸ ನಿನ್ ಪುರಾಣ. ಏನು ಅಂದ್ರೆ ಏನೇ? ಕಾಫಿ ತಗೊಳ್ಳಿ. ಏನು ಅಂದ್ರೆ ಕಾಫಿ ಕುಡಿತೀರಾ? ಬೋನ್ವಿಟಾ? ಹಾರ್ಲಿಕ್ಸ್? ಏನ್ ವಿಷಯ? ಏನಿಲ್ಲ. ಮತ್ತೆ ನಿಮ್ಮ ಮಗನಿಗೆ 10 ರೂಪಾಯಿ ಬೇಕಂತೆ. ಅವನಿಗೆ ಯಾಕಂತ 10 ರೂಪಾಯಿ? 10 ರೂಪಾಯಿಗೂ ಕಾರಣ ಬೇಕಾ? 1 ಪೈಸಾಗೂ ಕಾರಣ ಬೇಕು. ಯಾಕೋ ನಿಂಗೆ 10 ರೂಪಾಯಿ? ಯಾಕೋ? ಅಪ್ಪ, ನಮ್ಮ ಹೆಂಡತಿ ಆಫೀಸರ್ಗೆ ಅಲ್ಲ, ನಮ್ಮ ಆಫೀಸರ್ ಹೆಂಡತಿ ಬರ್ತಡೆ ಅಂತೆ, ಅದಕ್ಕೇನಾದ್ರೂ ಪ್ರೆಸೆಂಟ್ ಕೊಡೋಣ ಅಂತ. ಸರಿ, ನಿಮ್ಮ ಆಫೀಸರ್ ಹೆಂಡತಿ ಲೆಟರ್ ತಗೊಂಡ್ ಬಾ. ಅದೆಲ್ಲ ಚೆನ್ನಾಗಿರಲ್ಲಪ್ಪ. ಡಿಸಿಪ್ಲಿನ್. ನಿನಗೆ ಯಾಕೆ 10 ರೂಪಾಯಿ ಬೇಕು ನನಗೂ ಗೊತ್ತು ಕಣೋ. ಯಾವ್ದೋ ಸಿನಿಮಾಗೆ ಹೋಗ್ಬಿಡೋದು, ರಾತ್ರಿ ಲೇಟ್ ಆ ಮನೆಗೆ ಬರೋದು, ಆ ಸಿನಿಮಾ ಹಾಡ್ನ ಕೆಟ್ಟದ ಬಾತ್ರೂಮ್ ನಲ್ಲಿ ಹಾಡ್ತಾ ನಂಗೆ ತಲೆನೋ ತರಿಸೋದು, ಅಟ್ಟೆ ತಾನೆ? ನಿನ್ನ ಆಟ ನನ್ನ ಹತ್ರ ನಡೆಯೋದಿಲ್ವೋ? ತಗೋ 50 ಪೈಸಾ ಬಸ್ ಚಾರ್ಜ್ಗೆ, ಸೀದಾ ಆಫೀಸ್ಗೆ ಹೋಗು. ಸಾಯಂಕಾಲ 5 ಗಂಟೆ ಮನೆಯೊಳಗೆ ಇದ್ಬಿಡ್ಬೇಕು, ಗೊತ್ತಾಯ್ತಾ? ನನಗೇನು ಬೇಕಾಗಿಲ್ಲ, ನಾನು ನಡ್ಕೊಂಡೇ ಹೋಗ್ತೀನಿ. ಡಿಸಿಪ್ಲಿನ್. ಏನೇ ಆ ವಿಶ್ವನಾಥ ನಿನ್ ದರ್ಬಾರು? ಏನಯ್ಯ? ನಾನು ಅಷ್ಟೊತ್ತಿಂದ ನೋಡ್ತಾನೆ ಇದ್ದೀನಿ. ಅವ್ನು ಸಂಪಾದಿಸೋದನ್ನ ಅವ್ನು ಕೊಡೋದಕ್ಕೆ ನಿಂದೇನೇ ಅಧಿಕಾರ? ಡಿಸಿಪ್ಲಿನ್. ಸಂಸಾರದಲ್ಲಿ ಯಾವತ್ತು ಶಿಸ್ತಿರ್ಬೇಕು ಕಣಯ್ಯ. ಅವ್ನು ಎಷ್ಟೇ ದೊಡ್ಡವನವರು ನನ್ನ ಮಗ, ಅವ್ನು ಏನೇ ತಂದ್ರು ನನ್ನ ಮಗ. ಇದು ನನ್ನ ಪೆನ್ಷನ್ ಹಣ. ಅವನ್ ಸಂಪಾದನೆ 1 ಪೈಸಾನು ಬಿಡದೆ ಎಲ್ಲ ಬ್ಯಾಂಕ್ ನಲ್ಲಿ ಹಾಕಿದ್ದೀನಿ, ಗೊತ್ತಾ? ಯಾಕೆ? ಬ್ಯಾಂಕಲ್ಲಿ ಹಾಕಿಟ್ರೆ ಮರಿ ಹಾಕತ್ತಾ? ಮರಿ ಹಾಕತ್ತೆ. ಮುಂದೆ ನಮ್ಮ ಮಕ್ಕಳು ಉಪಯೋಗವಾಗಲಿ ಅಂತ. ಅಮ್ಮ, ಅಪ್ಪ ನನ್ನ ಜೇಬಲ್ಲಿ ದುಡ್ಡೇನಾರು ತಗೊಂಡ್ರಾ? ಇಲ್ವಲ್ಲ. ನಾನ್ ತಗೊಂಡೆ ಕಾಣು, ತರಕಾರಿ ಅವಳು ಬಂದಿದ್ಲು. ಅವ್ನು ಕೇಳಿದ ಅವನ ಜೇಬಿಂದ ಯಾಕೆ ಹಣ ತಗೊಂಡೆ? ಸಾಕು ಸುಮ್ಮನೆ. ನನ್ ಮಗನ್ ದುಡ್ಡು ತಗೊಳ್ಳಕ್ಕೆ ನಾನ್ ಕೇಳ್ಬೇಕಾ? ಚೆನ್ನಾಗಿ ಹೇಳಿದೆ ಜಾನಕಮ್ಮ. ಡಿಸಿಪ್ಲಿನ್. ಸಂಸಾರಿಗಳೇ, ಈ ತರಲೆ ತೀರ್ಸೋ ತಮ್ಮಯ್ಯ ಉರುಫ್ ತಾ ಅಂದ್ರೆ ನಿಮಗೆಲ್ಲ ಚೆನ್ನಾಗಿ ಗೊತ್ತು. ಕೂಲಿಗಾರರಿಗೆ ಸಂಘ ಇದೆ, ಕೆಲಸಗಾರರಿಗೆ ಸಂಘ ಇದೆ, ಆಫೀಸ್ ಸಂಘ ಇದೆ, ಬೇಕು ಅನ್ನೋರಿಗೂ ಸಂಘ ಇದೆ. ಆದರೆ ಪ್ರೇಮಿಗಳಿಗೆ ಸಂಘ ಎಲ್ಲಿದೆ? ಅವರ ಕಷ್ಟ ಸುಖಗಳನ್ನ ವಿಚಾರಿಸ್ಕೊಳ್ಳೋದಕ್ಕೆ ಯಾರಿದ್ದಾರೆ? ನಾನಿದ್ದೀನಿ. ನೀವೆಲ್ಲ ಹುಡುಗ ಹುಡುಗಿರು ಪ್ರೀತಿಸ್ತೀರಾ. ಈ ನಿಮ್ಮ ಪ್ರೀತಿ ಮದುವೆಗೆ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿಗಳು ಒಪ್ಪದೇ ಇರಬಹುದು. ಆಗ ನೀವೆಲ್ಲ ಏನಾಗ್ತೀರಾ? ದೇವದಾಸ್ ಆಗ್ತೀರಾ, ಮಜುನು ಆಗ್ತೀರಾ. ಹಾಗಾಗಬಾರದು. ಪ್ರೇಮಿಗಳ ಪರದಾಟಕ್ಕೆ ಪರಿಹಾರ ಸಿಗಲೇಬೇಕು. ಆ ಪರಿಹಾರಕ್ಕೆ ನೀವೆಲ್ಲ ಈ ತೀತನ ಹತ್ರ ಬರಲೇಬೇಕು. ಫೀಸು 10 ರೂಪಾಯಿ. ದೀಪಾವಳಿ, ದಸರಾ ಹಬ್ಬಗಳಲ್ಲಿ ಕನ್ಸೆಷನ್ ರೇಟು
₹5 ₹5 5 ರೂಪಾಯಿ. ಏನಯ್ಯ ಮಕ್ಕಳೆಲ್ಲ ವಿಧಾನಸೌಧ ನೋಡ್ಬೇಕು ಅಂತ ಬಂದಿದ್ರೆ ಇಂಥ ವಿಷಯಗಳನ್ನ ಹೇಳೋದು ನಿನ್ ಮಕ್ಕಳಿಗೆ? ಮಕ್ಕಳಿಗೆ ಹೇಳಿದ್ರೆ ಮುದುಕರಿಗ ಹೇಳಿ. ಇಂದಿನ ಮಕ್ಕಳೇ ಮುಂದಿನ ಪ್ರೇಮಿಗಳು. ಇವನ್ನೆಲ್ಲ ಅಡ್ವಾನ್ಸ್ ಬುಕಿಂಗ್. ನಿನಗೇನ್ ಬೇರೆ ಕೆಲಸವೇ ಇಲ್ವೋ? ಬೇರೆ ಕೆಲಸ ಇದೆ. ಇದು ಪಾರ್ಟ್ ಟೈಮ್ ಜಾಬ್. ಬಂದ್ಬಿಟ್ಟ ಕುಳ್ಳ ನನ್ನ ಮಗ. ಪರತ್ರ ತುಂಟ ತುಂಟ ಪಟಿಗೆ ಜಂಬೆ ಕ್ವೈ ಕ್ವೈ ಕೊಪ್ಪೆತ್ತರ ಪೈಂಡ ಬೈ ಕಾಟನೆ ಬೈ. 10 ಗಂಟೆ ಆದ್ಮೇಲೆ ಆಫೀಸಿಗೆ ಬರೋರ್ನ ಒಳಗ್ ಸೇರಿಸ್ಬೇಡ ಅಂತ ಹೇಳಿದಾರೆ ಸಾಹೇಬ್ರು. ನನ್ನ ಗಡಿಯಾರದಲ್ಲಿ ಇನ್ನೂ 9:15 ಗಂಟೆ. ಸ್ಟಾಪ್. ನಿಮ್ ಗಡಿ ಯಾರೋ ನೋಡ್ಕೊಂಡು ಆಫೀಸ್ ನಡೆಸ್ತಿಲ್ಲ ಗುರು. ಲೇ, ನಾ ನೋಡಕ್ಕೇನೋ ಕುಳಿಗಿದ್ದೀನಿ ಅಂತ ನನ್ನನ್ನೇನು ಪ್ರೈಮರಿ ಸ್ಕೂಲ್ ಹುಡುಗ ಅನ್ಕೊಂಡ್ಬಿಟ್ಯಾ? ಒಂದು ದಿನ ಆಫೀಸಿಗೆ ಬರ್ಲಿಲ್ಲ ಅಂದ್ರೆ ಸಂಬಳ ಕಟ್ಟು. ಸಂಬಳ ಕಟ್ಟಾಬಾರ್ದು ಅಂತಿದ್ರೆ ಈ ಗಂಟಲು ಸ್ವಲ್ಪ ತಣ್ಣಗ್ ಮಾಡಿ. ಒಂದು ಕೆಲಸ ಮಾಡು, ಒಂದು ಲೋಟ ತಣ್ಣೀರ್ ಕುಡಿ. ಬೀರ್ ಕುಡಿಯೋ ಗಂಟ್ಲಲ್ಲಿ ನೀರ್ ಇಳಿಯತ್ತಾ ಗುರು? 10 ರೂಪಾಯಿ ಬಿಸಾಕಿ. ಅಯ್ಯ, ನನ್ನ ಜೋಬಲ್ಲಿ 10 ರೂಪಾಯಿ ಎತ್ತಿದ್ರೆ ಯಾವನೋ ಬರ್ತಿದ್ದ ಈ ಆಫೀಸ್ಗೆ. ಒಂದು ಐಡಿಯಾ, ಒಂದು ಒಳ್ಳೆ ಹುಡುಗಿ ನೋಡಿ ನಿನಗೆ ಮದುವೆ ಮಾಡಿಸ್ಬಿಡ್ತೀನಿ. ನನ್ ಮದ್ವೆ ಆಗ್ಬಿಟ್ಟಿದೆ. ಆಗಿದೆಯಾ? ಒಂದು ಕೆಲಸ ಮಾಡು, ಇನ್ನೊಂದು ಹುಡುಗಿನ ಮದುವೆ ಮಾಡ್ಕೋ, ಆಗಲೇ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು. ನನ್ ಪ್ರಾಬ್ಲಮ್ ಇರ್ಲಿ, ಒಂದ್ ಕೆಲಸ ಮಾಡಿ. ಅಲ್ಲಿ ನೋಡಿ, ಕಣ್ಣಲ್ಲಿ ನೋಡಾಟ, ಕಾಲ್ನಲ್ಲಿ ತಿಕ್ಕಾಟ, ಕೈನಲ್ಲಿ ಹಿಸ್ಕಾಟ. ಬಹಳ ಡೀಪ್ ಲವ್. ಇಬ್ರು ಶಿಲೆಗಳಾಗ್ಬಿಟ್ಟಿದ್ದಾರೆ. ದೇವಸ್ಥಾನ ಕಟ್ಟಿಸಬೇಕಂತೆ. ಹಲೋ ಹಲೋ. ಯಾವನೋ ಇವನು? ಲೇ, ನೀನು ಇದೆಯಾ? ಅಲ್ಲಿ ನೋಡು ಅವ್ರಿಬ್ಬರನ್ನ. ಅದು ಕಣೋ ಲೈಫು ಅಂದ್ರೆ. ಅವನ್ ಬಿಡಪ್ಪ, ಕೊಟ್ಟು ಹುಟ್ಟಿದಾನೆ. ಯಾಕೆ ಸುಮ್ಮನೆ ವಾಚ್ಮನ್ ಹಾಕಿ ಸುತ್ತಾಡ್ತಾ ಇದ್ದೀರಾ? ನಿಮ್ ಮಗ ಎಳೆ ಮಗನ ತಪ್ಪಿಸ್ಕೊಳಕ್ಕೆ 1 ಗಂಟೆ ಇಂಚು ಮಿಂಚು ಬಂದ್ಬಿಡ್ತಾನೆ. ನೀವು ಬನ್ನಿ ಊಟಕ್ಕೆ. ಊಟ ಅವನ್ ಬಿಟ್ಟು ಹೇಗೆ ಊಟ ಮಾಡ್ಲಿ? ನನ್ ಗಂಟೆ ಅನ್ನ ಹೇಗೆ ಇಳಿಯುತ್ತೆ? ಆಫೀಸ್ ಬಿಡೋದು 5 ಗಂಟೆ. 10 ಗಂಟೆ ಆಯ್ತು, ಬಡವ ಇನ್ನೂ ಬಂದಿಲ್ಲ. ಸಿನಿಮಾ ಗಿನ್ಮಾಕ್ ಹೋಗಿರ್ಬೇಕು, ಬರ್ತಾನೆ ಬಿಡಿ. ಸಿನಿಮಾ, ನಾಟಕ, ಸರ್ಕಸ್, ಅವನಿಗೆ ಎಷ್ಟು ಡಿಸಿಪ್ಲಿನ್ ಕಲಿಸಿರ್ತಾನೆ, ಏನೇ ಪ್ರಯೋಜನ? ನನ್ ಪರ್ಮಿಷನ್ ಹೇಗೆ ಸಿನಿಮಾಗೆ ಹೋದ ಅವನು? ಈ ಹೊತ್ತಲ್ಲಿ ಎಲ್ಲಿಂದ ಹುಡುಕ್ಲಿದ್ದಾನ ಅವನ್ನ? ಯಾವನ ರಸ್ತೆ ಗೂಂಡ ಬಂದು ನಿನ್ ಕಣ್ಣಲ್ಲಿ ವಾಚ್ ಬಿಚ್ಚಿಕೊಳ್ಳೋದು ಏನೇ ಮಾಡ್ತಾನೆ ಅವನು? ನನ್ನ ಮಿಲ್ಟ್ರಿ ಅದೇನ ಅವನಿಗೆ ಡಮಾರ್ ಅನ್ಸಕ್ಕೆ? ಅಯ್ಯೋ, ಹಾಗನ್ಬಿಡಿ ಅಂದ್ರೆ ನನ್ಗೆ ಯಾಕೋ ಭಯವಾಗುತ್ತೆ. ಆ ಬಡವ ಇವತ್ತು ಮನೆಗೆ ಬರ್ಲಿ, ಆಫೀಸ್ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಮನೇಲಿ ಬಿದ್ದಿರೋ ಅಂತೀನಿ. ಇಲ್ಲ ಅಂದ್ರೆ ಕೈ ಕಾಲು ಕಟ್ಟಿ ರೂಮ್ ನಲ್ಲಿ ಹಾಕ್ತೀನಿ. ಪ್ಲೀಸ್ ಹೆಲ್ಪ್ ಮೀ. ನೈಟ್ ಅಂಕಲ್. ಗುಡ್ ನೈಟ್. ನಿಂತ್ಕೊಳ್ಳೋ. ಎಲ್ಲೋ ನಿನ್ ಫ್ರೆಂಡ್? ಅದು ನಾನು ಆಫೀಸಿಂದ ಮನೆ ಕಡೆ ಹೊರಟೆ. ಬರ್ತಾ ಇದ್ದಾರೆ, ಸುಬ್ಬು ಸಿಕ್ತ. ಕೊಳ ಹತ್ರ ನಿಂತಿದ್ದ. ಯಾಕೋ ಇಲ್ಲಿದೆ ಅಂದ್ರೆ ಗುಣ ಅಂತ ಹತ್ತು ಬಿಟ್ಟ. ಯಾಕೋ ಏನಾಯ್ತು ಅವನಿಗೆ? ನಾನು ಅದನ್ನೇ ಕೇಳಿದೆ. ನಮ್ಮ ತಂದೆ ಒಳ್ಳೆ ಮನುಷ್ಯರು, ಎಷ್ಟೊಂದು ಡಿಸಿಪ್ಲಿನ್ ಅನ್ನು ಬೆಳೆಸಿದ್ದಾರೆ. ಅಂಥದ್ರಲ್ಲೂ ಬೆಳಗ್ಗೆ ಅವ್ರ ಮನಸ್ಸು ನೋಯಿಸ್ಬಿಟ್ಟೆ, ಹಾಗೆ ಹೀಗೆ ಅಂತ ಹೊಡ್ಕೊಂಡ್ಬಿಟ್ಟ. ನೀನೇ ಕೈನ ಒಳ್ಳೆ ಕಾರಮ್ಮಿನ ತರ ಆಡಿಸ್ತಾ. ಅದು ಸೊಳ್ಳೆ ಹೊಡ. ಸರಿ, ಆಮೇಲೆ ಏನಾಯ್ತು? ಆಮೇಲೆ ಸಿನಿಮಾ ಹೋಗ್ತಾ ಇದ್ರೆ ಬರ್ತೀನೋ ಅಂತ ಕೇಳಿದೆ. ಇಲ್ಲಪ್ಪ, ನಮ್ಮ ತಂದೆ ಪರ್ಮಿಷನ್ ಎಲ್ಲೂ ಬರೋ ಹಾಗಿಲ್ಲ ಅಂತ ಹೇಳಿ ಮನೆ ಕಡೆ ಹೊರಟ್ಬಿಟ್ಟ. ಮನೆ ಕಡೆ ಹೊರಟ್ಬಿಟ್ಟ? ಮತ್ತಿನ್ನೂ ಬಂದಿಲ್ವಲ್ಲ? ಮಾಡಿ ಮೇಲೆ ರೂಮ್ ನಲ್ಲಿ ನೋಡಿದ್ರ? ಏನಮ್ಮ, ಅಪ್ಪ ಇನ್ನು ಬರ್ಲಿಲ್ವೇ? ಅಯ್ಯೋ, ನೀನಾದ್ರೂ ಸ್ವಲ್ಪ ಹೇಳ್ಬಾರ್ದೇನಮ್ಮ. ಈ ವಯಸ್ಸಲ್ಲಿ ಅವ್ರ ರೀತಿ ಗಾಳಿ ಸುತ್ತಾಡ್ತಿದ್ರೆ ಅವ್ರಿಗೆ ಥಂಡಿ ಆಗಲ್ವೇ? ನನ್ಗಿರೋದು ಒಬ್ರೇ ಅಪ್ಪ. ಅವ್ರಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ಗೆ ಯಾರಮ್ಮ ಡಿಸಿಪ್ಲಿನ್ ಪಾಠ ಹೇಳ್ಕೊಡ್ತಾರೆ? ನೋಡ್ರ ನಿಮ್ಮನ್ ಕಂಡ್ರೆ ಅವ್ನಿಗೆ ಎಷ್ಟೊಂದು ಪ್ರೀತಿ ಅಂತ. ನಾನು ಇಲ್ಲೇ ಇದ್ದೀನಿ. ಇಲ್ಲೇನಪ್ಪ ಮಾಡ್ತಿದ್ದೀರಾ? ನಿಮ್ಮ ಅಮ್ಮನ ಜೊತೆ ಜಗಳ ಆಡ್ತಿದ್ದೆ. ನಡಿಯೋ, ಊಟ ಮಾಡೋಣ. ನಡಿ. ನೀನು ಬಡಿಬೇಕು. ಯಾಕ್ರಿ ನನ್ನ ಯಾಕೆ ಹೊಡಿಬೇಕು? ಯಾಕ? ಮಗನ ಮನೆಯಲ್ಲೇ ಇಟ್ಕೊಂಡು ನನ್ನ ಊರೆಲ್ಲ ಪರದಾಡ್ಸಿದ್ಯಲ್ಲ, ಅದಕ್ಕೆ. ಅವನ್ ಬಂದ್ರೆ ನನ್ಗೆ ಗೊತ್ತು, ನೀವೇ ನೋಡ್ಬೇಕಾಗಿತ್ತು. ಊಟ ಬಡಿಸ್ ನೋಡಿ. ಬನ್ನಿ. ಲೇಟಪ್ಪ, ಅವನ್ ಕೊಟ್ಟೆ ಹಾಕ್ತೀನಿ. ಜವಾಬ್ ಆಯ್ತು. ಈ ಓಲ್ ಇಂಡಿಯಾದಲ್ಲಿ ನಂಬರ್ 1 ಪತಿವ್ರತೆ ಯಾರು? ಸರಿಯಾಗಿ ಹೇಳಿದ್ರೆ ಈ ಬಾಟ್ಲು. ಇಲ್ದೆ ಹೋದ್ರೆ ಚಪ್ಪಲಿ ಒಳಗೆ ಏಟು. ನಂಬರ್ 1 ಪತಿವ್ರತೆ ಯಾರು? ಮಾಲಿನಿ. ಚಪ್ಲಿ ಝೀನತ್ತಮಾನ್. ಚಪ್ಲಿ ಅರುಂಧತಿ ದೇವಿ. ಕರೆಕ್ಟ್ ಚಪ್ಲಿ. చూడ ಮಕ್ಕಳ, ಪತಿವ್ರತೆ ಯಾರು ಅಂದ್ರೆ ಯಾರ್ಯಾರ ಹೆಸರು ಹೇಳ್ತೀವಲ್ಲ, ನಿಮ್ ಹೆಂಡತಿರ ಮೇಲೆ ನಿಮ್ಗೆ ನಂಬಿಕೆ ಇಲ್ವಲ್ಲ? ಆದ್ರೆ ನನ್ನ ಹೆಂಡತಿ ಮೇಲೆ ನನ್ನ ನಂಬಿಕೆ ಇದೆ.
ಈ ಓಲ್ ಇಂಡಿಯಾದಲ್ಲಿ ನನ್ ಲಕ್ಷ್ಮಿನೇ ಪತಿವ್ರತೆ, ನನ್ ಬಂಗಾರಿ ಲಕ್ಷ್ಮಿನೇ ಪತಿವ್ರತೆ. ಮಾ ಪತಿವ್ರತೆ ಲಕ್ಷ್ಮಿಗೆ, ನನ್ನ ಹೆಂಡತಿ ಲಕ್ಷ್ಮಿಗೆ, ಪತಿವ್ರತೆಗೆ ಪತಿವ್ರತೆಗೆ. ನೋಡ್ರೋ ನನ್ನ ಹೆಂಡತಿನ ಅಶೋಕ್ ವಂದಲ್ ಸೀತೆ ಹಾಗೆ ರಾಮನ್ಗೋಸ್ಕರ ಕಾಯ್ತಾ ಇದ್ದಾಳೆ. ಜಯ ಸೀತಾ ಬಂದ ರಾವಣ, ರಾಮಾಯಣನೇ ಬದಲಾಯಿಸ್ತೀರಾ. ಸೀತೆ ಗಂಡ ಕೃಷ್ಣ, ರಾಮ ಅಂದ್ರೆ ಏನಣ್ಣ ನೀನು? ಗೌರಿ ಹುಟ್ಟಿದಾಗಲೇ ನನ್ ಸೊಸೆ ಅಂತ ನಾನು ಹೇಳಿಲ್ವೇ? ನಿನ್ ತಂಗಿ ಕೊಟ್ಟು ಮಾತಿಗೆ ತಪ್ತಾಳಿಯೇ? ಹಾಗಲ್ಲ ಜಾನಕಿ, ಹೆಣ್ಮಗು ತಂದೆಯಾಗಿ ನನ್ ಕರ್ತವ್ಯ ನಾನು ಮಾಡದಿದ್ರೆ ಹೇಗೆ? ಏನ್ ಭಾವ, ನಾ ಹೇಳಿದ ತಪ್ಪ? ಸರಿ ಕಣಯ್ಯ, ನಿನ್ ಕರ್ತವ್ಯ ನೀನ್ ಮಾಡ್ದೆ, ನಮ್ ಕರ್ತವ್ಯ ನಾವು ಮಾಡ್ಬೇಕಲ್ಲ. ಅದು ಗಂಡು ಬಂದಾಯ್ತು, ಅವನ್ನೇ ಕೇಳ್ಬಿಡು, ಮುಹೂರ್ತ ಇಟ್ಬಿಡೋಣ. ಯಾವಾಗ ಬಂದೆ ಮಾವ? ಮಧ್ಯಾಹ್ನ ಬಂದೆ. ನಿಮ್ಮ ಮಾವ ಮುಹೂರ್ತ ಯಾವಾಗ ಇಟ್ಕೊಳ್ಳೋಣ ಅಂತ ಕೇಳಕ್ ಬಂದಿದ್ದಾನೆ ಸೀನು. ಅಮ್ಮ, ಈ ಮದುವೆ ಸಾಧ್ಯವಿಲ್ಲಮ್ಮ. ನಾನು ನಮ್ಮ ಆಫೀಸ್ನಲ್ಲಿ ಕೆಲಸ ಮಾಡ್ತಿರೋ ಗಾಯತ್ರಿನ ಪ್ರೀತಿಸಿದ್ದೀನಿ. ನಮ್ಮನ್ನೇನೋ ಉದ್ಧಾರ ಮಾಡ್ತಾನೆ ಅಂತ ಹೊಟ್ಟೆ ಬಟ್ಟೆ ಕಟ್ಟಿ ಸಾಕಿ ದೊಡ್ಡವನ್ನ ಮಾಡಿದ್ರೆ ಹೀಗ ಮಾಡೋದು? ನಮ್ಮ ಆಸೆ ಎಲ್ಲ ಹಾಳು ಮಾಡ್ಬಿಟ್ಟ. ಜಾನಕಿ, ಸ್ವಲ್ಪ ಸುಮ್ಮನೆ ಇರ್ತೀಯ ನೀನು? ನನ್ ಬಾಯಿ ಮುಚ್ಚೋಕ್ ಮುಂಚೆ ನಿಮ್ ಮಗ ಮಾಡೋ ಘನಕಾರ್ಯನ ನಿಲ್ಸಿ. ಹಾಗೆ ನಿಲ್ಸೋದಕ್ಕೆ ಅದು ನಮ್ ವಿಷಯ ಅಲ್ವೇ? ಮದುವೆ ಅವನ ಬಾಳಿನ ಪ್ರಶ್ನೆ, ಬೇಡ ಅನ್ನೋದಕ್ಕೆ ನಮಗೇನು ಅಧಿಕಾರ ಇದೆ? 9 ತಿಂಗಳು ಹೊತ್ತು ಹೆತ್ತವಳು ನಾನು. ಅನ್ನ ಹಾಕಿ ಓದಿಸಿ ಅವನ್ ದೊಡ್ಡವನು ಮಾಡಿದವರು ನೀವು. ನಮಗೆ ಅಧಿಕಾರ ಇಲ್ವಾ? ಇಲ್ಲ ಜಾನಕಿ, ಮಕ್ಕಳನ್ನ ಪಡೆಯೋದು ನಮ್ಮ ಆನಂದಕ್ಕೆ, ಸಾಕೋದು ನಮ್ಮ ಕರ್ತವ್ಯಕ್ಕೆ. ಅಷ್ಟಕ್ಕೆ ಅಧಿಕಾರ ಇದೆ ಅಂತ ಅವ್ರ ಆಸೆನೆಲ್ಲ ತಡಿಬಾರ್ದು. ಬೆಳೆದ ಮಕ್ಕಳನ್ನ ಎದುರು ಹಾಕೊಂಡ್ರೆ ನಾವು ಅವಿವೇಕಲಾಗ್ತೀವಿ ಕಣೆ. ನೋಡು, ಇನ್ನೊಂದ್ಸರ್ತಿ ಈ ವಿಷಯದಲ್ಲಿ ಮಾತಾಡಿದ್ರೆ ನನ್ನ ನಾಣೆ. ಅದಕ್ಕೂ ನನ್ನ ಬಾಯಿಯ ಮುಚ್ಚಿ ನೀವು. ಸೀನು ಮದುವೆ ಮುಗೀಲಿ, ರುಕ್ಮಿಣಿಗೆ ಗಂಡು ನೋಡಿ ಮದುವೆ ಮಾಡ್ತೀನಿ ಅಂತಿದ್ದ ನಮ್ಮಣ್ಣ. ಈಗ ಅವ್ರಿಗೆ ಏನ್ ಮಾಡ್ತೀರಾ? ಯಾರು ನಿಂತ್ಕೊಂಡು ಅವ್ರ ಮದುವೆ ಮಾಡ್ತಾರೆ? ನಾನ್ ಮಾಡ್ತೇನಮ್ಮ. ಏನಮ್ಮ, ಇಷ್ಟು ಬೇಗ ನನ್ನನ್ನು ಬೇರೆಯವನಾಗೋದ್ನ? ಸೀನು, ನೀವು ದೊಡ್ಡವನಾಗಿದ್ದಿ, ವಿದ್ಯಾವಂತನಾಗಿದ್ದಿ, ಜವಾಬ್ದಾರಿ ತಿಳ್ಕೊಂಡಿದ್ದಿ. ಒಳ್ಳೇದು ಕೆಟ್ಟದ್ದು ಯೋಚನೆ ಮಾಡಿ ಸರಿ ಅನ್ಸಿದ್ದನ್ನ ಧೈರ್ಯವಾಗಿ ಮಾಡು. ವಿಶ್ ಯು ಬೆಸ್ಟ್ ಆಫ್ ಲಕ್. ಸರಿಪ್ಪ. ಏನೇ ಹೇಳು ರಾಮನಾಥ, ನೀನ್ ಈ ಮದುವೆಗೆ ಒಪ್ಪಿದ್ ನನ್ಗಂತೂ ಸುತರಾಮ್ ಇಷ್ಟ ಇಲ್ಲ. ಬಲವಂತ ಮಾಡ್ಕಟ್ಟು ಹಾಕಿದ್ರೆ ಹಸು ಕೂಡ ಕಿತ್ಕೊಂಡು ಹೊರಟಾಗುತ್ತೆ. ಅಂಥದ್ರಲ್ಲಿ ಬೆಳೆದ ಮಕ್ಕಳನ್ನ ಬಲವಂತ ಮಾಡಿದ್ರೆ ಸುಮ್ಮನೆ ಇರ್ತಾರ? ಛೇ, ನೀನಂತೂ ಮಗನ್ನ ಸ್ವಲ್ಪನೂ ಡಿಸಿಪ್ಲಿನ್ ಇಲ್ಲದೆ ಬೆಳೆಸ್ಬಿಟ್ಟೆ. ವಿಶ್ವನಾಥ, 18 ವರ್ಷ ಆದ್ಮೇಲೆ ಮಗನ್ನ ಸ್ನೇಹಿತನ ಕಾಣು ಅಂತಾರೆ. ಯಾಕೆ ಹೇಳು? ಬುದ್ಧಿ ಇಲ್ಲದೆ. ಅಲ್ವೋ, ಜವಾಬ್ದಾರಿ ತಿಳ್ಕೊಂಡಿರ್ತಾರೆ ಅಂತ. ಇದೇನ ಜವಾಬ್ದಾರಿ? ಅಪ್ಪ ಅಮ್ಮನ ಇಷ್ಟಕ್ಕೆ ವಿರುದ್ಧ ನಡ್ಕೊಳ್ಳೋದು? ನಮಗೆ ಇಷ್ಟಗಳಿರೋ ಹಾಗೆ ಅವ್ರಿಗೂ ಇಷ್ಟಗಳಿರುತ್ತಲ್ಲ. ಅವನಿಷ್ಟಾನೇ ಕೇಳಿ ಹೆತ್ತೆ, ಅವನಿಷ್ಟಕ್ಕೆ ಬೆಳೆಸ್ದೆ, ಅವನಿಷ್ಟಕ್ಕೆ ಓದಿಸ್ದೆ ಅಲ್ಲ? ಆಗ ಚಿಕ್ಕವರು ನಮ್ಮನ್ನು ಹೊಂದ್ಕೊಂಡಿದ್ರು, ನಾನ್ ಹೇಳ್ದಾಗ ಕೇಳ್ತಾ ಇದ್ರು. ಈಗ ಬೆಳೆದ ಮಕ್ಕಳು ತಾವೇ ನಿರ್ಧಾರ ಮಾಡೋ ಶಕ್ತಿ ಇದೆ. ಚೆನ್ನಾಗಿದೆ ಪಾರ್ವತಮ್ಮ ನಿಮ್ ಮಾತು. ಅವನು ಒಳ್ಳೇದಕ್ಕೆ ತಾನೇ ಹೇಳೋದು. ನಮ್ ಸೀನು ನಾನು ಹಾಕಿದ ಗೆರೆ ದಾಡ್ದವನಲ್ಲ. ಆ ಮೋಹಿನಿ ಅದೇನ್ ಮಾಟ ಮಾಡಿದ್ದಾಳೋ ಏನೋ, ಅವನ ಮನಸ್ಸನ್ನೇ ಬದಲಾಯಿಸ್ಬಿಟ್ಟಿದ್ದಾಳೆ. ಜಾನಕಮ್ಮ, ಸಣ್ಣ ವಿಷಯನ ಯಾಕೆ ದೊಡ್ಡದು ಮಾಡ್ತೀರಾ? ಅವನ ಪಾಡಿ ಬಿಟ್ಬಿಡಿ. ಕಷ್ಟನೋ ಸುಖನೋ ಅವನಿಗೆ ಸೇರಿದ್ದು. ಅದೆಲ್ಲ ನಾನು ಒಪ್ಪೋಲ್ಲ ಕಣೆ. ನಮ್ ಹುಡುಗರು ನಮ್ಮ ಮಾತು ಕೇಳುವ ಏನ್ ಅರ್ಥ? ಈಗ ನಮ್ ಸುಬ್ಬುನೇ ತಗೊಳಯ್ಯ, ಅವ್ನ್ ತಿನ್ನೋ ತಿಂಡಿ ನನ್ನ ಇಷ್ಟ, ಮಾಡೋ ಊಟ ನನ್ನ ಇಷ್ಟ, ಹಾಕೊಳ್ಳೋ ಬಟ್ಟೆ ನನ್ನ ಇಷ್ಟ. ಅಷ್ಟ್ಯಾಕಯ್ಯ, ಅವ್ನ್ ಹೇರ್ ಕಟ್ಟು ನನ್ನ ಇಷ್ಟ ಕಣಯ್ಯ. ಅದೆಲ್ಲ ನಿನ್ನಿಷ್ಟದಾಗೆ ನಡೆಯುತ್ತೆ ಕಣಯ್ಯ. ಆದ್ರೆ ಈ ಪ್ರೇಮ ಪ್ರೀತಿ ಅಂತಿದೆ ನೋಡು, ಅದು ಮಾತ್ರ ತಿಳಿಯದಾಗಿ ನಡೆದು ಹೋಗುತ್ತೆ. ಒದ್ರೆ ಸರಿ. ವಿಶ್ವನಾಥ, ಒಂದ್ ವೇಳೆ ನಾಳೆ ನಿನ್ ಮಗನೇ ಒಂದು ಹುಡುಗಿನ ಪ್ರೀತಿಸ್ದ ಅಂತ ಇಟ್ಕೋ, ಆಗೇನ್ ಮಾಡ್ತಿ? ಮದ್ವೆ? ಅದೆಂದೂ ಸಾಧ್ಯ ಇಲ್ಲ ನೋಡಯ್ಯ. ಅವ್ನ್ ಲವ್ ಗಿವ್ ಅನ್ನೋಕ್ ಮುಂಚೆನೆ ಒಂದ್ ಒಳ್ಳೆ ಫ್ಯಾಮಿಲಿಯಿಂದ ಹುಡುಗಿನ ತಗೊಂಡ್ ಬಂದು ಮದುವೆ ಮಾಡ್ಬಿಡ್ತೀನಿ. ಎಲ್ಲ ಅಪ್ಪ ಅಮ್ಮಂದ್ರು ಹೀಗೆ ಅನ್ಕೊಳ್ಳೋದು. ಆದ್ರೆ ದೇವ್ರು ನಡೆಸ್ಬೇಕಲ್ಲ. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತಾರೆ. ನಾನು ಅಪ್ಪ ಅಮ್ಮ ಒಪ್ ಮಾಡೋ ಮದುವೆನೇ ಹೆವನ್, ಅವರೇ ಮಾಡ್ಕೊಳ್ಳೋ ಮದುವೆ ಹೆಲ್, ಐ ಮೀನ್ ನರಕ. ಈ ಸೀನು ಅಡ್ವಾನ್ಸ್ ಕೊಡದೇ ಇದ್ರು ಪರವಾಗಿಲ್ಲ, ಒಳ್ಳೆ ಚಿರೋಟಿ ಊಟ ಹಾಕಿ ಹೊಟ್ಟೆ ಉಬ್ಬರ್ಸ್ಕೊಳೋ ಹಾಗೆ ಮಾಡ್ಬಿಟ್ಟ. ಲೋ ಸುಬ್ಬು, ನಮ್ಮ ಆಫೀಸಲ್ಲಿ ನೀನು ಒಬ್ಬನೇ ಕೊಡೋ ಬ್ರಹ್ಮಚಾರಿ. ಅದಕ್ಕೆ ಏನಾಯ್ತು ಈಗ? ಲೇ, ಒಂಟಿ ಬ್ರಹ್ಮಚಾರಿ ಇರಬಾರ್ದು ಕಣೋ, ಶತಮರ್ಕಟ ಅಂತಾರೆ. ನನ್ನ ಏನ್ ಮಾಡುವಂತೀಯಪ್ಪ? ಬೇಗ ಮದುವೆ ಮಾಡ್ಕೊಂಡು ಹಾಳಾಗ್ ಹೋಗು. ಆದ್ರಾಯ್ತು.
ಅದಲ್ವೋ ನೀನ್ ಯಾವ್ದಾದ್ರು ಹುಡುಗಿ ಲವ್ ಮಾಡಿದ್ರೆ ಈ ಕಿವಿಲ್ ಬಂದು ಊದು ನಾನು ಇಲ್ಲಿರೋ ಕಿವಿಲೆಲ್ಲ ಊದಿ ಬೇಗ ಮದುವೆ ಮಾಡಿಸ್ಬಿಡ್ತೀನಿ. ನಾನು ಯಾವ ಹುಡುಗಿನೂ ಲವ್ವೇ ಮಾಡಿಲ್ವೇ? ಲವ್ವೇ ಮಾಡಿಲ್ವಾ? ಲವ್ವೇ ಮಾಡಿಲ್ವಾ? ಆ, ಥು, ನನ್ನ ಮರ್ಯಾದೆ ತೆಗಿತಲ್ಲೋ. ಕರಿ ಮೀಸೆ ಬಿಳಿ ಮೀಸೆ ಆಗ್ತಾ ಬಂತು. ಈ ತಮ್ಮಯ್ಯನ ಸ್ನೇಹ ಮಾಡಿ ಇಷ್ಟು ದಿವಸ ಕರ್ನಾಟಕದಲ್ಲಿ ಕನ್ನಡ ಪಿಕ್ಚರ್ ನೋಡಿ ಇನ್ನೂ ಒಂದು ಹುಡುಗಿ ಲವ್ ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಹುಡುಗಿರೇ ಇಲ್ಲ ಅನ್ಕೊಂಡ್ಯಾ? ಸರಿಯಾದ ಹುಡುಗಿ ಸಿಕ್ಕಿಲ್ವಲ್ಲೋ? ಹಾಗೂ ಮದುವೆ ಮನೆಗೆ ಬಂದಿದ್ದೀವಿ, ಯಾವ್ದಾದ್ರೂ ಹುಡುಗಿ ನೋಡು. ಹಲ್ಕಿರಿ, ಅವಳು ಹಲ್ಕಿರಿದ್ಲು ಅಂದ್ರೆ ನನ್ನ ಹತ್ರ ಬಂದು ಹೇಳು, ನಾ ಮದುವೆ ಮಾಡಿಸ್ಬಿಡ್ತೀನಿ. ಯಾವನ ಇವನು ಹುಡುಗಿ ಮುಂದೆ ಹಲ್ಕಿರಿ ಅಂದ್ರೆ ನನ್ನ ಮುಂದೆ ಹಲ್ಕಿರಿತಾನೆ. ನಿನ್ ಮಾತು ಕೇಳಿ ನಾನು ಯಾರ್ದಾರು ಮುಖ ನೋಡು ಹಲ್ಕಿರಿದ್ರೆ ದವಡೆಯಲ್ಲಿ ಉದಿಸ್ತಾರ ಅಷ್ಟೇ. ನೋಡ್ಕೊ ನೋಡ್ಕೊ, ಬ್ಯೂಟಿಫುಲ್ ಶರ್ಟು, ಬ್ಯೂಟಿಫುಲ್, ಫ್ಯಾಂಟಾಸ್ಟಿಕ್. ಏನೋ ತಿಮ್ಮ ಊಟ ಚೆನ್ನಾಗಿತ್ತಾನೋ? ಊಟ ಏನೋ ಚೆನ್ನಾಗಿತ್ತು. ಲೇ ಸೀನು, ಈ ಹುಡುಗಿ ಯಾರು? ನನ್ನ ಆತ್ಮಿ ಕಣೋ, ನಮ್ ಗಾಯತ್ರಿ ಇಲ್ವಾ, ಅವಳ ತಂಗಿ ಗೀತಾ. ಇನ್ನೇನು ನಿನಗೆ ಈಸಿ ಆಗೋಯ್ತು. ಏನಿಲ್ಲ, ಆ ಹುಡುಗಿಗೆ ಮದುವೆ ಆಗಿದೆಯಾ? ಇವಳ ಅಕ್ಕನಿಗೆ ಈಗ ತಾನೇ ಮದುವೆ ಆಗಿದೆ, ಇವಳಿಗೆ ಹೇಗಾಗೋಗುತ್ತೆ? ಹುಡುಗಿ ಮುದ್ದಾಗಿದ್ಲಲ್ಲ, ಮದುವೆ ಆಗೋಯ್ತು ಏನೋ ಅನ್ಕೊಂಡೆ. ಸುಬ್ಬು, ಆಗೋಯ್ತು ಕಣೆ. ಹೌದು, ನಮ್ಮಿಬ್ಬರು ಮದುವೆ ಆಗೋಯ್ತು. ಮದುವೆ ಅಲ್ವೇ, ನಿನ್ ತಂಗಿ ಕೆಲಸ ಆಗೋಯ್ತು ಅಂತಂದೆ. ನಮ್ ಸುಬ್ಬು ಕೆಲ್ಸಿಗೆ ಹಾಕೊಂಡ್ಲು. ನಾನ್ ಪೆದ್ದಿ ಆಗಿದ್ರಿಂದ ನಿಮ್ ಕೈಗೆ ಸಿಕ್ಬಿಟ್ಟೆ. ನನ್ ತಂಗಿ ಹಾಗಲ್ಲ, ಕಿಲಾಡಿ. ನಿಮ್ ಹುಡುಗನ್ಗೆ ಮಣ್ಣು ಮುಕ್ಕಿಸ್ತಾಳೆ. ಹೌದು, ಮುಕ್ಕಿಸ್ತಾಳೆ. ಅವನು ಮಹಾ ಹಠವಾದಿ, ಹಿಡಿದ ಕೆಲಸ ಬಿಡೋದಲ್ಲ, ಗೊತ್ತಾ? ಸುಬ್ರಹ್ಮಣ್ಯ, ಒಲ್ಲಿ ದೇವಿ ಬರ್ತಾ ಇದ್ದಾಳೆ. ಹೊರಡು ಹೊರಡು. ನನಗ್ಯಾಕೋ ಹೆದರಿಕೆ ಆಗುತ್ತೆ ಕಣೋ. ಅಯ್ಯೋ ಮುಂಡೆದೆ, ಒಂದು ಹುಡುಗಿ ನೋಡಿ ಹೆದರ್ಕೊಂಡ್ರೆ ಲೈಫಲ್ಲಿ ಏನೋ ಸಾಧಿಸ್ತೀಯಾ? ಹೆದರಿಕೆ ಅಲ್ಲ ಕಣೋ, ಮರ್ಯಾದೆ ಪ್ರಶ್ನೆ. ಅವಳೇನಾದ್ರೂ ಕಾಲಿಂದ ಗಿಲ್ಲಿಂದ ಕಳ್ಸಿಕೊಡ್ರೆ ಏನ್ ಗತಿ? ಹುಡುಗಿರ ಕೈಲಿ ಎಕ್ಕಡದಲ್ಲಿ ಏಟ್ ತಿಂದ್ರೆ ಅದೃಷ್ಟ ಜಾಸ್ತಿ. ಅವಳೇನಾದ್ರೂ ಭದ್ರಕಾಳಿ ಅವತಾರ ತಾಳಿದ್ರೆ ಗಟ್ಟಿಯಾಗಿ ಅವಳು ಕಾಲು ಹಿಡ್ಕೊಂಡ್ಬಿಡು, ತಣ್ಣಗಾಗ್ಬಿಡ್ತಾಳೆ. ಹೊರಡು 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 ಹೊರಡು. ಅಯ್ಯೋ ಮಗಳೇ, ನೀನು ಹೆದರಬೇಡ, ಸದಾ ನನ್ನ ಆಶೀರ್ವಾದ ನಿನ್ನ ಮೇಲಿದೆ. ಹೊರಡು ಹೊರಡು. ಏನು ವಿಷಯ? ಏನಿಲ್ಲ ಸರ್, ಬಂದು ಈ ಹುಡುಗ ಯಾರು? ಆ ಹುಡುಗ ನಾನು ಟೈಮ್ ಎಷ್ಟು ಸರ್? ನಿನ್ ಕೈಯಲ್ಲಿ ಗಡಿಯಾರ ಇದೆಯಲ್ಲಮ್ಮ, ಅದು ಔಟ್ ಆಫ್ ಆರ್ಡರ್. ಈಗ 4:15 ಆಯ್ತು ನೋಡು. ಹೀಗೆಲ್ಲ ಈ ಪಾರ್ಕ್ ನಲ್ಲಿ ಓಡಾಡಬಾರ್ದು, ಇಲ್ಲಿ ಪೋಲಿಗಳ ಗಲಾಟೆ ಜಾಸ್ತಿ ಇದೆ, ಹುಷಾರಾಗಿ ಹೋಗು. ಏನು ಹುಡುಕ್ತಾ ಇದ್ದೀರಾ ಸರ್? ರಿಂಗು, ಉಂಗ್ರ, ಹಿತ್ತಾಳಿದ? ಚಿನ್ನದಯ್ಯ, 24 ಕ್ಯಾರೆಟ್ಸ್. 24 ಕ್ಯಾರೆಟ್ಸ್, 24 ಕ್ಯಾರೆಟ್ಸ್, 24 ಕ್ಯಾರೆಟ್ಸ್, 24 ಕ್ಯಾರೆಟ್ಸ್, 24 ಕ್ಯಾರೆಟ್ಸ್, 24 ಕ್ಯಾರೆಟ್ಸ್, 24 ಕ್ಯಾರೆಟ್ಸ್.
ದಂತದ ಬೊಂಬೆ ಮೈ ಬಣ್ಣ ಚಿನ್ನದ ನಿಂಬೆ ನನಗಾಗೆ ಹುಟ್ಟಿದ ಭೂಲರಂಬೆ ನೀ ನನ್ನ ಲೈಫಲ್ಲಿ ಹೀರೋ ನಿನ್ನಂತ ಸುಂದರ ಯಾರು ನೀನಿಲ್ಲವಾದರೆ ನನ್ನ ಬಾಳೆ ಜೀರೋ ಬರಿ ಮಾತು ಆಡುತ್ತಿರುವೆ ಹೀಗೇಕೆ ಕಾಲ ಕಳೆವೆ ಬರಿ ಮಾತು ಆಡುತ್ತಿರುವೆ ಹೀಗೇಕೆ ಕಾಲ ಕಳೆವೆ ಬಾಬೇಗ ನನ್ನ ಮುದ್ದು ಭಾಮ ಓ ಭಾಮ ಸತ್ಯ ಭಾಮ ಹುಡುಗ ಅಲ್ಲೇ ನಿಲ್ಲು ಈ ಕಣ್ಣೆ ಕಾಮನ ಬಿಲ್ಲು ನೆಂಪಾಗಿ ಹಾಡುವೆ ಆಗ ಸೊಗಸಾದ ಪ್ರೀತಿಯ ರಾಗ ನಾನಾಗ ಕಾಣುವೆ ಒಳ್ಳೆ ಯೋಗ ಭಾಮ ಸತ್ಯ ಭಾಮ ಜಾಣ ನನ್ನ ಜಾಣ ನನ್ನನ್ನು ಸೆಳೆದೆ ನಿನ್ನಂದ ನೋಡಿ ನಾ ಕುಣಿದೆ ನಿನ್ನನ್ನು ಸೇರೆ ನಾ ಇಲ್ಲೋಡಿ ಬಂದೆ ಮದುವೆನೇ ಬೇಡವೆಂದೆ ಗಂಡನ್ನೇ ನೋಡೇನೆಂದೆ ಮದುವೆನೇ ಬೇಡವೆಂದೆ ಗಂಡನ್ನೇ ನೋಡೇನೆಂದೆ ನಿನ್ನ ಕಂಡು ಸೋತು ಹೋದೆ ಓ ಜಾಣ ನನ್ನ ಜಾಣ ಓ ಜಾಣ ನನ್ನ ಜಾಣ ಹುಡುಗಿ ಅಲ್ಲೇ ನಿಲ್ಲು ಈ ಕಣ್ಣೆ ಕಾಮನ ಬಿಲ್ಲು ಬಿಡಲೇನೆ ಪ್ರೇಮದ ಬಾಣ ಈಗ ಇಂಪಾಗಿ ಹಾಡುವೆ ಆಗ ಸೊಗಸಾದ ಪ್ರೀತಿಯ ರಾಗ ನಾನಾಗ ಕಾಣುವೆ ಒಳ್ಳೆ ಯೋಗ ಓ ಜಾಣ ನನ್ನ ಜಾಣ ಭಾಮ ಸತ್ಯ ಭಾಮ ಇಷ್ಟೇ ತಾನು ನಿನ್ನ ಆಸೆ ಹೌದಪ್ಪ. ಮದುವೆ ಅಂದ್ರೆ ಹುಡುಗಾಟ ಅನ್ಕೊಂಡ್ಬಿಟ್ಟಿಯೇನೋ ನೀನ್ ಈ ಆಟ ಆಡ್ತೀಂತಲೇ ಆಗ್ಲೇ ನಿನ್ ಮದುವೆ ನಿಶ್ಚಯ ಮಾಡ್ಕೊಂಡು ಬಂದಿದ್ದೀನಿ. ನನ್ಗೆ ಅಕ್ಕ ಮಾಡಬೇಡ ಬುಕ್ಕ ಮಾಡಬೇಡ ನಾನ್ ಮದುವೆ ಆಗೋದಾದ್ರೆ ಆ ಹುಡುಗಿನೇ ಇದೇ ನನ್ನ ತೀರ್ಮಾನ. ನನ್ ತೀರ್ಮಾನ ಕೇಳೋ. ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿದ್ರು ಸರಿ, ಈ ವಿಶ್ವನಾಥ ಮಾತು ತಪ್ಪೋದಿಲ್ಲ. ನಾನು ಹೇಳಿದ ಹುಡುಗಿನೇ ನಿನ್ ಮದುವೆ ಆಗ್ಬೇಕು. ಅಯ್ಯ ವಿಶ್ವನಾಥ, ಅವನ ಆಸೆ ಪಡೋದ್ರಲ್ಲಿ ಏನೂ ತಪ್ಪಿಲ್ಲ. ಅವ್ರು ಹೇಳ್ದಾಗೆ ಹುಡುಗಿ ಒಳ್ಳೆಯವಳು, ಲಕ್ಷಣವಾಗಿದ್ದಾಳೆ. ಅವಳು ನಿನ್ ಸೊಸೆಯಾಗಿ ತಂದ್ಕೊಟ್ರೆ ನಿನ್ ಮಿಲಿಟರಿ ಡಿಸಿಪ್ಲಿನ್ಗೆ ಏನೂ ಅವಮಾನವಾಗಲ್ಲ. ಒಪ್ಕೋ. ಮತ್ತೆ ಏನಾಯ್ತ್ರಿ? ಏನಿಲ್ಲ, ಇನ್ನೊಂದು ಐಡಿಯಾ ಬಂತು. ಆ ಹುಡುಗಿ ಜೊತೆ ಮದುವೆ ನಾನೇ ಮಾಡ್ಕೋತೀನಿ. ಏನು? ಕರೆಕ್ಟ್ ಐಡಿಯಾ, ಏನು? ಒಳ್ಳೆ ಐಡಿಯಾ. ಏನು? ಕೃಷ್ಣನ ಕೆಲಸ ಮಾಡು. ರುಕ್ಮಿಣಿನ ಹೇಗೆ ಕೃಷ್ಣ ಹೊಡ್ಕೊಂಡು ಹೋದ ಹಾಗೆ ಈ ಹುಡುಗಿನ ನೀನ್ ಹೊಡ್ಕೊಂಡು ಹೋಗು. ಆಮೇಲೆ ನಿಮ್ಮ ಅಪ್ಪ ಬಾಯ್ ಬರ್ಕೊತಾನೆ. ರಮೇಶ, ರಮೇಶ ನಿಂತ್ಕೊಳ್ಳೋ. ರಮೇಶ, ನಮ್ ಹುಡುಗ ಸುಬ್ಬನ್ ನೋಡಿದ್ಯೇನೋ? ನೋಡಿದೆ ಸರ್. ನೋಡಿದ್ಯಾ? ಎಲ್ಲೋ? ಆಫೀಸ್ನಲ್ಲಿ. ಯಾವಾಗಲೂ? ಮೊನ್ನೆ ಮೊನ್ನೆ ಅಲ್ಲ ಕಣೋ, ಇವತ್ತು ನೋಡ್ದೇನೋ? ಇವತ್ತು ಅವನಿನ್ನೂ ಸಿಗ್ಲಿಲ್ಲ ಸರ್. ಸಿಗ್ಲಿಲ್ವಾ? ಶ್ರೀನಾಥ, ಏನ್ ಸರ್? ಶ್ರೀನಾಥ, ನಮ್ ಹುಡುಗ ಸುಬ್ಬನ್ ನೋಡ್ದ್ಯಾ? ಇಲ್ವಲ್ಲ ಸರ್, ನೋಡ್ಲಿಲ್ಲ. ನೋಡ್ಲಿಲ್ವಾ? ಮೊನ್ನೆ ಮನೆ ಬಿಟ್ಟು ಹೋದವನು ಎಲ್ಲಿ ಹೋದ್ನೋ, ಇನ್ನೂ ಮನೆಗೆ ಬಂದಿಲ್ಲ. ಅದಕ್ಕೆ ಸರ್ ಚಿಕ್ಕ ಮಕ್ಕಳನ್ನ ಎಚ್ಚರಿಕೆ ನೋಡ್ಕೋಬೇಕು ಅನ್ನೋದು. ಇಲ್ಲದಿದೆ ಒದ್ದಾಟ. ಅವ್ರ ಹುಡುಗ ಚಿಕ್ಕ ಮಗು ಅಲ್ಲಯ್ಯ, 24 ವರ್ಷದ ಹುಡುಗ. 24 ವರ್ಷದ ಗಡಿಗೋಸ್ಕರ ಈ ಪರದಾಟ. ನಗಬೇಡ, ನಗಬೇಡ. ಎಷ್ಟು ಮಕ್ಕಳು ನಿಗೆ? 5. 5? ಅದಕ್ಕೆ ಹೀಗೆ. ನನಗಿರೋನು ಒಬ್ನೇ ಮಗ ಕಣಯ್ಯ, ಒಬ್ನೇ ಮಗ. ಅದ್ರ ಸಂಕಟ ನಿನ್ಗೇನು ಗೊತ್ತಾಗ್ಬೇಕು? ಅಯ್ಯೋ, ಮನೆ ಬಿಟ್ಟು 3 ದಿವಸ ಆಯ್ತಪ್ಪ. ಊಟಕ್ಕೆ ಏನ್ ಮಾಡ್ತಾನೋ, ಸ್ನಾನಕ್ಕೆ ಏನ್ ಮಾಡ್ತಾನೋ? ಸಮಾಧಾನ ಮಾಡ್ಕೊಳ್ಳಿ ಆಂಟಿ, ಅವನೆಲ್ಲೂ ಹೋಗಿಲ್ಲ, ಒಂದೇ ಬರ್ತಾನೆ. ಏನ್ರಿ, ಸುಬ್ಬು ಸಿಕ್ಕಿದ್ನಾ? ಅವನೆಲ್ಲೇ ಸಿಗ್ತಾನೆ? ಅವನಿಗೋಸ್ಕರ ಬೀದಿ ಬೀದಿಲಿ ನಾಯಿಯಾಗಿ ಅಲ್ದದ್ದೇ ಲಾಭ. ಹೂ ಹೇಳಿದ್ರೆ ಹೀಗೆ ಪರಾರಿ ಆಗಿದೆ ನನ್ನ ಮೇಲೆ, ಇದರಲ್ಲೇನೋ ಗುಟ್ಟಿರ್ಬೇಕು. ಎಲ್ಲ ಇವ್ರು ಮಾಡಿದ್ದೆ. ಡಿಸಿಪ್ಲಿನ್ ಡಿಸಿಪ್ಲಿನ್ ಅಂತ ಅವನ್ನ ಹೆದರ್ಸಿಟ್ಬಿಟ್ರು. ನಾನೇನ್ ಬೇಕು ಓಡಿಸಿದ್ದೇನೆ? ಅವನು ಒಳ್ಳೇದಕ್ಕೆ ತಾನೇ ಹೇಳಿದ್ದು. ಏನ್ರಿ, ನಮ್ಮ ಮನೆಯಲ್ಲಿ ಗೀತಾನು ಇಲ್ವಂತೆ. 3 ದಿವಸ ಆಯ್ತಂತ ಹೋಗಿ. ಹೌದಾ? ಏನು? ನಿಮ್ ಮನೇಲಿ ನಿನ್ ತಂಗಿ ಇಲ್ಲ, ನಮ್ಮ ಮನೇಲಿ ನಮ್ಮ ಹುಡುಗ ಇಲ್ಲ. ಏನಿದೆ ಅರ್ಥ? ಅರ್ಥ ಏನಿದೆ? ಅನರ್ಥ. ಇವಳು ನನ್ ಮಗನ್ ತಲೆ ಕೆಡಿಸಿ ಕಟ್ಕೊಂಡ್ಲು, ಇವಳ ತಂಗಿ ನಿಮ್ ಮಗನ್ ಬುದ್ಧಿ ಕೆಡಿಸಿ ಕಟ್ಕೊಂಡಿರ್ತಾಳೆ. ಹೀಗೆ ಇನ್ನೊಬ್ಬರ ಮನೆ ಹಾಳು ಮಾಡೋದೇ ಇವರ ಕುಲ್ಕಸ್ಬು ಅಂತ ಕಾಣುತ್ತೆ. ಕುಲ್ಕಸ್ ಬಲ್ವೇ? ಈ ಕಾಲದಲ್ಲಿ ಎಲ್ರೂ ಹಾಗೆ, ಅವ್ರವ್ರ ದಾರಿ ಅವ್ರವ್ರಿಗೆ. ಅಯ್ಯ ವಿಶ್ವನಾಥ, ಏನು ಆಗೋಯ್ತು. ಏನಾಗೋಯ್ತು? ನಿನ್ನ ಮಗನಿಗೂ ನನ್ನ ಮಗನ ನಾದ್ನಿಗೂ ಮದುವೆ. ಊರ್ ಬಿಟ್ಟು ಹೋಗ್ತೀನಿ ಅಂತ ಹಠ ಮಾಡ್ತಿದ್ದವನಿಗೆ ಬುದ್ಧಿ ಹೇಳಿ ತಳದ್ ನಿಲ್ಸಿ ನಾನೇ ಮದುವೆ ಮಾಡ್ಬಿಟ್ಟೆ. ಲೋ ನೀನ್ ನನ್ ಮಿತ್ರ ಏನೋ, ಹಿತೈಷಿ ಏನೋ, ಡಿಸಿಪ್ಲಿನ್ ಪಕ್ಕದ ಕುತ್ಕೊಂಡೆ ಕುಯ್ತೀಯೇನೋ?
ಪಾರ್ವತಿ ನಾನು ಬಂದೂಕ್ ತಗೊಂಡ್ಬಾರ ನಿಲ್ಲೇ ಢಮಾರ್ ಹಚ್ಬಿಡ್ತೀನಿ. ನೀನ್ ಏನ್ ಬೇಕಾದ್ರೂ ಮಾಡು. ನಿನ್ನ ಮಗ ನಿನ್ನಿಂದ ದೂರ ಆಗದೆ ಇರ್ಲಿ ಅಂತ ಈ ಕೆಲಸ ಮಾಡಿದೀನಿ. ಇನ್ ಸ್ವಲ್ಪ ಹೊತ್ತು ಮಗ ಸೊಸೆ ಇಲ್ಲಿಗೆ ಬರ್ತಾರೆ. ಬೇಕಾದ್ರೆ ಆಶೀರ್ವಾದ ಮಾಡಿ ಒಳಗೆ ಕರ್ಕೊಂಡವ್ರು. ಪಾರ್ವತಿ ನನ್ ಬಂದೂಕ್ ತಗೊಂಡ್ಬಾರೆ. ನನಗ್ ಗೊತ್ತಿಲ್ಲದೆ ಮದುವೆ ಮಾಡ್ಕೊಂಡಿದ್ದಾನ? ನನ್ ಪರ್ಮಿಷನ್ ಇಲ್ಲದೆ ಮದುವೆ ಮಾಡ್ಕೊಂಡಿದ್ದಾನ? ಏನಂತ ಅವನ ಅಭಿಪ್ರಾಯ? ಅವನ್ ಪಾಲ್ ನಾವಿಬ್ರು ಸತ್ತು ಹೋಗಿದೀವಿ ಅಂತ. ಅದಲ್ಲ ರೀ. ಅದೇ ಕಡೆ ಅವನ ಅಭಿಪ್ರಾಯ. ಬರ್ಲಿ ಇವತ್ತು ಗುಡ್ ನೈಟ್ ಢಮಾರ್. ಸಾಕ್ ನಿಲ್ಸಿ. ನೀವು ಹಠ ಮಾಡಿ ನನ್ ಮಗನ ನನ್ಗಿಲ್ದ ಹಾಗೆ ಮಾಡ್ಬೇಡಿ. ಪಾರ್ವತಿ ಅವನೆಂಥ ಅನ್ಯಾಯ ಮಾಡಿದಾನೆ ಗೊತ್ತಾ? ನನಗೆ ಹೇಳದೆ ಮದುವೆ ಮಾಡ್ಕೊಂಡಿದ್ದಾನೆ. ಅಷ್ಟೇ ತಾನೇ. ಅವನೇನ್ ಯಾವ ಹುಡುಗಿನ ಹೊತ್ಕೊಂಡು ಹೋಗಿಲ್ಲ, ಅನ್ಯಾಯ ಮಾಡಿಲ್ಲ. ಇಷ್ಟಪಟ್ಟು ಹುಡುಗಿನ ಮದುವೆ ಮಾಡ್ಕೊಂಡಿದ್ದಾನೆ. ನಾವ್ ಇಷ್ಟಪಟ್ಟು ಆಶೀರ್ವಾದ ಮಾಡಿದ್ರೆ ಅವ್ರು ಸುಖವಾಗಿರ್ತಾರೆ. ನೀನು ಹೀಗೆ ಹೇಳ್ತೀಯಾ? ಹೌದು. ನೀವು ಸುಮ್ಮನೆ ತಕರಾರು ಮಾಡ್ತಾ ಇದ್ರೆ ಅವ್ನು ಒಳಗ್ ಬರಲ್ಲ, ಓಡೋಗ್ತಾನೆ. ಓಡೋಗ ಬಿಟ್ಬಿಡ್ತೀನ. ಕಣ್ಣು ಕಂಡ ತಕ್ಷಣ ಮೈಟಿ ಕೊಂಡು ಢಮಾರ್. ಅಯ್ಯೋ ಅಪ್ಪ, ಅಪ್ಪನ ಕೈಲಿ ಗನ್ನೊಳಗಡೆ ಗುಂಡು. ಯಮಧರ್ಮರಾಯ ಕಾಪಾಡಪ್ಪ. ಹೇಗೀತ ಕಾಪಾಡ ನನ್ನ. ಹೀಗೆ ಹೆದರ್ಕೊಂಡು ನಂಗೂ ಭಯ ಪಡಿಸ್ಬೇಡಿ. ಬನ್ನಿ ಬನ್ನಿ. ಗೀತಾ, ನಮ್ಮಪ್ಪನ ವಿಷಯ ನಿಂಗಿನ್ನೂ ಗೊತ್ತಿಲ್ಲ. ಅವ್ರ ಮಹಾ ಮುಂಗೋಪಿ. ಕೋಪ ಬಂದ್ರೆ ಮಗನೂ ವಾಚರ ಕೂಡ ಮರೆತು ಗನ್ನಲ್ಲಿ ಶೂಟ್ ಮಾಡ್ಬಿಡ್ತಾರೆ. ಅದು ತುಕ್ಕಿಡಿದ್ರು ಗನ್ನು ರೀ, ಏನೂ ಆಗಲ್ಲ. ಪ್ಲೀಸ್ ಬನ್ನಿ. ಗೀತಾ, ನನ್ಗ್ಯಾಕೋ ಭಯ ಆಗುತ್ತೆ. ನಾನ್ ಬರಲ್ಲ, ನೀನು ಹೋಗು. ನೋಡಿ, ನಾನ್ ನಿಮ್ಮನೆಗೆ ಧೈರ್ಯವಾಗಿ ಬರ್ತಿದ್ರು. ನೀವು ಒಳ್ಳೆ ಹುಡುಗಿ ಹಾಗೆ ಎದುರ್ಕೋತಿರಲ್ಲ. ನಾನು ಹುಡುಗಿ ಆಗಿದ್ರು ಪರವಾಗಿಲ್ಲ, ನನಗೆ ಭಯ ಆಗುತ್ತೆ. ನೀನ್ ಹೋಗು. ಅಷ್ಟೇನಾ? ಅಷ್ಟೇ. ಅಷ್ಟೇನಾ? ಅಷ್ಟೇ. ಯಾರು ನೀನು? ಮಾತಾಡುವುದು ಸುಟ್ಟಾಕ್ಬಿಡ್ತೀನಿ. ದ ಗ್ರೇಟ್ ಕ್ಯಾಪ್ಟನ್ ರಾವ್ ಬಹದ್ದೂರ್ ವಿಶ್ವನಾಥ ಐನೂರು ಸೊಸೆ. ಬರೀ ಸೊಸೆ ಅಂದ್ರೆ ಸಾಲದು. ವಾಟ್ಸ್ ಯುವರ್ ನೇಮ್? ಮೈ ನೇಮ್ ಗ್ರೇಟ್ ಕ್ಯಾಪ್ಟನ್ ಡಿಸಿಪ್ಲಿನ್ ವಿಶ್ವನಾಥ ಐನೂರು ಸೊಸೆ ಗೀತಾ ಸುಬ್ರಹ್ಮಣ್ಯ. ಗ್ರೇಟ್ ವಿಶ್ವನಾಥ ಅನ್ನೋರ ಮಗ. ನನ್ನ ಮಗ ಸುಬ್ರಹ್ಮಣ್ಯ ಮನೆಗೆ ಬರ್ಲಿಲ್ವಾ? ಬಂದಿದ್ದಾರೆ, ಇಲ್ಲೇ ಇದ್ದಾರೆ. ಬನ್ರಿ ಬನ್ರಿ. ಏನ್ರಿ ಗನ್ ಇಳಿಸ್ತೀರಾ? ತಿಳಿಸ್ಬೇಕಾ? ಇಳಿಸಿ. ಮಕ್ಕಳಿಗೆ ಆಶೀರ್ವಾದ ಮಾಡಿ. ಮಾಡ್ಬೇಕಾ? ಮಾಡ್ರಿ. ಓಕೆ 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 ಓಕೆ. ಡಿಸಿಪ್ಲಿನ್ ಸಂಸಾರ ಮಾಡ್ತಾ ಎರಡೇ ಮಕ್ಕಳನ್ನ ಹೆತ್ತು ದೇಶ ಸೇವೆ ಮಾಡಿ. ಓಕೆ. ಕತ್ತೆ ಅಲ್ಲಲ್ವೋ? ನಡೆಯೋ ಒಳಗೆ ನಡೆಯೋ. ಏನಮ್ಮ, ಇಂಥ ಮುದ್ದಾದ ಕೆನ್ನೆಗೆ ಏಟ್ ಹಾಕಿದ್ರೆ ನನ್ ಸುಬ್ಬು ಸುಮ್ಮನೆ ಬಿಟ್ಟಾನ? ಹುಚ್ಚಮ್ಮ, ನಿಂದೇನ್ ತಪ್ಪಿಲ್ಲ. ನನ್ ಮಗ ಯಾವಾಗ್ಲೂ ಹೀಗೆ. ಅವನ್ ಹಿಡ್ದಿದ್ದೆ ಹಠ. ಅವನ್ ಹಠ ಮಾಡಿ ಒಂದ್ ಒಳ್ಳೆ ಕೆಲಸ ಮಾಡಿದ್ದು ಅಂದ್ರೆ ಅದು ಇವತ್ತೇ. ನಿನ್ನಂಥ ಮುದ್ದಾದ ಸೊಸೆನ ನನಗ್ ಕೊಟ್ಟಿದ್ದು. ಗೀತಾ, ನಿಂಗೆ ದೇವರಂತ ಅತ್ತೆ ಸಿಕ್ಕಿದ್ದಾರೆ. ನೀನು ತುಂಬಾ ಪುಣ್ಯ ಮಾಡಿದೆ. ಹಾ, ಹೊಗಳೋದೆಲ್ಲ ಆಮೇಲೆ. ಒಳಗೆ ಖಂಡಿತ ಕೆಲಸ ಇದೆ. ಹೊಸ ಹಾಸಿಗೆ ತರಬೇಕು, ರೂಮ್ ಅಲಂಕಾರ ಮಾಡ್ಬೇಕು, ನನ್ನ ಸೊಸೆಗೆ ಚೆನ್ನಾಗಿ ಶೃಂಗಾರ ಮಾಡ್ಬೇಕು. ಗುಡ್ ಲಕ್ ಮಿಸ್ಟರ್ ಸುಬ್ರಹ್ಮಣ್ಯ. ಥ್ಯಾಂಕ್ ಯು. ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ಹಲೋ. ಲೇ, ಯಾಕೆ ಈ ತರ ಕಣ್ಣು ಮುಚ್ಕೋತೀಯಾ? ನಂಗೆ ನಾಚಿಕೆ. ನಿನಗೇನು? ನನಗೂ ನಾಚಿಕೆನೆ. ಇದೇ ಮೊದಲನೇ ಸಲ ನೋಡು ಇಂಥ ಅನುಭವ. ಒಂದೆರಡು ರಾತ್ರಿ ಕಳೆದ್ರೆ ಬಂದು ಬಿಡುತ್ತೆ ಧೈರ್ಯ. ಏನ್ರಿ ನೀವು ನಾಚಿಕೆನೇ ಇಲ್ಲದೆ ಏನೇನೋ ಮಾತಾಡ್ತೀರ. ಮಾತಿನಲ್ಲಿ ಕಾಲ ಕಳೆಯೋ ಹೊತ್ತಾ ಇದು? ಐ ಆಮ್ ಸಾರಿ. ಈಗ ನಾನೊಂದು ಕೆಲಸ ಮಾಡ್ಲಾ? ಏನ್ರಿ? ಒಂದು ಬ್ಯೂಟಿಫುಲ್ ಲವ್ ಸಾಂಗ್ ರೆಕಾರ್ಡ್ ಹಾಕ್ತೀನಿ. ಅದನ್ನ ಕೇಳ್ತಾ ಕೇಳ್ತಾ ಹಾಗೆ ಮೂಡಕ್ ಬಂದು ಆಮೇಲೆ ಹೇಳ್ತೀನಿ. ಜೀವನ ಸಂಧ್ಯಾ ರಾಗ
ಅವನು ಸುಬ್ಬು ಮಲ್ಕೊಂಡಿದ್ದಾನೆ. ಮಾತಾಡ್ತಾನೆ ಇದ್ಯಾ? ತೆಗ್ಯೋ ಬಾಗಿಲ್ನ, ಕತ್ತೆ. ತೆಗ್ಯೋ. ನೀವೇ ಹೋಗಿ. ಏನಪ್ಪ ಮಲ್ಕೊಂಡಿದ್ರೆ ಮಲ್ಕೊಂಡ್ಬಿಡ್ತೀಯ ಅಂತಲೇ ಎಬ್ಸಿದ್ದು ಅಲ್ವಾ? ನೀನ್ ನಿದ್ದೆ ಮಾಡಕ್ ಊರ್ನೂರ್ ನಿದ್ದೆಲ್ಲ ಯಾಕೋ ಕೆಡಿಸ್ಬೇಕು? ಇಲ್ಲಿ ತೂಕಡಿಸ್ತಾ ಇದ್ದೆ. ತೂಕಸೋರು ಗ್ರಾಮಫೋನ್ ಸಂಗೀತ ಯಾಕಬೇಕು? ನನ್ನ ನಿದ್ದೆ ಎಲ್ಲ ಹಾಳು. ಗ್ರಾಮಫೋನ್ ನಿಲ್ಲಿಸ್ಬಿಟ್ಟಲ್ಲ. ಹೋಗ್ತೀನಿ ನೋಡು, ಅದಿಟ್ಟಿರೋ ತಿಂಡಿ ಶಾಸ್ತ್ರಕ್ಕೆ, ಅದನ್ನೆಲ್ಲ ತಿಂದು ಬೆಳಿಗ್ಗೆ ಪರದಾಡಬೇಡ. ಅಮ್ಮ ಗೀತಾ, ನಮ್ ಸುಬ್ಬು ಸ್ವಲ್ಪ ಲೂಸು ಕಣಮ್ಮ. ಏನ್ರಿ ಶಿವಪೂಜೆಲಿ ಒಳ್ಳೆ ಕರಡಿ ಹಾಕಿ ಬಂದ್ಬಿಟ್ರಲ್ಲ. ನನ್ ಸೊಸೆ ಬುದ್ಧಿ ಹೇಳ್ತಿದ್ದೆ ಕಣೆ. ತಂದೆ ಎಷ್ಟೊತ್ತೆ ಬರೋದು? ತಗೊಳ್ಳಿ. ಎಲ್ಲಿ ಹೋಗ್ತಾ ಇದ್ಯಾ? ತಗೋ ಎಂತಿಕ್ಕು. ಎಳೆ ಮಗು. ಎಳೆ ಮಗುನೇ. ರಾತ್ರಿ ಚೆನ್ನಾಗಿ ನಿದ್ದೆ ಬಂತ? ಕಾಫಿ ಕೊಡ್ಲಾ? ಅತ್ತೆ ನಂಗೂ ಅಡಿಗೆ ಕೆಲಸ ಹೇಳ್ಕೊಡ್ತೀರಾ? ನಾನು ಮಾಡ್ತೀನಿ. ಈಗ್ಲೇ ಯಾಕಮ್ಮ ಮೈ ಕೈ ಮಸಿ ಮಾಡ್ಕೋಬೇಕು? ನಾನಿದ್ದೇನಲ್ಲ. ಅಡಿಗೆ ಕೆಲಸ, ಮನೆ ಕೆಲಸ ಎಲ್ಲ ನೀವು ಒಬ್ರೇ ಮಾಡ್ತಿದ್ರೆ ನಾನ್ ನೋಡ್ಕೊಂಡು ಸುಮ್ನೆ ಇರ್ಲಾ? ನಂಗೂ ಏನಾದ್ರೂ ಕೆಲಸ ಹೇಳಿ ಅತ್ತೆ. ಗಂಡ ಹೆಂಡ್ತಿರು ಅನ್ಯೂನ್ಯವಾಗಿರ್ಬೇಕಾದ್ರೆ ಬರೀ ಅಡಿಗೆ ಕೆಲಸ ಕಲ್ತ್ರೆ ಮಾತ್ರ ಸಾಲ್ದಮ್ಮ. ಇನ್ನೂ ಎಷ್ಟೋ ವಿಷಯಗಳಿವೆ. ಹೇಳ್ಕೊಡಿ ಅತ್ತೆ, ಕಲ್ತ್ಕೋತೀನಿ. ಏನು ಅತ್ತೆ ಸೊಸೆ ಇಬ್ರು ಸೇರಿ ಬಾರಿ ವಿಷಯ ಮಾತಾಡ್ತಾ ಇರೋಗಿದೆ. ಏನಿಲ್ಲ, ಸುಬ್ಬು ವಿಷಯ ಹೇಳ್ತಾ ಇದ್ದೆ. ಬರೀ ಹೇಳಿದ್ರೆ ಸಾಲ್ದೆ. ನೋಡಮ್ಮ ಗೀತಾ, ನಮ್ ಸುಬ್ಬು ಇದಾನಲ್ಲ, ಅವನೊಬ್ಬ ಈಡಿಯಟ್, ಮುಟ್ಟಾಳ. ಸುಮ್ನೆ ಗುಂಡು ಬೆಳೆದಿದ್ದಾನೆ ವಿನಃ ಬುದ್ಧಿನೂ ಸ್ವಲ್ಪನೂ ಇಲ್ಲ. ಅವನಿಗೆ ಡಿಸಿಪ್ಲಿನ್ ಕಲ್ಸೋಕ್ ಹೋಗಿ ನಾನೇ ಇಂಡಿಸಿಪ್ಲಿನ್ ಆಗ್ಬಿಟ್ಟಿದ್ದೇನೆ. ಇನ್ಮೇಲೆ ನೀನು ಅವನು ಡಿಸಿಪ್ಲಿನ್ ಕಲಿಸ್ಬೇಕು. ಏನೇ ಬೆಳಗ್ಗೆನೆ ಅತ್ತೆ ಸೊಸೆರಿಬ್ರು ಮೀಟಿಂಗ್ ನಡೆಸ್ತಾ ಇದ್ದೀರಿ? ಮೀಟಿಂಗ್ ಏನೂ ಇಲ್ಲ, ಅತ್ತೆ ಮಾವ ನಿಮ್ ಯೋಗ್ಯತೆ ಏನು ಅಂತ ಹೇಳಿದ್ರಷ್ಟೇ. ಏನೇ ಏನ ನನ್ನ ಯೋಗ್ಯತೆ? ಏನ್ ಕಂಡೆ? ನಾನೇನು ಕಂಡಿಲ್ಲ ರೀ. ಮಾವನವ್ರು ಹೇಳಿದ್ರು ನನ್ ಮಗ ಶುದ್ಧ ಕತ್ತೆ, ಕೋತಿ ಬುದ್ಧಿ ಅಂತ. ನಿನ್ನಂತ ಮಾಣಿಕ್ಯ ಸಿಕ್ಕಿದೆ ಕೈಗೆ, ಏನ್ ಮಾಡ್ತಾನೋ ಏನು ಅಂತ. ಗುದ್ದು ಬಿಡ್ತೀನಿ ನೋಡು ಸುಳ್ಳು ಹೇಳಿದ್ರೆ. ನಮ್ಮ ಅಪ್ಪ ಆ ರೀತಿ ಹೇಳಕ್ ಸಾಧ್ಯವೇ ಇಲ್ಲ. ನಿಮ್ಮ ಆಣೆ ಗುರಿ. ಆಮೇಲೆ ನಿಮ್ಮನ್ನ ಹದ್ ಬಸ್ತಲ್ಲಿ ಇಟ್ಕೊ ಅಂದ್ರು. ಬೇಕಾದ್ರೆ ಕೆನ್ನೆಗೆರಡು ಕೊಡು ಅಂತಾನು ಹೇಳಿದ್ರು. ಇನ್ಮೇಲೆ ನಾನ್ ಹೇಳ್ದಾಗೆ ನೀವ್ ಕೇಳ್ಬೇಕು ಅಂತ. ಏಯ್ ಬಾರೆ ಇಲ್ಲಿ, ಬಾರೆ ಇಲ್ಲಿ ನಿಂತ್ಕೋ. ಏನಂದಿ? ನೀನ್ ಹೇಳ್ದಾಗ ನಾನ್ ಕೇಳ್ಬೇಕಾ? ಗುದ್ದು ಬಿಡ್ತೀನಿ ನೋಡು. ಚೆನ್ನಾಗಿ ಜ್ಞಾಪಕ ಇಟ್ಕೋ. ನಾನ್ ಹೆಂಡತಿ, ನೀನ್ ಗಂಡ. ನೀನ್ ಹೆಂಡತಿ, ನಾನ್ ಗಂಡ. ಯಾರಿಲ್ಲ ಅಂದ್ರು ನಾನ್ ಹೇಳ್ದಾಗ ನೀನ್ ಕೇಳ್ಬೇಕು. ಕೇಳ್ತೀನಿ, ಆದ್ರೆ ನಿಮ್ ಮಾತೆಲ್ಲ ಸುಳ್ಳು. ಸುಳ್ಳ? ನಾನು ಯಾವಾಗ್ಲೇ ಸುಳ್ಳು ಹೇಳ್ದೆ? ಮದುವೆಗೆ ಮುಂಚೆ ಒಂದಿನ ಪಾಠದಲ್ಲಿ ಹೇಳಿಲ್ವಾ? ಏನ್ ಹೇಳ್ದೆ? ಎತ್ತರ 5 ಅಡಿ 11 ಅಂಗುಳ ಅಂತ. ಹೌದು, ನಿಜ. ಏನ್ ನಿಜ? ಹೀಲ್ ಶೂ ತೆಗೆದ್ರೆ 5 ಅಡಿ 9 ಅಂಗುಳ. ಆದ್ರೇನಾಯ್ತು ಈಗ? ತೂಕ 130 ಪೌಂಡ್ ಅಂದ್ರಿ. 155. ನಿನಗೆ ಗೊತ್ತಾಯ್ತೆ? ಅಷ್ಟು ಗೊತ್ತಾಗಲ್ವಾ ನಂಗೆ? ಆದ್ರೇನಾಯ್ತು ಹೇಳು. ನಿಮ್ಮಪ್ಪಂಗೆ ತುಂಬಾ ಕೋಪ ಅಂದ್ರಿ. ನೋಡು, ನಾನು ಯಾವ ಸುಳ್ಳು ಹೇಳಿದ್ರು ಇದು ಮಾತ್ರ ಪರಮ ಸತ್ಯ. ನಮ್ಮಪ್ಪ ಮಹಾ ಕೋಪಿಷ್ಟ. ಸಾಕ್ ಸುಮ್ನೆ ರೀ. ಅಂತ ಶಾಂತಮೂರ್ತಿನ ಇದುವರೆಗೂ ನಾನು ನೋಡಿಲ್ಲ. ಅಯ್ಯೋ ಅಯ್ಯೋ, ನಮ್ಮ ಅಪ್ಪ ಅಮ್ಮ ಇಬ್ರು ಸೇರ್ಕೊಂಡು ನನ್ನ ಹೆಂಡತಿಗೆ ಬ್ರೈನ್ ವಾಶ್ ಮಾಡಿ ನಮ್ಮಿಬ್ರು ದೂರ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ. ಅಯ್ಯೋ ದೇವ್ರೆ, ನಮ್ಮನ್ ಕಾಪಾಡಪ್ಪ. ಅಯ್ಯೋ ಸಾಕ್ ಸುಮ್ನೆ ರೀ. ಯಾರಾದ್ರೂ ಕೇಳಿದ್ರೆ ನಕ್ಕತ್. ಗಾಯತ್ರಿ, ಗಾಯತ್ರಿ, ಬೇಗ ರೆಡಿಯಾಗು, ಸಿನಿಮಾ ಹೋಗೋಣ. ಟಿಕೆಟ್ ಬುಕ್ ಮಾಡ್ಸಿದೀನಿ, ತಗೋ ಹೂ. ನಂಗೆ ಯಾಕೋ ತಲೆನೋವ್ರಿ. ಲಕ್ಷಣವಾಗಿ ಡ್ರೆಸ್ ಮಾಡ್ಕೊಂಡು ನನ್ನ ಜೊತೆ ಸಿನಿಮಾ ನೋಡ್ಬಿಟ್ರೆ ತಲೆ ನಾವೆಲ್ಲ ಹೊರಟೋಗ್ಬಿಡುತ್ತೆ. ಬೇಗ ರೆಡಿಯಾಗು. ಅಮ್ಮ ಅಮ್ಮ ಅಮ್ಮ, ಏನೇ ಇಲ್ಲಿ ನೋಡಮ್ಮ, ಸೀರೆನ ಹೂವು ತಗೊಂಡ್ಬಂದಿದ್ದಾನೆ. ಯಾರಿಗೆ? ಅತ್ತಿಗೆಗಂತೆ ಕಣಮ್ಮ. ಅತ್ತಿಗೆ ತರದೆ ನಿನ್ಗೂ ನನಗೂ ತರ್ತಾನ? ಮದ್ವೆ ಆದಾಗ್ಲಿಂದ ಸೀನಣ್ಣ ನನ್ನ ಹತ್ರ ಸರಿಯಾಗಿ ಮಾತು ಆಡಲ್ಲಮ್ಮ. ಯಾಕೆ ಆಡ್ತಾನೆ? ಕಾಣದೇ ಇದ್ದಿದ್ದನ್ನ ಕಂಡಾಗಾಗಿದೆ ಅವನಿಗೆ. ಅದಕ್ಕೆ ಸದಾ ಅವಳು ಮುಂದೆ ಕೂತ್ಕೊಂಡು ಚಕ್ಕಂತ ಆಡ್ತಿರ್ತಾನೆ. ನಾನು ನೋಡ್ತೀನಿ ಇದೆಲ್ಲ ಎಷ್ಟು ದಿನ ಅಂತ. ಅಮ್ಮ ಅಮ್ಮ, ಈ ಹೂವೆಲ್ಲ ನಾನೇ ಮುಡ್ಕೊಂಡ್ಬಿಡ್ತೀನಮ್ಮ. ನಿನ್ ಬಿಕಾರಿ ಬುದ್ಧಿಗೆ ಎಷ್ಟು ಬೆಂಕಿ ಹಾಕ. ಇಷ್ಟು ದಿನ ಅವನ್ ಹೂ ತಂದ್ಕೊಟ್ಟೆ ಮುಡ್ಕೊಂತಿದ್ಯೇನೆ. ಅದನ್ನ ಏನೇ ಇನ್ನೂ ರೆಡಿ ಆಗ್ಲಿಲ್ವಾ? ಟೈಮ್ ಆಯ್ತು. ಹೂ ಮುಡ್ಕೊಳ್ಳಿಲ್ವಾ? ಹೂವು ಸಿನಿಮಾ ಬೇರೆ ಕೇಡು. ನೇಣು ಹಾಕೊಂಡು ಸತ್ರ ಎಷ್ಟೋ ನಿಮ್ಮ. ಬ್ಯಾಡ್ವೆ ಬ್ಯಾಡ್ವೆ ಬ್ಯಾಡ್ವೆ, ಇಷ್ಟು ಬೇಗ ಸಾಯ್ಬೇಡ್ವೆ. ನಂಗೂ ನಿಂಗೂ ಇನ್ನೂ ತುಂಬಾ ಕೆಲಸ ಇದೆ.
ಏನೇ ಇದು ಈಗ ಚೆನ್ನಾಗಿದೆಯಲ್ಲೇ ಅಷ್ಟರಲ್ಲಿ ಏನಾಯ್ತು? ಏನ್ರಿ ನಿಮ್ಮಮ್ಮನಿಗೆ ಇಷ್ಟ ಇಲ್ದೆ ನನ್ನ ಯಾಕೆ ಮದುವೆ ಮಾಡ್ಕೊಂಡ್ರಿ? ಬುದ್ಧಿ ಇಲ್ದೆ. ನೀವೇನೋ ಬುದ್ಧಿ ಇಲ್ದೆ ಮದುವೆ ಮಾಡ್ಕೊಂಡ್ರಿ. ಈಗ ನನ್ ಗತಿ ಹೇಳಿ. ಅವ್ರು ಸುಮ್ನೆ ಮಾತಿನ ಚೂರಿಯಿಂದ ಇರೀತಿದ್ರೆ ನಾನು ಹೇಗ್ ಬದುಕಿರೋದು? ಏನೇ ಇದು ಹೊಸ ಡೆವಲಪ್ಮೆಂಟು? ಅಮ್ಮ ಏನಾರು ಬೈದ್ಲಾ? ಗಟ್ಟಿಯಾಗಿ ಬೈದ್ರೆ ಪರವಾಗಿಲ್ಲ, ಕಣ್ಣೀರಿರೋ ತನಕ ಹತ್ತು ಸುಮ್ನಾಗ್ತದೆ. ಮುಸುಗುನೊಳಗೆ ಗುದ್ದು ಅನ್ನೋಗ ಅಂತಿದ್ರೆ ಹೇಗ್ ತಡ್ಕೊಳ್ಳೋದು? ಏನಂದ್ಲು ಅಂತ ಹೇಳೆ. ಯಾಕೆ ನೀವ್ ಹೋಗಿ ಕೇಳಿ ಇನ್ನು ರಂಪ ಮಾಡಕ? ಅಯ್ಯೋ ನೀನೇನು ಸಿಕ್ತ ಕಬ್ಬು ನಂಗೆ. ಅಮ್ಮನಿಗೆ ಯಾಕೆ ಹಿಂಗೆ ಹೆದರ್ಕೊಂಡು ಸಾಯ್ತೀಯಾ? ಹೆದರಿಕಲ್ರಿ, ಎದುರ್ಸ್ ಅನ್ನೋದಷ್ಟೊತ್ತು ಪ್ರಯೋಜನ ಇಲ್ವೇ? ನಾನ್ ನಿಮ್ಮನ್ನ ಮದುವೆ ಮಾಡ್ಕೊಂಡಿದ್ದೆ ಅವ್ರಿಗೆ ಇಷ್ಟ ಇಲ್ಲ. ಅಮ್ಮ ಹಾಗಂತಂದ್ಲಾ? ನೇರವಾಗಿ ಹೇಳೋಕೆ ಅವ್ರೇನ್ ದಡ್ರಲ್ಲ. ನೀವು ಕಣ್ಮರಿ ಆದ್ರೆ ಸಾಕು, ಮಾತ್ನಲ್ಲೇ ಮುಗ್ತಾರೆ ನನ್ನ. ಈಗ ಈ ಹೂಗೋಸ್ಕರ ಎಂತೆಂತ ಮಾತಂದ್ರೆ ಗೊತ್ತಾ? ಬಾವಿಗೆ ಬಿದ್ದು ಪ್ರಾಣ ಬಿಡಬೇಕನ್ಸುತ್ತೆ. ಬೀಳ್ಬೇಕಾಗಿತ್ತು. ಓ, ನಮ್ ಬಾವಿಲ್ ನೀರೇ ಇಲ್ವಲ್ಲ? ಸುಂದರಿ, ನೀವು ನಿಮ್ ಜೋಕು. ತಪ್ಪು ನಿಮ್ದು. ನೀವು ನಿಮ್ ಸೋದರ ಮಾಮನ್ ಮಗಳನ್ನೇ ಮದುವೆ ಮಾಡ್ಕೊಂಡಿದ್ದಿದ್ರೆ ಈ ಹಿಂಸೆ ಇದ್ದಿತ್ತ? ನೀನ್ ಈಗಲೂ ಹೂ ಅನ್ನೋ, ಅವಳಿಗೂ ಒಂದ್ ತಾಳಿ ಕಟ್ಟಿಬಿಡ್ತೀನಿ. ಕಟ್ತೀರಾ? ನಾಚಿಕೆ ಆಗಲ್ಲ ಮಾತಾಡೋಕೆ? ಸಾಕು ಸುಮ್ಮನೆ. ನಾಚಿಕೆ ನಿಂಗಾಗ್ಬೇಕು. ಆಗ್ಲಿಂದ ಬಡ್ಕೋತಾ ಇದ್ದೀನಿ ಬಾರೆ 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 ಅಂತ. ಏನೋ ಕಡೆ ಹೇಳ್ತಾ ಇದ್ದಾಳೆ. ನಾ ಮೊದ್ಲೇ ಹೇಳಿದ್ದೀನಿ ನಮ್ಮ ಅಮ್ಮನ ಸ್ವಭಾವ ಹೀಗೆ, ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ. ಅದನ್ನು ಬಿಟ್ಟು ಏನೋ ಕಂಪ್ಲೇಂಟ್ ಮಾಡ್ತಾ ಇದ್ದಾಳೆ. ಕಂಪ್ಲೇಂಟ್? ಇದೇನ್ ಕಂಪ್ಲೇಂಟ್ ಅಲ್ಲ, ನನ್ ಸಂಕಟ ನಾನು ಹೇಳ್ಕೊಂಡೆ. ಹೇಳ್ಕೊಂಡ್ರೆ ಏನು ಪ್ರಯೋಜನ? ನಾನು ಅಯ್ಯೋ ಪಾಪ ಅಂದ್ರೆ ಜಗಳ ನಿಂತು ಹೋಗುತ್ತಾ? ಅಮ್ಮ ದೊಡ್ಡೋಳು ಅಂತಾಳೆ, ಸಹಿಸ್ಕೋಬೇಕಾದ್ ನಿನ್ ಧರ್ಮ. ಸಹನಿಗೂ ಒಂದ್ ಮಿತಿ ಇದೆ, ಆಮೇಲೆ ಏನಾಗುತ್ತಾ ನನಗೆ ಗೊತ್ತಿಲ್ಲ. ಮಾ ಏನೋ ಕಲ್ಲರ್ಸಿಯಾ? ಅದಲ್ಲಮ್ಮ, ನೀನ್ ನಂಗೊಂದ್ ಚಿಕ್ಕ ಸಹಾಯ ಮಾಡ್ತೀಯಾ? ಗೊತ್ತಾಯ್ತು ಕಣೋ, ಗೊತ್ತಾಯ್ತು. ನಿನ್ಗೋಸ್ಕರ 10-15 ಕೇಳಕ್ ಹೋಗಿ ಅವ್ರ ಹತ್ರ ಬೈಸ್ಕೊಳ್ಳ? ಅದಲ್ಲಮ್ಮ, ಇನ್ನೇನು? ಮತ್ತೆ ಮತ್ತೆ ನೀನ್ ಅಪ್ಪನ್ಗೆ ಹೇಳಿ ನನ್ಗೊಂದ್ ಸ್ಕೂಟರ್ ಕೊಡ್ತೀಯಮ್ಮ? ಏನಂದೆ ಸುಬ್ಬು? ಇಂಥ ದೊಡ್ಡ ವಿಷಯನ ದಿಢೀರ್ ಅಂತ ನನ್ಗೆ ಹೇಳ್ಬೇಡ ಕಣೋ, ನನ್ನ ಎದೆ ದಡ ಅಂತ ಹೊಡೆದೋಗ್ಬಿಡುತ್ತೆ. ನನ್ ಸ್ಕೂಟರ್ಗೂ ನೀನ್ ಎದೋಗ್ ಏನಮ್ಮ ಸಂಬಂಧ? ಸ್ಕೂಟರ್ ಸುದ್ದಿ ಅವ್ರಿಗೆ ಗೊತ್ತಾಗ್ಬಿಟ್ರೆ ಅವ್ರನ್ನ ದಮ ಹಾರಿಸ್ಬಿಡ್ತಾರೆ. ಹೇಳಿಲ್ಲ. ನೀನು ಅಂದ್ರೆ ನಮ್ಮ ಅಪ್ಪಂಗ್ ಬಹಳ ಇಷ್ಟ. ಸ್ವಲ್ಪ ಬಾಯ್ ಜೋರ್ ಅಷ್ಟೇ. ಬಂತು. ಏನ್ ವಿಷಯ? ಇವತ್ ನಿನ್ ಕುಲಪುತ್ರ ನೀನ್ ಮಾಡೋ ಕೆಲಸ ಅವನು ಮಾಡ್ತಿದ್ದಾನಲ್ಲ? ಏನ್ರಿ ನಿಮ್ ಮಗ ಕೇಳ್ತಾ ಇದ್ದಾನೆ, ಅವನಿಗೆ ಅವನ್ ಕೇಳೋದೇ ನೀನ್ ಹೇಳೋದೇನೆ? ನಾ ತಿಳಿದ್ರು ಡೈರೆಕ್ಟ್ ವ್ಯವಹಾರ. ಏನೋ ಮಗನೇ? ಅಪ್ಪ, ನಮ್ಮ ಆಫೀಸ್ ನಲ್ಲಿ ಪ್ರತಿಯೊಬ್ರು ಜಮ್ ಅಂತ ಸ್ಕೂಟರ್ ಮೇಲೆ ಬರ್ತಾರೆ. ಪಾಪ ಇವನು ಮಾತ್ರ ಬಸ್ಸು. ಅದಕ್ಕೆ ನನ್ಗೊಂದ್ ಸ್ಕೂಟರ್ ಕೊಡ್ಸಪ್ಪ. ಸ್ಕೂಟರ್ ನಿನಗ? ಅಪ್ಪ ಅಪ್ಪ, ಸ್ಕೂಟರ್ ಆಗ್ಬರೋದಿಲ್ಲ ಕಣೋ. ಏನ್ರಿ ಮಗು ಕೇಳ್ತಾ ಇದ್ರೆ? ಮಗು ಏನೇ ತಡಿಯ? ಲೋ ಸುಬ್ಬು, ನಮ್ಗೆ 2 ಚಕ್ರ ಆಗ್ಬರೋದಿಲ್ಲ ಕಣೋ. ಬೇಕಿದ್ರೆ ನಾಳಿನ ಟ್ಯಾಕ್ಸಿಲಿ ಹೋಗ್ಬಿಟ್ ಬಾ. ಹಾಗಲ್ಲ ರೀ. ನೋ ಮೋರ್ ಡಿಸ್ಕಷನ್ಸ್. ಇವತ್ತೆಲ್ಲ ಊಟ ಮಾಡಲ್ಲ, ಬುದ್ಧಿ ಎಲ್ಲ ನಿಮ್ಮ ಹಾಗೆ ಹಿಡ್ದಿದ್ದೆ ಹಠ. ಹೋದ್ರೆ ಹೋಗ್ಲಿ ಅಂತ ಅವನ್ ಕೇಳಿದ್ನ ತಕ್ಕೊಡ್ಬಾರ್ದಾ? ದುಡ್ಡು ಖರ್ಚಾಗುತ್ತೆ ಅಂತ ಅಲ್ಲ ಕಣೆ, ನನ್ ಮನ್ಸು ಸ್ವಲ್ಪ ಅರ್ಥ ಮಾಡ್ಕೊ. ಮೊನ್ನೆ ತನ್ನ ಪೇಪರ್ ಫ್ರಂಟ್ ಪೇಜ್ ನಲ್ಲಿ ಹಾಕಿದ್ದಾರೆ 4 ಸ್ಕೂಟರ್ ಆಕ್ಸಿಡೆಂಟ್ ಅಂತ. ನಾನ್ ಹೇಗೆ ಒಂದು ಸ್ಕೂಟರ್ ತಕ್ಕೊಡ್ಲಿ? ಚೆನ್ನಾಗಿದೆ. ಯಾರೋ 4 ಜನ ಸತ್ರೆ ಸ್ಕೂಟರ್ ಅಲ್ಲಿ ಹೋಗೋರೆಲ್ಲ ಸಾಯ್ತಾರ? ಓ, ಏನ್ ಹೇಳುದು ಅದಕ್ಕೊಂದು ವಾದ. ಸ್ವಲ್ಪ ತಾಳು. ಗೀತಾ, ಏನ್ ಮಾವ? ನೋಡಮ್ಮ, ನಿನ್ ಗಂಡ ಸ್ಕೂಟರ್ ಕೇಳ್ತಿದ್ದಾನೆ, ತೆಕ್ಕೊಡ್ಲಾ? ಅಪ್ಪ ಕೇಳ್ತಾ ಇದ್ದಾರೆ. ಹೂ ಅನ್ನೆ. ನೀ ಸುಮ್ನಿರ, ಅವಳೇ ಹೇಳಿ. ಹೇಳಮ್ಮ, ತೆಕ್ಕೊಡ್ಲಾ? ನಿಮ್ಮಿಷ್ಟ ಮಾವ, ನೀವು ಅತ್ತೆ ಹೇಗೆ ಹೇಳಿದ್ರೆ ಹಾಗೆ. ಗುಡ್, ವೆರಿ ಗುಡ್. ನೋಡ್ದೆ ನನ್ ಸೊಸೆನಾ? ಆಲ್ ರೈಟ್, ನಿನಗೋಸ್ಕರ ನಿನ್ನಂಥ ಮುತ್ ಸೊಸೆನ್ ತಂದ್ಕೊಟ್ಟು ಫೂಲ್ಗೆ ನಾನಿವ ಸ್ಕೂಟರ್ ತೆಕ್ಕೊಡ್ತೇನೆ. ಬಟ್ ಆನ್ ಒನ್ ಕಂಡೀಷನ್, ಸದಾ ಎಲ್ಬೋರ್ಡ್ ನೇತ್ ಹಾಕೊಂಡಿರ್ಬೇಕು. ಎಲ್ಬೋರ್ಡ್ ಹಾಕಪ್ಪ. ಡಿಸಿಪ್ಲಿನ್, ಡಿಸಿಪ್ಲಿನ್. ಹಲೋ, ಅಸೆಂಬ್ಲಿಯಲ್ಲಿ ಮಾತುಗಳ ಚಕಮಕಿ, ಚಪ್ಪಲಿಗಳ ಹಾರಾಟ. ಛೇ 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 ಛೇ. ನಾನು ಮಿಲಿಟರಿನ ರಿಟೈರ್ ಆದದ್ದೇ ಆದದ್ದು ಈ ದೇಶದ ಡಿಸಿಪ್ಲಿನ್ ಸತ್ತು ಹೋಯ್ತು. ದೇಶದಲ್ಲಿ ಡಿಸಿಪ್ಲಿನ್ ಸತ್ತೋಯ್ತೋ ಇಲ್ವೋ? ನೀವು ರಿಟೈರ್ಡ್ ಆದಾಗಿನಿಂದ ಡಿಸಿಪ್ಲಿನ್ ಡಿಸಿಪ್ಲಿನ್ ಅಂತ ನಮ್ಮನ್ನೆಲ್ಲ ಸಾಯಿಸ್ತಾ ಇದ್ರ. ನೋಡಮ್ಮ, ನಿಮ್ ಮಗ ನನ್ ಮಗನ? ವಾಟ್ ಎ ಸರ್ಪ್ರೈಸ್. ಪರವಾಗಿಲ್ವೇ, ನಿನ್ ಮಗ ಬೇಗನೆ ಬಂದ್ಬಿಟ್ಟ ಮನೆಗೆ. ಗೀತಾ, ಒಪ್ಪದ್ ನಮ್ಮ ನೀನ್ ಜಾಣ್ತಾನ ಅಂತ ಗಂಡನ್ ದಾರಿ ತಂದು ಬಿಟ್ಟೆ. ಗುಡ್ ಈವ್ನಿಂಗ್ ಡ್ಯಾಡಿ. ಏಯ್, ನಿಂತ್ಕೊಳ. ಎಲ್ಲ ಹೋಗ್ತಾ ಇದ್ಯಾ? ಕೂತ್ಕೊಳ. ಅಲ್ವೋ, ಹೆತ್ತೋರ್ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನಿನ್ ದಾರಿ ಕಾಯ್ತಾ ಇದ್ರು, ಕೇರ್ ಮಾಡದೆ 10 ಗಂಟೆ ಮನೆಗೆ ಬರ್ತಾ ಇದ್ದೋನು ಈಗ ಹೆಂಡತಿ ಬಂದ ತಕ್ಷಣ 5 ಗಂಟೆಗೆ ಮನೇಲಿ ಹಾಜರು. ಅಮ್ಮ ನೋಡಮ್ಮ, ಬೇಗ ಬಂದ್ರೆ ಹೀಗಂತಾರೆ, ಲೇಟ್ ಆಗಿ ಬಂದ್ರೆ ಹಾಗಂತಾರೆ. ನೀವೇನ್ ಕಮ್ಮಿನಾ? ಮದ್ವೆ ಆದ ಹೊಸರಲ್ಲಿ 5 ಗಂಟೆಗೆ ಮನೆ ಬಂದು 7 ಗಂಟೆಗೆಲ್ಲ ಊಟ ಮಾಡಿ 8 ಗಂಟೆಗೆನೆ ದೀಪ ಆರ್ಸೆ ಅಂತ ಹೇಳ್ತಾ ಇರ್ಲಿಲ್ಲ? ಯಾಕೆ ಹಾಕಿದ್ದು? ಹೋಳಿಗೆ
ಹೋಗೋಳಿಗೆ ಗೀತಾ ನೀನು ಹೋಗ ಮಾಡಿ. ಏನೇ ರುಕ್ಮಿಣಿ, ಮನೆಯಲ್ಲಿ ಒಂದು ರಾಶಿ ಕೆಲಸ ಬಿದ್ದಿದೆ, ಎಲ್ಲ ನನ್ನ ತಲೆ ಮೇಲೆ ಹಾಕಿ ಇಲ್ಲಿ ಕೂತ್ಕೊಂಡು ಕಿಸ್ಕೊಡ್ತಿದ್ಯಾ? ನೀನೇನು BA ಓದಿದ್ಯಾ, MA ಓದಿದ್ಯಾ? ದಿಮಾಗ್ ಮಾಡ್ಕೊಂಡು ಕಾಲ ಕಳಿಯಕ್ಕೆ ನಾಚಿಕೆ ಆಗಲ್ಲ ನಿನ್ಗೆ? ಬಾರೆ ಒಳಗೆ, ಬಾರೆ, ಇದು ಬಾರೆ. ಈಚೆ ನಿಮ್ಮ ಮನೇಲಿ ತುಂಬಾ ಬದಲಾವಣೆ ಆಗಿದೆ. ಮೊದಲಷ್ಟು ನೆಮ್ಮದಿ ಕಾಣ್ತಾ ಇಲ್ಲ. ಅತ್ತೆ ಸೊಸೆದ್ರ ಮಧ್ಯೆ ಮನಸ್ತಾಪ ಬಂದಾಗಿದೆ. ಏನ್ ವಿಷಯ? ಅತ್ತೆ ಸೊಸೆ ಜಗಳಕ್ಕೆ ಏನ್ ಕಾರಣ ಇರುತ್ತೆ ವಿಶ್ವನಾಥ? ಹಾಗಲ್ಲಪ್ಪ, ಮೊದಲು ಜಾನಕಮ್ಮನ ಸೀನು ಕಂಡ್ರೆ ತುಂಬಾ ಪ್ರೀತಿ ಇತ್ತು. ಈಗ ಒಮ್ಮೆಲೆ ರೇಗ್ತಾರೆ. ಯಾಕೆ? ತನಗಿಷ್ಟ ಅಲ್ಲದ ಹುಡುಗಿನ ಮದುವೆ ಆದ ಅಂತಲೇನು? ಅದೊಂದೇ ಕಾರಣ ಅಲ್ಲ. ಮತ್ತೆ ಇದುವರೆಗೂ ಸೀನು ಮನೆಗೆ ಬಂದಾಗ ಅಮ್ಮ ಅನ್ನ ಹಾಕು ಅಂತ ಇದ್ದ. ಈಗ ಹಾಗನ್ನೋಲ್ಲ. ಸ್ನಾನ ಮಾಡುವಾಗ ಅಮ್ಮ ಬೆನ್ನುಜ್ಜು ಅಂತ ಇದ್ದ. ಈಗ ಹಾಗನ್ನೋಲ್ಲ. ಏನಾದ್ರೂ ಕಷ್ಟ ಬಂದ್ರೆ ಅಮ್ಮ ಅಂತ ಓಡ್ ಬಂದು ಪಕ್ಕ ಕೂತ್ಕೊಂಡು ಹೇಳ್ಕೊತಾ ಇದ್ದ. ಈಗ ಹಾಗನ್ನೋಲ್ಲ. ಯಾಕೆ ಹೇಳು? ಈಗ ಅವನ ಕಷ್ಟ ಸುಖಕ್ಕೆ ಜೊತೆಯಾಗಿ ಹೆಂಡತಿ ಬಂದಿದ್ದಾನೆ. ಒಂದು ಮುಳ್ಳು ಚುಚ್ಚಿದ್ರು ಅಮ್ಮ ಅಂತ ಹೇಳ್ತಿದ್ದವನು ಈಗ ಗಾಯತ್ರಿ ಅಂತ ಕೂಗ್ತಾನೆ. ಈ ಬದಲಾವಣೆ ಬಾಳ್ನ ಸಹಜ ತಾನೆ. ಆದ್ರೆ ಹೆತ್ತ ತಾಯಿಗೆ ಈ ವ್ಯತ್ಯಾಸ ತಡ್ಕೊಳ್ಳೋ ಶಕ್ತಿ ಇಲ್ಲದೆ ಹೋಗಿ ತನ್ನ ಮಗನ್ನ ತನ್ನಿಂದ ದೂರ ಮಾಡ್ತಿದ್ದಾಳೆ ಅಂತ ತಿಳ್ಕೊಂಡು ಸೊಸೆನ ವೈರಿಯಾಗಿ ನೋಡ್ತಿದ್ದಾಳೆ. ಅತ್ತೆ ಅತ್ತೆ, ಏನಮ್ಮ ಗೀತಾ? ಹೋಗ್ಬಿಟ್ ಬರ್ತೀನಿ. ಹೋಗ್ ಬರ್ತೀಯಮ್ಮ. ನೀವಿಬ್ರು ಸ್ಕೂಟರ್ ಮೇಲೆ ಹೋಗೋದು ನಂಗೆ ಸ್ವಲ್ಪ ಹಿಡಿಸ್ತಾ ಇಲ್ಲ. ಏನ್ ಮಾಡ್ಲಿ? ಇವ್ನು ಹೇಳಿದ ಮತ್ತೆ ಕೇಳ್ತಾ ಇಲ್ವೇ? ಲೋ ಎಲ್ಬೋರ್ಡ್ ಅಪ್ಪ, ಎಲ್ಬೋರ್ಡ್ ರೆಡಿ ಆಗಿದೆಯೇನಾ? ರೆಡಿಪಾ? ಎಲ್ಲಿ? ಒಳಗಡೆ ಇದೆ. ಒಳಗಡೆ ಹೇಳೋಕೆ ನಾನು ಹೇಳಿದ್ದು. ತೆಗೆದು ಕುತ್ಕೆ ಕಟ್ಟೋ. ಏ, ನಿನ್ ಕುತ್ಕೆಗಲ್ವ, ಸ್ಕೂಟರ್ ಕುತ್ಕೆ ಕಟ್ಟೋ. ಕಟ್ಲೇಬೇಕಪ್ಪ? ಆಗ ಕಟ್ಟೋ. ಹೋಗ್ಬೋದಾ? ನಿಧಾನವಾಗಿ ಹೋಗು, ಸ್ಪೀಡಾಗಿ ಹೋಗ್ಬೇಡ. ಬಾರೆ, ಬರ್ತೀನಿ. ಹೋಗ್ ಬರ್ಲಾ ಅತ್ತೆ? ಹೋಗ್ ಬರ್ಲಾ ಅತ್ತೆ? ಅದೆಷ್ಟು ಸಲ ಹೇಳ್ತೀಯ ಅತ್ತೆಗೆ? ಆಗ್ಲೇ 10 ನಿಮಿಷ ಲೇಟ್ ಆಯ್ತು. ಈಗ ನೀ ಅತ್ತೆ ಮಾವನ್ ಮುಖ ನೋಡ್ತಾ ನಿಂತಿದ್ರೆ ಇಂಟರ್ವಲ್ ಟೈಮ್ ಹೋಗ್ಬೇಕಾಗತ್ತೆ. ಕುತ್ಕೋ. ಪರವಾಗಿಲ್ಲ ಕಣೋ, ಇವತ್ತರ್ಧ ನಾಳೆ ಅರ್ಧ ನೋಡಿದ್ರಾಗ್ತದೆ ಸಿನಿಮಾನ. ನೀನ್ ಮಾತ್ರ ಹುಷಾರಾಗಿ ಹೋಗು. ಲೇ, ಗಲಾಟೆ ಜಾಗದಲ್ಲಿ ಇಳಿದ್ಬಿಟ್ಟು ಸ್ಕೂಟರ್ನ ತಳ್ಕೊಂಡು ಹೋಗು. ಹಾಗೆ ಆಗ್ಲಮ್ಮ. ನಿನ್ ಸೊಸೆನು ಸ್ಕೂಟರ್ನು ಭುಜದ ಮೇಲೆ ಹೊತ್ಕೊಂಡು ಹೋಗ್ತೀನಿ. ಸಿಗ್ನಲ್ ಲೈಟ್ಸ್ ಹುಷಾರ ನೋಡ್ಕೊಂಡು ಹೋಗೋ. ಡೇಂಜರ್ ಸಿಗ್ನಲ್ ಬಂದ ತಕ್ಷಣ ನಿಲ್ಲಿಸ್ಬಿಡು. ದನ ನುಗ್ದಾಗ ನುಗ್ಬೇಡುವೋ. ಲೇ ಗೀತಾ, ಅತ್ತೆ? ಹೇಳೋಕ್ ಮರ್ತೇ ಬಿಟ್ಟೆ ಕಣೆ. ಏನತ್ತೆ? ಫ್ಲಾಸ್ಕ್ ನಲ್ಲಿ ಕಾಫಿ ಮಾಡಿಟ್ಟಿದ್ದೇನೆ, ಕೊಡ್ತೇನೆ. ಹಾಳಾದ ಹೋಟ್ಲ್ ಕಾಫಿ ಕುಡಿದು ಬಾಯಿ ಕೆಡಿಸ್ಕೊಬಿಡಿ. ಅಮ್ಮ, ಏನಮ್ಮ ನೀನು ಸಿನಿಮಾಗ ಹೋಗುವಾಗ ಫ್ಲಾಸ್ ಕೊಟ್ರಂಗ ಯಾರಾದ್ರೂ ಹೊತ್ಕೊಂಡು ಹೋಗ್ತಾರ? ನೀವೇನು ಹೆದರ್ಕೋಬೇಡ. ನಿನ್ ಸೊಸೆ ಕಾಫಿ ಕೊಡ್ಸೋದಿಲ್ಲ, ಹಾರ್ ರಿಕ್ಷಾ ಕೊಡಿಸ್ತೀನಿ. ಕೂತ್ಕೊಳ್ಳೆ, ತಡಗ್ಲಿ. ಅಯ್ಯೋ, ನೋಡ್ದ್ಯಾ? ಏನೇ? ಈ ನೆರೆಗೆನ ಭದ್ರ ಮುದ್ರಕೋ. ಅವನ್ನ ಗಟ್ಟಿಯಾಗಿ ಹಿಡ್ಕೋ. ಸ್ಕೂಟರ್ ನಿಲ್ಲೋವರೆಗೂ ಅಲ್ಲಾಡ್ಬೇಡ. ಮುಗೀತಾ ಹೊಡ್ಬೋದಾ? ವೆರಿ ಗುಡ್, ವೆರಿ ಗುಡ್. ಅವ್ವ ಅವ್ವ, ಎಲ್ಲ ಹೊಂಟವ್ರೆ ಊರ್ಗ? ಊರ್ಗಲ್ವೇ, ಸಿನಿಮಾಕ್ಕೆ. ಸಿನಿಮಾಕ್ಕ? ಸ್ಕೂಟ್ರ್ ಮ್ಯಾಗ? ಹೌದು. ಅವ್ವ, ಬನ್ನಿ ಬನ್ನಿ ಬನ್ನಿ. ಈಗ ತಾನೇ ರಸ್ತೆ ಮ್ಯಾಗ ನೋಡ್ಕೊಂಡ್ ಬಂದೆ. ಮದುವೆ ಆದ ಗಂಡು ಹೆಣ್ಣು ಸ್ಕೂಟ್ರ್ ಮ್ಯಾಗೆ ಸಿನಿಮಾಕ್ ಹೋಗ್ತಿದ್ರು. ಯಮನಂಗ್ ಒಂದ್ ಲಾರಿ ಬಂದು ಟಮಾಟ ಡಿಕ್ಕಿ ಹೊಡ್ದ. ಹುಡುಗ ಆ ಕಡೆ, ಹುಡುಗಿ ಈ ಕಡೆ, ರಸ್ತೆ ಎಲ್ಲಾ ರಕ್ತ ಕಣವ. ನಂಗ ಸ್ಕೂಟರ್ ನೋಡಿದ್ರೆ ಯಾಕೋ ಭಯ ಆಗ್ತದ ಕಣವ. ಇಷ್ಟ್ರ ಮ್ಯಾಗೆ ನಿಮ್ ಇಷ್ಟ ಕಣವ. ಬರ್ತೀನಿ. ಇಳಿಯೋ ಕೆಳಗೆ, ಇಳಿಯೋ ಕೆಳಗೆ. ಅಪ್ಪ, ಟಿಕೆಟು ಅಡ್ವಾನ್ಸ್ ನೆಗೆಟಿವ್ ನಿನ್ನ ಅಡ್ವಾನ್ಸ್. ಹರಿದು ಬಿಸಾಕು ನಿನ್ ಟಿಕೆಟು. ಇಳಿಯಮ್ಮ, ಇಳಿಯಮ್ಮ. ಬಾಮ್ಮ, ಬಿಡೋ ಕೈನ. ಅಪ್ಪ 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 ನೋಣ. ಅಪ್ಪ ಅಪ್ಪ. ಅಯ್ಯೋ ಬೆಪ್ಪ ನನ್ನ ಮಗನೇ, ಗಂಡಸೇನೋ ನೀನು? ಗಡ್ಡ ಮೀಸೆ ಬಂದಿರೋನು ಸಿನಿಮಾ ಕಳಿಸ್ಲಿಲ್ಲ ಅಂತ ಹೇಳಿ ಅನ್ನ ನೀರು ಬಿಟ್ಟು ಸತ್ಯಾಗ್ರಹ ಮಾಡ್ತೀಯಾ? ನಗೋ, ಚೆನ್ನಾಗಿ ನಗು. ನನ್ನ ಕಷ್ಟ ನಿನ್ಗಾಗ ಅರ್ಥ ಆಗ್ಬೇಕು ಹೇಳು. ನೀನ್ ಪ್ರತಿದಿನ ನಿನ್ ಹೆಂಡತಿ ಕೈ ಹಿಡ್ಕೊಂಡು ಜಾಲಿಯ ಪೇಟೆ ಗೀಟೆ ಅಂತ ಸುತ್ತಾಡ್ತಾ ಇರ್ತೀಯ. ನಾನು ಇದೀನಿ ದಂಡಕ್ಕೆ. ಎಲ್ರ ಮನೆ ದೋಸೆ ತೂತೆ ಕಣೋ, ದೂರದ ಬೆಟ್ಟ ನುಣ್ಣಿಗೆ ಅಂತಾರೆ. ನನಗಿರೋ ಪ್ರಾಬ್ಲಮ್ಸ್ ನಿನಗಿದ್ದಿದ್ರೆ ತಲೆ ಕೆಟ್ಟು ಹುಚ್ಚಾಸ್ಪತ್ರೆಗೆ ಸೇರ್ತಿದ್ದೆ. ಏಯ್, ಯಾಕೋ ಬುರುಡೆ ಹೊಡಿತಿ? ಗಾಯತ್ರಿ ನಮ್ ಗೀತನಾಗಲ್ಲ, ಗಂಡನ ಮನಸ್ಸನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದು. ಅಂತ ಒಳ್ಳೆ ಹೆಂಡತಿ ಇರ್ಬೇಕಾದ್ರೆ ನಿನ್ಗೆಂತದ್ದು ಪ್ರಾಬ್ಲಮ್? ಒಳ್ಳೆ ಹೆಂಡತಿ ಇದ್ದಾಕ್ಷಣ ಸಿಗಲ್ವು, ಅದಕ್ಕೂ ಯೋಗ ಬೇಕು. ಅಮ್ಮಂಗೂ ಅವಳಿಗೂ ದಿನ ಬೆಳಗಾದ್ರೆ ಜಗಳ, ಕಾಷ್ಟಾಗಸ. ಯಾವ್ದಾದ್ರೂ ನೆವ ಸಿಕ್ಕರೆ ಸಾಕು ಯುದ್ಧ. ಮನೆ ಹೆಂಗಸರಲ್ಲಿ ಹೊಂದಾಣಿಕೆ ಇಲ್ಲದೆ ಹೋದ್ರೆ ಗಂಡಸನ ಪಾಡೇನಾಗುತ್ತೆ ಅಂತ ನಿಂಗೇನ್ ಗೊತ್ತು? ಅದು ನನಗೆ ಗೊತ್ತಿದ್ಯೋ ಅಲ್ವೋ, ಆದ್ರೆ ಇಷ್ಟು ಮಾತ್ರ ಗೊತ್ತಪ್ಪ. ಗೀತಾ, ಎಷ್ಟಲ್ಲೇ ಕೂಗೋದಿವಳ?
ಮದುವೆ ಮುಂಚೆ ನಮ್ಮಮ್ಮ ಕರೆದ ತಕ್ಷಣ ಅಂತಿದ್ರು. ಇವಳು ನಂಬ್ಕೊಂಡು ನಮ್ಮಮ್ಮ ಕೂಡ ಸೈಲೆಂಟ್ ಆಗ್ಬಿಟ್ರು. ಗೀತಾ ಹೇಳ್ರಿ, ಏನಾಯ್ತು? ಎಷ್ಟಲ್ಲಿ ಕೂಗೋದ್ ನಿನ್ನ? ಹೋಗಿ ಒಂಚೂರು ಹಳೆ ಬಟ್ಟೆ ತಗೊಂಬ. ಇಷ್ಟೇನಾ? ನೀವೇ ಹೋಗಿ ತಗೋಬಾರ್ದ? ಏಯ್, ಹೇಳ್ದಷ್ಟು ಕೇಳಿ ಅಧಿಕ ಪ್ರಸಂಗಿ. ಹೋಗಿ ಒಂಚೂರು ಹಳೆ ಬಟ್ಟೆ ತಗೊಂಬ, ಹೋಗು. ಗಂಡ ಅನ್ನೋ ಗೌರವ ಇಲ್ಲ, ಪತಿ ಪ್ರೀತಿ ಇಲ್ಲ, ಮಾವನ ಮಗ ಅನ್ನೋ ಮರ್ಯಾದೆ ಇಲ್ಲ. ಕತ್ತೆ ಕತ್ತೆ. ಏನೋ ಅದು ಡಿಸಿಪ್ಲಿನ್ ಇರೋ ಕತ್ತೆ ಹಾಗೆ ಅರ್ಸ್ತಾ ಇದೆಯಾ? ಡಿಸಿಪ್ಲಿನ್ ಡಿಸಿಪ್ಲಿನ್ ತಗೊಳ್ಳಿ. ಏಯ್ ಬಾರೆ, ಕುಕ್ಕರ್ ಮಾಡಿ. ನನ್ನೇನು ಭಿಕ್ಷಿಕರನ್ನು ಅಂತ ತಿಳ್ಕೊಂಡ್ಯಾ? ಹಳೆ ಬಟ್ಟೆ ಬಿಸಾಕ್ಬಿಟ್ಟು ಹೋಗ್ತೀಯಲ್ಲ. ನೀನು ನನ್ನ ಜೊತೆ ಸೇರ್ಕೊಂಡು ಸ್ವಲ್ಪ ಸ್ಕೂಟರ್ ಓಡಿಸಿದ್ರೆ ನಿನ್ ಕೈಯನ್ನು ಸಮದೋಗುತ್ತಾ? ಸ್ಕೂಟರ್ ಸ್ಟಾರ್ಟ್ ಆಯ್ತಾ ಒದ್ದಾಡ್ತಾ ಇದೀನಿ, ಸ್ಟಾರ್ಟಿಂಗ್ ಟ್ರಬಲ್. ನಿಮಗೆ ಯಾವಾಗ್ಲೂ ಸ್ಟಾರ್ಟಿಂಗ್ ಟ್ರಬಲ್. ಈ ಸ್ಕೂಟರ್ ನೆಟ್ಟಿದ್ದು ಯಾವತ್ತು? ಈ ಸ್ಕೂಟರ್ ಕಡೋದಕ್ಕೆ ನೀನೇ ಕಾರಣ. ನಾನೇನ್ರಿ ಮಾಡಿದೆ? ಅವತ್ತು ಆ ಸ್ಕೂಟರ್ ಹೋಗೋವಾಗ ನೀ ಹಿಂದ್ಗಡೆ ಬಾಯಿ ಮುಚ್ಕೊಂಡು ಕೂತ್ಕೊಂಡೆ. ಲಾರಿ ನೋಡಿದ ತಕ್ಷಣ ಯಾಕೆ ಕಿರ್ಚ್ಕೊಂಡೆ? ನೀ ಕಿರ್ಚ್ಕೊಂಡ ತಕ್ಷಣ ಹ್ಯಾಂಡಲ್ ಬಿಟ್ಟೆ, ನೀ ಫುಟ್ಪಾತ್ ಅಲ್ಲಿ ಬಿದ್ದೆ. ಅವತ್ತಿಂದ ಸ್ಟಾರ್ಟ್ ಆಯ್ತು ಸ್ಟಾರ್ಟಿಂಗ್ ಟ್ರಬಲ್. ಈಗ ನಾನೇನ್ ಮಾಡುತ್ತೀರಾ? ಬಾಯಿ ಮುಚ್ಕೊಂಡು ಕುಕ್ಕರ್ ಬಡಿ, ಇಲ್ಲ ಗುದ್ದು ಬಿಡ್ತೀನಿ. ನೋಡಿ, ಮಾತಿಗೆ ಗುದ್ದುತ್ತೀನಿ ಅಂದ್ರೆ ನಾನು ಸುಮ್ಮನೆ ಇಲ್ಲ. ಏನೇ ಮಾಡ್ತಿ? ಎಲ್ಲಿ ಗುದ್ದಿ ನೋಡೋಣ. ಬಂದೆ ಬಂದೆ ಮಾವ. ಹೋಗು ಹೋಗು. ಅತ್ತೆ ಮಾವ ಏನಾದ್ರು ಅನ್ಕೋತಾರೆ. ಅಯ್ಯೋ ಮಂಕೆ, ಅವ್ರಿಬ್ರು ಹೇಳ್ಬಿಟ್ಟು ಹೋಗ್ತೀವಿ ಅಂತ ತಿಳ್ಕೊಂಡ್ಯಾ? ನಾನು ಆ ಮೂಲೆ ಗಲ್ಲಿನಲ್ಲಿ ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ನೀ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿ ಬಂದ್ಬಿಡು. ಸುಳ್ಳು ಹೇಳೋದ? ಅಯ್ಯೋ, ನಾನ್ ಸತ್ತು ಸುಳ್ಳು ಹೇಳೋಲ್ಲ ಅಂತ ಆನೆ ಇಟ್ಕೊಂಡಿದ್ದೀರಿ. ಇವಳೆಲ್ಲಪ್ಪ ಸಿಕ್ಕಲ್ಲ ನನಗೆ ಟ್ಯೂಬ್ ಲೈಟು. ಲೇ, ಸರ್ಕಾರದವರಾಗಲೇ ಆಣೆ ಕಿತ್ತು ಹಾಕಿ ನಯಾ ಪೈಸಾ ತಂದಿದ್ದಾರೆ. ನಿನಗೆ ಯಾಕೆ ಆಣೆ ವಿಷಯ? ಲೇ ಗೀತು, ಬಾರೆ ಬಾರೆ ಹೋಗೋಣ. ನಾನ್ ಬರಲ್ಲ. ಏಯ್, ಬರ್ತಾ ಬರ್ತಾ ನನಗೆ ತಲೆ ತಿರುಗಿ ಜಾಸ್ತಿ ಆಯ್ತು. ನಿನ್ನ ಏನ್ ಮಾಡ್ತೀರಾ? ಗುದ್ದಿದ್ದೀರಾ? ಬಿಡ್ತೀನ? ಗೊತ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಹೊಸ ಜೋಡಿ ಹೊಡೆದು ಬಿಟ್ಟೇನೆ. ನಿಂಗೇನು ಬಂದಿದೆ ದೊಡ್ಡರಾಗ? ಕೈನಲ್ಲಿ ಶಕ್ತಿಲ್ವೇನೆ? ಅಕ್ಕ ತಂಗಿ ಸೇರ್ಕೊಂಡು ಈ ಮನೇನ ತೊಳೆದು ಬಿಡ್ಬೇಕು ಅಂತಿದ್ದೀರಾ? ಕೈ ಜಾರಿ ಬಿದ್ದ್ಬಿಡ್ತತೆ, ಗೊತ್ತಾಗ್ಲಿಲ್ಲ. ದುರಹಂಕಾರ ಜಾಸ್ತಿ ಆದ್ರೆ ಹೀಗೆ. ಇದ್ರಲ್ಲಿ ದುರಹಂಕಾರ ಏನ್ ಬಂತು? ಆಫ್ಟರ್ ಒಂದ್ ಜಾಡಿ ಹೋದ್ರೆ ಇನ್ನೊಂದ್ ತೊಂದ್ರೆ ಆಯ್ತು. ತತ್ತಿಯೇ? ಇನ್ನೊಂದೇನು? ಇನ್ನು 20 ತತ್ತಿಯ ಸಂಪಾದನೆ ಮಾಡ್ತಿ ನೋಡು. ಆ ಕೊಬ್ಬು. ಈ ಜಾಡಿಗೂ ನನ್ನ ಸಂಪಾದನೆಗೆ ಏನ್ ಸಂಬಂಧ? ಸುಮ್ನೆ ಬಾಳ ಅಂತಿರಲ್ಲ. ಅನ್ನಲ್ವೇ ಕೂಸಿ ಪೂಜೆ ಮಾಡ್ತೇನೆ. ನನ್ನ ಕರ್ಮಕ್ಕೆ ನಿನ್ನೊಂದೇನು ಪ್ರಯೋಜನ? ಸಂಬಳ ತರೋ ಹೆಣ್ಮಕ್ಳಿಗೆ ಭಯ ಭಕ್ತಿ ಎಲ್ಲಿರುತ್ತೆ? ನಮ್ಮ ಅಣ್ಣನ ಮಗಳು ಮುತ್ತಿನಂತ ಹುಡುಗಿ, ಅವಳ ಮದುವೆ ಮಾಡ್ಕೊಂಡಿದ್ರೆ ನನಗೆ ಈ ನರಕ ಇರ್ತಿತ್ತಾ? ಬೇಡವೋ ಅಂದೆ, ತಂದು ಕೂರಿಸ್ತಾ ಕಾಲೇ ಮೇಲೆ. ಎಲ್ಲ ನಿನ್ನಿಂದಾನೆ. ನೀನ್ಯಾಕೆ ಅವ್ರ ಮನೆಗೆ ಹೋದೆ? ಸುಮ್ನೆ ಹೋದೆ ರೀ. ಹೋದೆ, ಜಾಡಿ ಹಾಕೊಡ್ದೆ. ನಾನ್ ನೋಡಿಲಿಲ್ಲ ರೀ. ಅಕ್ಕ ನನ್ಗೆ ಮಾವಿನಕಾಯಿ ಉಪ್ಪಿನಕಾಯಿ ಕೊಡಕ್ ಬಂದ್ಲು, ಕೈ ಜಾರಿ ಜಾಡಿ ಬಿತ್ತು. ಅವ್ರ ಮನೆ ಉಪ್ಪಿನಕಾಯಿ ನಿಂಗೆ ಆಗ್ಬೇಕಾಗಿತ್ತು. ತಲೆ ತೆಗ್ದಾಗ ಆಯ್ತು, ಅದಕ್ಕೋಸ್ಕರ. ತಲೆ ಹಾಕ್ತಿರಿ. ತಲೆ ತಿರುಗು, ಮಾವಿನಕಾಯಿ ಉಪ್ಪಿನಕಾಯಿ. ಅಮ್ಮ 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 ಅಮ್ಮ. ಸ್ವಲ್ಪ ಸುಮ್ಮನಿರೋ. ಹೌದಾ? ಅಯ್ಯಯ್ಯೋ, ಇಲ್ಲ ಅತ್ತೆ. ಸುಳ್ಳು ಸುಳ್ಳು. ನಿಜ ಹೇಳೆ. ಏನ್ರಿ ನೀವು? ನನ್ ದೇಹ ಸ್ಥಿತಿ ವಿಷಯ ನನಗಿಂತ ನಿಮಗ್ ಗೊತ್ತಾ? ಗೊತ್ತಿಲ್ವೇನು? ಅಮ್ಮ, ಈ ವಿಷಯ ಎಲ್ಲ ಯಾಕೆ? ಅವಳು ನನ್ನ ಜೊತೆ ಕಳಿಸ್ಕೊಡು. ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಟೆಸ್ಟ್ ಮಾಡಿಸಿ ಕರ್ಕೊಂಡ್ ಬರ್ತೀನಿ. ಬೇಡ ಬೇಡ, ಡಾಕ್ಟರ್ನಲ್ಲಿ ಕರ್ಕೊಂಡ್ ಬಾ. ಅಮ್ಮ, ಡಾಕ್ಟರ್ ತುಂಬಾ ಬಿಸಿ ಅಮ್ಮ. ಪ್ಲೀಸ್, ಇದೊಂದ್ಸಲ ನನ್ನ ಅವ್ರ ಜೊತೆ ಕಳಿಸ್ಕೊಡು. ಇಂಥ ವಿಷಯದಲ್ಲಿ ತುಂಬಾ ನಿಧಾನ ಮಾಡಬಾರ್ದಮ್ಮ. ಬಾರೆ. ಅತ್ತೇನು ಕರ್ಕೊಂಡ್ ಬರ್ಲಾ? ಸ್ಕೂಟರ್ 3 ಜನ ಹೋಗಕ್ಕಾಗುತ್ತೇನೆ? ಬಸ್ಸಲ್ಲಿ ಹೋಗೋಣ. ಬಾರೆ.
ಬಾರೆ. ಅತ್ತೆ. ಗೀತಾ ಹುಷಾರಮ್ಮ. ಮನೆಯ ಹಂಬಲ ನಿನಗೇಕೆ, ಮನೆಯ ಹಂಬಲ ನಿನಗೇಕೆ, ಬಾಳೆಲ್ಲ ಹೀಗೆ ಏಕಾಂತದಲ್ಲಿ ಒಂದಾಗಿ ನಾವು ಇರಬಾರದೇತಕ್ಕೆ, ಮನೆಯ ಹಂಬಲ ನಿನಗೇಕೆ, ನಿನಗೇಕೆ ನನ್ನಕೆ. ಮನೆಯೇ ಹೆಣ್ಣಿಗೆ ಗುಡಿಯಂತೆ, ಒಲವಿಂದ ನಾವು ಒಂದಾದ ಮೇಲೆ ಎಲ್ಲರೇನು ಹಠಬೇಕೆ ಈ ಬಗೆ. ಮನೆಯೇ ಹೆಣ್ಣಿಗೆ ಗುಡಿಯಂತೆ, ಗುಡಿಯಂತೆ ಬಿಡು ಚಿಂತೆ. ಅಮ್ಮನ ಪರದಾಟ ಅಪ್ಪನ ಹಾರಾಟ, ಹೇಗೆ ಕಾಣುವುದಲ್ಲಿ ನಿನ್ನ ಕುಡಿನಾಟ. ಅಮ್ಮನ ಪರದಾಟ ಅಪ್ಪನ ಹಾರಾಟ, ಹೇಗೆ ಕಾಣುವುದಲ್ಲಿ ನಿನ್ನ ಕುಡಿನೋಟ. ಹಗಲಿನಲ್ಲಿ ಜೊತೆಯಾಗಿ ನಾವು ದಿನ ಸರಸವಾಡುವುದು ನ್ಯಾಯವೇ, ഇരുളിನಲ್ಲಿ ಸುಖ ನಿದ್ದೆಯನ್ನು ಬಿಡು ಎಂದು ಹೇಳುವುದು ಧರ್ಮವೇ. ಚಪಲವು ಹೀಗೇಕೆ ಓ ನನ್ನ ನಲ್ಲ, ಚಪಲವು ಹೀಗೇಕೆ ಓ ನನ್ನ ನಲ್ಲ. ಸುಖವನ್ನು ಪಡುವ ಆಸೆ ನಿನಗೆ ಇಲ್ಲ. ಮನೆಯೇ ಹೆಣ್ಣಿಗೆ ಗುಡಿಯಂತೆ, ಒಲವಿಂದ ನಾವು ಒಂದಾದ ಮೇಲೆ ಎಲ್ಲರೂ ಹಠಬೇಕೆ ಈ ಬಗೆ. ಮನೆಯ ಹಂಬಲ ನಿನಗೇಕೆ, ನಿನಗೇಕೆ ನನ್ನಕೆ. ಅಂದಿಗೂ ಇಂದಿಗೂ ನಮಗೂ ವಯಸ್ಸಾಯಿತು, ಅಪ್ಪನು ನೀವಾಗೋ ಕಾಲವು ಬಂದಾಯ್ತು. ಅಂದಿಗೂ ಇಂದಿಗೂ ನಮಗೂ ವಯಸ್ಸಾಯಿತು, ಎಂದಿಗೂ ನಿನ್ನನ್ನು ಬಿಡಲಾರೆ ಚಿನ್ನ, ಎಂದಿಗೂ ನಿನ್ನನ್ನು ಬಿಡಲಾರೆ ಚಿನ್ನ. ಇಂದಿನ ಮಾತಾಡುವ ನನ್ನ ಚೆನ್ನ, ಮನೆಯ ಹಂಬಲ ನಿನಗೇಕೆ, ಬಾಳೆಲ್ಲ ಹೀಗೆ ಏಕಾಂತದಲ್ಲಿ ಒಂದಾಗಿ ನಾವು ಇರಬಾರದೇತಕ್ಕೆ. ಮನೆಯೇ ಹೆಣ್ಣಿಗೆ ಗುಡಿಯಂತೆ. ಗಾಯತ್ರಿ ಬಂದೆ. ಏನ್ರಿ ಏನಿದು? ನಿನ್ನೆ ನೀವು ಬಿಚ್ಚಿದ ಬಟ್ಟೆ ಉಗ್ಯೋಣ ಅಂತಲ್ಲಿದ್ದೆ. ಅದ್ ಸರಿ, ನನಗೆ ಆಫೀಸ್ಗೆ ಹೋಗ್ಬೇಕು. ಹೇಗೆ ಹೋಗ್ಲಿ? ಪಕ್ಕದ ಮನೆ ವಿಶ್ವನಾಥಯ್ಯನವ್ರ ಹತ್ರ ಕಾಕಿ ಚಡ್ಡಿ ಇರ್ಬೇಕು, ಅದನ್ನ ಇಸ್ಕೊಂಡು ಹಾಕೊಂಡೋಗಿ. ನಿನಗೆ ತಮಾಷೆ ಕಣೆ ಅಲ್ವೇ? ಬೀರುನಲ್ಲಿ ಹೊಸ ಪ್ಯಾಂಟ್ ಇಟ್ಟಿದ್ನಲ್ಲ, ಏನಾಯ್ತು? ಆ ಬಟ್ಟೆಗಳೆಲ್ಲ ಹಾಕಿ ನಿಮ್ ತಾಯಿಯವರು ಹೊಸ ಪಾತ್ರೆಗಳು ತಗೊಂಡ್ರು. ಏನೋ ಹೊಸ ಪ್ಯಾಂಟಿಗೆ ಹಾಕಿ ಹೊಸ ಪಾತ್ರೆ ತಗೊಂಡ್ರು? ಆಹಾ, ಬಹಳ ಒಳ್ಳೆ ಕೆಲಸ ಮಾಡಿದ್ರು. ಯಾರು ಕೇಳಿ ಮಾಡಿದ್ರು? ಡೀಟೇಲ್ಸ್ ಬೇಕಾದ್ರೆ ನಿಮ್ ತಾಯಿಯವ್ರನ್ನ ಕೇಳಿ. ಅಮ್ಮ, ಏನೋ ಹೊಸ ಪಾತ್ರೆ ತಗೊಂಡಿದ್ದೆ ಹೌದಾ? ಹೌದು, ನಾಳೆ ರುಕ್ಮಿಣಿ ಸಂಸಾರಕ್ಕೆ ಹೊಸ ಪಾತ್ರೆಗಳು ಬೇಡವಾ, ಅದಕ್ಕೆ ಪೆಟ್ಟಿಗೆಲಿದ್ದ ಬಟ್ಟೆ ಎಲ್ಲ ಕೊಟ್ಟು ಸ್ಟೇನ್ಲೆಸ್ ಸ್ಟೀಲ್ ಪಾತ್ರ ತಗೊಂಡೆ. ಹೀಗೆ ನಿಧಾನವಾಗಿ ಸೇರ್ಸಿದ್ರೆ ತಾನೇ ನಾಳೆ ಭಾರ ತಗ್ಗೋದು. ಏನಮ್ಮ, ನನ್ನ ಪ್ಯಾಂಟ್ಗಳೇ ಬೇಕಾಗಿತ್ತ ನಿನ್ನ ಭಾರ ತಗ್ಗೋಕೆ? ನಿಂಗೇನೋ ಗೊತ್ತು, ಆ ಟೆರ್ಲಿನ್ ಪ್ಯಾಂಟ್ಸ್ ನೋಡಿ ಅವನೆಷ್ಟು ಸಂಭ್ರಮ ಪಟ್ಟ ಗೊತ್ತಾ? ಸಂಭ್ರಮ ಪಡೆದೇನು ಮಾಡ್ತಾನೆ? ಹೊಸ ಪ್ಯಾಂಟ್ಗಳಲ್ವೇ, ಒಂದೇ ಒಂದ್ಸಲ ಹಾಕೊಂಡಿದ್ದು. ಅದಕ್ಕೆ ಇರ್ಬೇಕು, ಕೇಳಿದ ಪಾತ್ರನ ಚೌಕಾಸಿ ಮಾಡದೆ ಕೊಟ್ಬಿಟ್ಟ. ಏನಮ್ಮ, ನಿನಗೆ ಪಾತ್ರೆಗಳು ಬೇಕು ಅಂತ ಹೇಳಿದ್ರೆ ನಾನು ದುಡ್ಡು ಕೊಡ್ತಿರ್ಲಿಲ್ವೇ? ಅಯ್ಯೋ ಹುಚ್ಚ, ಅಷ್ಟು ಪಾತ್ರೆಗೆ ದುಡ್ಡು ಬೇಕು ಅಂದ್ರೆ ಎಷ್ಟಾಗುತ್ತೆ ಗೊತ್ತಾ? ಅಯ್ಯೋ, ನೀನು ಪಾತ್ರೆ ಮನೆ ಹಾಳಾಗ. ಆ ಪ್ಯಾಂಟ್ಗಳಿದ್ರೆ ಇನ್ನು 2 ವರ್ಷ ಹಾಕೋತಿದ್ದೆ. ಅದನ್ನ ಅರ್ಥ ಮಾಡ್ಕೊಳ್ದೆ ನಿನ್ಗೆ ಒಳ್ಳೆ ಹೇಳ್ಕೊತಾ ಇದೆಯಲ್ಲ. ಏನಾಯ್ತು ನಿನಗೆ?
ಹೆಂಡತಿ ಎದುರಿಗೆ ನಿಲ್ಸ್ಕೊಂಡು ಹೆತ್ತಮ್ಮನ್ನೇ ಆಕ್ಷೇಪಣೆ ಮಾಡ್ತೀಯಾ? ನಂಗ್ ಗೊತ್ತು ಇದೆಲ್ಲ ಯಾರು ಮಾಡಿಸ್ತಿರೋದು ಅಂತ. ಅಮ್ಮ ಅವಳು ಯಾಕಂತೀಯ? ನಾನು ಕೇಳಿದ್ ನೀನು, ಕೇಳೋ ಹಾಗೆ ಮಾಡಿದ್ ಯಾರು ಅಂತ ನಂಗೆ ಗೊತ್ತು. ಪಾತ್ರ ತಗೊಳ್ಳೋವಾಗ್ಲೇ ಅಂದ್ಲು ಇದೆಲ್ಲ ಯಾಕೆ ಅಂತ. ಅವ್ಳ ಮಾತು ಕೇಳಿಲ್ಲ ನೋಡು, ಅದಕ್ಕೆ ನಿನ್ ಕಿವಿ ಹಿಂಡಿದ್ದಾಳೆ. ನನ್ ಮನೇಲಿ ನನಗೆ ಸ್ವಾತಂತ್ರ್ಯ ಇಲ್ದಾಗ ಆಗೋಯ್ತು. ಅಮ್ಮ ಸಾಕು ಸುಮ್ಮನಿರು. ಕೆಲ್ಸಕ್ಕೆ ಬಾರ್ದು 2 ಪ್ಯಾಂಟ್ ಕೊಟ್ಟೆ ಅಂತ ಎಲ್ರ ಎದುರಿಗೆ ನಾನು ಆಡ್ಕೋತೀಯಾ? ಇದೆಲ್ಲ ಇದೆಲ್ಲ ಈ ಪಾಸ್ ಬಂತು. ನಾಳೆ ಅವಳು ಬರ್ತಾಳೆ. ಇದೆಲ್ಲ ಬಿಸಾಕಿ ನಿನ್ ಪ್ಯಾಂಟ್ ನೀನ್ ಇಸ್ಕೊ. ಹೆತ್ತ ತಾಯಿಗಿಂತ ನಿನ್ನೆ ಬಂದು ಹೆಂಡತಿನೇ ಹೆಚ್ಚಾಗೋದ್ಲು ಅವನಿಗೆ. ಜಾನಕಿ, ನಿನ್ನೆವರೆಗೂ ಅವನು ನಿನ್ನ ಮಗ, ಇವತ್ತು ಆ ಹುಡುಗಿ ಗಂಡ. ಅವಳು ಕಷ್ಟ ಸುಖ ಹಂಚ್ಕೊಳ್ಳೋದೇ ಅವನ ಧರ್ಮ. ಅದು ಅಲ್ಲದೆ ತಪ್ಪು ಮಾಡೋ ವಯಸ್ಸು ಅವ್ರದ್ದು, ಸರಿಸ್ಕೊಂಡು ಹೋಗೋ ವಯಸ್ಸು ನಮ್ದು. ಆ ತರ ಎಲ್ಲ ನಾನೇಕ್ರಿ ಇರ್ಬೇಕು? ಇದು ನನ್ ಮನೆ. ಯಾರೇ ಅಲ್ಲ ಅಂದ್ರು ಈ ಮನೆಗೆ ನೀನೇ ಯಜಮಾನಿ. ಎದ್ದೋಗ ಅವನಿಗೆ ಅನ್ನ ಹಾಕು. ನಾನ್ ಯಾಕ್ರಿ ಹಾಕ್ಲಿ? ಅವನ್ ಕಷ್ಟ ಸುಖ ಹಂಚ್ಕೊಳ್ಳಾಕಂತ ಬಂದಿದ್ದಾಳಲ್ಲ, ಅವಳ ಕೈಲೇ ಬಡ್ಸ್ಕೊಂಡ್ ತಿನ್ಲಿ. ಗಾಯತ್ರಿ, ಗಾಯತ್ರಿ, ಗಂಟೆ 12 ಆಯ್ತು, ಊಟ ಮಾಡೋಣ ಬಾರೆ. ನನಗಸು ಇಲ್ಲ, ನೀವು ಹೋಗಿ ಮಾಡಿ. ನೋಡಿ, ಇದೆಲ್ಲ ಚೆನ್ನಾಗಿರಲ್ಲ. ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಹೇಗೆ ಉಪವಾಸ ಮಾಡೋದು ಒಳ್ಳೇದಲ್ಲ. ಹೇಳು, ನಿನ್ನಿಂದ ನಾನ್ ಹಸ್ಕೊಂಡಿರ್ಬೇಕಾ? ನೀವೇ ಕಸ್ಕೊಂಡಿರ್ಬೇಕು. ನಿಮ್ಮಮ್ಮ ಇದ್ದಾರೆ, ಬಡಿಸ್ತಾರೆ, ಹೋಗಿ ಊಟ ಮಾಡಿ. ಭೋಜ್ಯೇಶು ಮಾತಾ ಅಂತ ಹೆಂಡತಿಗೆ ಹೇಳಿದಾರೆ ಹೊರತು ಮದುವೆ ಆದ್ಮೇಲೂ ಅಮ್ಮನ ಗೋಳ್ಬೇಕು ಅಂತ ಹೇಳಿಲ್ಲ. ನೀನ್ ನಗನಗ್ತಾ ಬಡಿಸಿದ್ರೇನೆ ಅನ್ನ ನನಗೆ ಮೈ ಹತ್ತದು. ಹೇಳು ಹೋಗೋಣ. ನಾ ಬರೋಲ್ಲ. ನೀನ್ ಊಟ ಮಾಡಿದ್ರೆ ಹಾಳಾಗೋ, ನನಗೆ ಬಡ್ಸಕ್ಕೇನೆ. ದೊಡ್ಡವಾಗ ಸುಮ್ನೆ ಮಾತಾಡದೆ ಹೋಗಿ ಊಟ ಮಾಡಿ. ಸೇನು, ಅಪ್ಪ ಹಸುವಾಗ್ತಾ ಇದೆಯಾ? ಹಸಿವು ಎಲ್ಲೋ ಅಲ್ಲ, ನಾನು ನೀರು ಕುಡಿಯಕ್ ಬಂದೆ. ನನ್ನ ಹತ್ರನೇ ನಾಟಕ ಆಡ್ತಾ ಇದೀಯಾ? ನಿನ್ನ ಹಸು ನನಗೆ ಗೊತ್ತಿಲ್ವಾ? ಬಾ ಕೂತ್ಕೋ, ಬಡಿಸ್ತೀನಿ. ಈ ಹೆಂಗಸರ ಜಗಳದಲ್ಲಿ ಬಡಿಸೋರಿಲ್ದೆ ದಿಕ್ಕೆಲ್ಲ ತಬ್ಬಲಿಗಳಾಗ್ಬಿಟ್ಟು. ಅಪ್ಪ, ನಂಗೆ ತಿಳಿದೇ ಕೇಳ್ತೀನಿ, ಈ ಹೆಂಗಸರ ಮಧ್ಯೆ ತಿಕ್ಕಾಟ ಯಾಕೆ ಬರುತ್ತೆ? ತಿಕ್ಕಾಟ ಅಲ್ವೋ, ಹಕ್ಕಿಗೋಸ್ಕರ ಹೋರಾಟ. ಈ ಯುದ್ಧ ಹಿಂದಿಂದಲ್ಲ, ಯುಗ ಯುಗದಿಂದ ನಡೆದು ಬಂದದ್ದು. ನಮ್ಮ ಸಮಾಜದಲ್ಲಿ ಹೆಂಗಸರಿಗೆ ಆರ್ಥಿಕ ಸ್ವಾತಂತ್ರ್ಯವಿಲ್ಲ. ಹೆಣ್ಣು ತಾಯಿ ಆಗ್ಲಿ, ತಂಗಿ ಆಗ್ಲಿ, ಹೆಂಡತಿ ಆಗ್ಲಿ ಗಂಡಿನ ಆಧಾರದ ಮೇಲೆ ಬದುಕಬೇಕು. ತಮ್ಮ ನಿತ್ಯ ಜೀವನಕ್ಕೋಸ್ಕರ ಪರದಾಡುವಾಗ ಇಂಥ ಜಗಳ ಕಂಡು ಬರುತ್ತವೆ. ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅಂತಾರಲ್ಲ, ಹಾಗೆ. ಯಾರಾದ್ರೂ ಒಬ್ಬರು ಅಡ್ಜಸ್ಟ್ ಮಾಡ್ಕೊಂಡ್ರೆ ನೆಮ್ಮದಿಯಾಗಿರ್ಬಹುದೇ? ಅದೇ ಸಮಸ್ಯೆ. ಯಾರು ಗೆಲ್ಬೇಕು, ಯಾರು ಸೋಲ್ಬೇಕು? ಅಪ್ಪ, ಇನ್ನೊಂದು ಪ್ರಶ್ನೆ. ಗಂಡಿಗೆ ಹೆತ್ತ ತಾಯಿ ಮುಖ್ಯನೋ, ಕಟ್ಕೊಂಡು ಹೆಂಡತಿ ಮುಖ್ಯನೋ? ಮರು ನಿನ್ನ ಅಭಿಪ್ರಾಯ ಹೇಳು. ಜನ್ಮ ಕೊಟ್ಟ ತಾಯಿನೇ ಮುಖ್ಯ. ಹೆಂಡತಿ ಹೋದ್ರೆ ಅವಳು ನಿನಗೆ ಅಮ್ಮ ಆಗೋಲ್ವಾ? ಹೆತ್ತ ತಾಯಿ ಆಗೋಲ್ಲ, ಮಲತಾಯಿ ಆಗ್ತಾಳೆ. ಹಾಗೆ ಇನ್ನೊಬ್ಬ ಹೆಂಡತಿ ಅಂತಂದ್ರೆ ಅವಳು 2ನೇ ಹೆಂಡತಿ ಆಗ್ತಾಳೆ ಹೊರತು ಮೊದಲನೇ ಹೆಂಡತಿ ಆಗೋಲ್ಲ. ಮೊದಲನೇ ಹೆಂಡತಿ ಆಗ್ಲಿ, 4ನೇ ಹೆಂಡತಿ ಆಗ್ಲಿ, ಅವಳು ಹೆಂಡತಿ ತಾನೆ. ಇದು ಅನಾಗರಿಕರ ನ್ಯಾಯ. ಸುಸಂಸ್ಕೃತರು ಹಾಗೆಲ್ಲ ಯೋಚನೆ ಮಾಡಬಾರ್ದು. ಗಂಡ ಅದವನಿಗೆ ಹೆಂಡತಿನೂ ಮುಖ್ಯ, ತಾಯಿನೂ ಮುಖ್ಯ. ತನ್ನ 2 ಕಣ್ಣುಗಳಿದ್ದ ಹಾಗೆ. ಯಾವ ಕಣ್ಣು ಬೇಕು ಅಂದ್ರೆ ಏನ್ ಹೇಳ್ತಿ? ಎಲ್ಲ ಗೊತ್ತಿದ್ದು ನೀನು ಹೀಗೆ ಸುಮ್ಮನಿರೋದು ಸ್ವಲ್ಪನೂ ಚೆನ್ನಾಗಿಲ್ಲ. ಅತ್ತೆ ಸೊಸೆ ತಿಸ್ಲಾಟದ ಮಧ್ಯೆ ಸೀನು ಎಷ್ಟು ಬಡವಾಗಿದೆ ನೋಡಿದ್ಯಾ? ಅತ್ತೆ ಅಂದ್ರೆ ಏನಾಯ್ತೀಗ ಅಂತ ಅನ್ಕೊಳ್ಳಕ್ಕೆ ಈ ಹುಡುಗಿಗೆ ಸ್ವಾಭಿಮಾನ. ಸೊಸೆ ಒಂದ್ ಮಾತಂದ್ರೆ ತಡ್ಕೊಳಕ್ಕೆ ಇವಳಿಗೆ ಅತ್ತೇನೋ ಅಹಂ. ಇವರಿಬ್ರು ಮಧ್ಯೆ ಯಾವ ಪಕ್ಷ ವಹಿಸೋಕ್ಕೂ ಗೊತ್ತಾಗದೆ ಇವನ್ ಪರದಾಟ. ಇವತ್ ಬೆಳಿಗ್ಗೆ ನೋಡಿದ್ಯೋ ಅವ್ರ ಜಗಳನ? ನಮ್ಮ ಜಾನಕಿಯಲ್ಲಿ ಇಂಥ ಬದಲಾವಣೆ ಹೇಗಾಯ್ತು ಅಂತ ನನಗೆ ಆಶ್ಚರ್ಯವಾಗಿದೆ. ಹಾಗಂತ ಸುಮ್ಮನಿರ್ಕಾಗತ್ತೇನೆಯ? ಕಾವಲಿ ಕಾದಿರುವಾಗ ತುಪ್ಪ ಸುರಿದ್ರೆ ನಿಲ್ಲತ್ತ? ಸದ್ದು ಮಾಡಿ ಆವಿಯಾಗಿ ಹೊರಟೋಗುತ್ತೆ. ನಡಿ, ಮನೆಗೆ ಹೋಗೋಣ. ನಮ್ಮ ಹುಡುಗ ಆಫೀಸಿಂದ ಬರೋ ಹೊತ್ತಾಯ್ತು. ಮನೇಲಿ ಅಡಿಗೆ ಮಾಡಿರ್ತಾರೋ ಇಲ್ವೋ? ರುಕ್ಮಿಣಿ, ಊಟ ಮಾಡಿದ್ಯಾ? ಅಡಿಗೆ ಆಗಿದ್ರೆ ತಾನೇ ಅಣ್ಣ ಊಟ ಮಾಡೋದಿಕ್ಕೆ. ಅಡಿಗೆ ಆಗಿಲ್ಲ. ಗಾಯತ್ರಿ ಎಲ್ಲಿ? ಬೆಳಿಗ್ಗೆ ರೂಮ್ ಬಿಟ್ಟು ಈಚೆನೆ ಬಂದಿಲ್ಲ. ಗಾಯತ್ರಿ, ಗಾಯತ್ರಿ, ಯಾಕೆ ಅಡಿಗೆ ಮಾಡ್ಲಿಲ್ಲ? ನನ್ ಮೈಗೆ ಹುಷಾರಿಲ್ಲ. ದಿನ ನಾನೇ ಅಡಿಗೆ ಮಾಡ್ತಿದ್ನ? ನನ್ನ ಯಾಕೆ ಕೇಳ್ತೀರಿ? ನಿಮ್ಮಮ್ಮನ್ ಕೇಳಿ. ನಿನಗೆ 1000 ಸಲ ಹೇಳಿದ್ರಿ ಅಮ್ಮನ ಜೊತೆ ಪೈಪೋಟಿ ಮಾಡಬೇಡ ಅಂತ. 1000 ಸಲ ಏನು, 1,00,000 ಸಲ ಹೇಳ್ತೀರಾ. ಕಾರಣ ಇಲ್ದೇವ್ ನನ್ ಬೈತಾರಲ್ಲ, ಯಾಕೆಂತ ಒಂದ್ಸಲ ವಿಚಾರಿಸಿದಿರಾ? ವಿಚಾರಿಸಲ್ವೇ? ನಾನ್ ನಿನ್ನ ಮದುವೆ ಆದದ್ದು ನಿನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕಲ್ಲ, ನನ್ನ ಕಷ್ಟ ಎಲ್ಲ ಅರ್ಥ ಮಾಡ್ಕೊಂಡು ನನ್ನ ಜೊತೆ ಸಂಸಾರ ಮಾಡ್ತೀಯ ಅಂತ. ಆದ್ರೆ ನಿನ್ನಿಂದ ಕಷ್ಟಗಳೇ ಜಾಸ್ತಿ ಆಗ್ತಿವೆ. ಲೇ,
ನೀನೇನು ಮಾಡ್ಬೇಕಾಗಿಲ್ಲ ಕಣೆ. ತಾಳಿ ಕಟ್ಟಿದ ಋಣಕ್ಕೋಸ್ಕರ ಗಂಡನಾದವನಿಗೆ ಒಂದು ತನ್ನ ಬೇಯಿಸಿ ಹಾಕ್ಬೇಕಾದ್ದು ಹೆಂಡತಿ ಆದವಳ ಕರ್ತವ್ಯ. ನೀನ್ ಅಷ್ಟನ್ನು ಮಾಡಿಲ್ಲ ಅಂತಂದ್ರೆ ಇದ್ದೇನು ಪ್ರಯೋಜನ? ಗೆಟ್ ಔಟ್. ಹೋಗ್ತೀನಿ, ಖಂಡಿತ ಹೋಗ್ತೀನಿ. ನೀವು ಗೆಟ್ ಔಟ್ ಅಂದ್ಮೇಲೆ ಈ ಮನೇಲಿ ಬಿದ್ದಿರೋ ದುರ್ಗತಿ ನನಗೇನು ಬಂದಿಲ್ಲ. ನೋಡ್ದಿಯೇನು ಅವಳ ತಲೆ ಹರಟೆನಾ? ಹೌದು, ನಾನು ಗಟ್ಟಿ ಅಲ್ಲ, ಒಳ್ಳೆಯವಳಲ್ಲ, ಸಂಸಾರಕ್ಕೆ ಯೋಗ್ಯಳಲ್ಲ. ನೀವು ಭಾರಿ ಗುಣವಂತರು. ಗಂಡ ಹೆಂಡತಿರ ಮಧ್ಯೆ ತಂದಾಕಿ ತಮಾಷೆ ನೋಡ್ತೀರಾ. ನಾನೇಕೆ ತಮಾಷೆ ನೋಡ್ಲಿ? ನೀನ್ ಈ ಮನೆಯಲ್ಲಿ ಕಾಲಿಟ್ಟಗಳಿಗೆ ಅಂತದ್ದು. ನೀನ್ ಹಾಗೆ ಬಂದು ನಮ್ ಸಂಸಾರನೆಲ್ಲ ಹಾಳು ಮಾಡ್ಬಿಟ್ಟೆ. ಅವನಿಗೂ ಸುಖ ಇಲ್ಲ, ನನ್ಗೂ ಸುಖ ಇಲ್ಲ. ಅಮ್ಮ ಅಮ್ಮ, ನಿನಗೆ ಕೈ ಎತ್ತು ಮುಗಿತು. ನಿಮ್ಮಿಬ್ಬರು ಜಗಳ ನಿಲ್ಲಬೇಕಾದ್ರೆ ಏನ್ ಮಾಡ್ಬೇಕು ಹೇಳು? ನಿಂಗೆ ಇಷ್ಟ ಇಲ್ಲದರ ಮದುವೆ ಮಾಡ್ಕೊಂಡು ದೊಡ್ಡ ಅಪರಾಧ ಮಾಡ್ಬಿಟ್ಟೆ. ಅಮ್ಮನಾದೊಳಗೆ ಇದೊಂದು ತಪ್ಪು ಕ್ಷಮಿಸೋಕ್ಕಾಗಲ್ವಾ? ಎಷ್ಟೇ ಕಷ್ಟ ಬಂದ್ರು ಸಹಿಸ್ಕೊಂಡು ಹೋಗ್ತೀರಾ ಅಂತ ತಿಳ್ಕೊಂಡಿದ್ದೆ. ನೀವಿಬ್ರು ಆ ಕೆಲಸ ಮಾಡ್ಲಿಲ್ಲ. ಹೋಗ್ಲಿ, ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ಬಿಡು. ಗಾಯತ್ರಿನ ಓಡಿಸು ಅಂತೀಯಾ, ಇಲ್ಲ ನಾವಿಬ್ರು ಮನೆ ಬಿಟ್ಟು ಹೋಗ್ಬೇಕು ಅಂತೀಯಾ? ಹೇಳಮ್ಮ, ಹೇಳು. ನಿಮ್ಮನ್ನು ಹೋಗು ಅನ್ನೋಕೆ ನಾನೇ ಯಾರೋ? ಏನು ಅಪ್ಪ? ನಾನೊಂದು ಮಾತು ಹೇಳ್ತೀನಿ, ಕೇಳ್ತೀಯಾ? ಹೇಳಿ ಅಪ್ಪ, ನೀವಾದ್ರೂ ಹೇಳಿ. ನೀನು ನಿನ್ ಹೆಂಡತಿ ಈ ಕ್ಷಣ ಮನೆ ಬಿಟ್ಟು ಹೊಟ್ಟೋಗಿ. ಅಪ್ಪ, ಹೌದು, ಯಾವ ಸುಖ ಸಂತೋಷ ಬಯಸ್ತೀನಿ ಮದುವೆ ಮಾಡ್ಕೊಂಡ್ಯೋ ಅದನ್ನ ನೀನು ಕಳ್ಕೊಂಡು ನನಗೆ ಇಷ್ಟ ಇಲ್ಲ. ಅದಲ್ಲಪ್ಪ. ನಿನ್ನ ಮಾತು ಬೇಡ. ನನ್ನ ಮಾತು ಮೇಲೆ ನಿನ್ನ ಗೌರವ ಇದ್ರೆ ಈ ಕ್ಷಣ ಮನೆ ಬಿಟ್ಟು ಹೊಟ್ಟೋಗಿ. ಏನ್ರಿ ಇದ್ದಕ್ಕಿದ್ದಾಗ ಅವನ್ನ ಹೀಗೆ ಹೊರಡು ಅಂದ್ರಲ್ಲ, ನಿಮ್ಮ ಉದ್ದೇಶ ಏನು ಅಂತ? ಸದುದ್ದೇಶ ಕಣೆ. ಅದೇ, ಏನ್ ಸಾಧ್ಸೋಗಿ ಹೀಗೆ ಮಾಡಿದ್ರಿ ಅಂತ. ಸಾಧಿಸೋದಕ್ಕೆ ನೀನು ಉಳಿದಿದೆಯೇ? ಬೈದು ಬುದ್ಧಿ ಹೇಳೋದಕ್ಕೆ ನೀನ್ ಚಿಕ್ಕ ಹುಡುಗಿ ಅಲ್ಲ. ಸುಮ್ನಿರ್ತೀಯೋ ಇಲ್ವೋ ಅಂತ ದಂಡಿಸೋದಿಕ್ಕೆ ಗಾಯತ್ರಿ ನಮ್ಮ ಮಗಳಲ್ಲ. ಹೆಂಡತಿ ಮಕ್ಕಳಿಗೆ ಒಪ್ಪತ್ತು ಊಟ ಆಗದೆ ಇರೋಷ್ಟು ಕೈಲಾಗದೆ ಇರೋನೇನೆ ನಿನ್ ಗಂಡ. ಅಂದ್ರೆ ಈ ವಯಸ್ಸಿನಲ್ಲಿ ಮತ್ತೆ ನೀವು ಕೆಲಸ ಮಾಡ್ತೀನಿ ಅಂತೀರಾ? ಇಷ್ಟು ಕಷ್ಟಪಟ್ಟು ಬೆಳೆಸಿದ್ದೀವಿ, ಅವನ ಸಂಪಾದನೆ ಬದುಕೋ ಹಕ್ಕು ನಮಗಿಲ್ಲ ಅಂತೀರಾ? ಅಮ್ಮ ಗಾಯತ್ರಿ, ನಮ್ ಸೇನೋನ ಇದುವರೆಗೂ ನನ್ನ ಕಂಡ್ರೆಪ್ಪೆ ಕಾಪಾಡ್ಕೊಡ್ತಷ್ಟೇ. ಇನ್ನು ಮುಂದೆ ಆ ಹೊಣೆ ನಿಂತು ಕಣಮ್ಮ. ಯಾಕೋ ಅಳೋದು? ಗಂಡಸರು ಅಳ್ತಾರ? ಏನಾಯ್ತೀಗ? ಎಲ್ಲಿಗೆ ಹೋಗ್ತಾ ಇದೀಯಮ್ಮ? ಇದೇ ಊರಲ್ಲಿ ತಾನೇ ಇರೋದು. ಬೇಕಾದ್ರೆ ಬಂದು ನೋಡಿದ್ರಾಯ್ತು. ಅಮ್ಮ, ಈ ದುಡ್ಡು ತಗೊಳ್ಳಿಪ್ಪ. ನನಗೆ ದುಡ್ಡು ಕೊಡೋ ಮನಸ್ಸು ನೀನು ಬೇಡಪ್ಪ. ನೀನು ಪರವಾಗಿಲ್ಲಪ್ಪ, ತಗೊಳ್ಳಿ. ನೋಡು, ಹೊಸದಾಗಿ ಸಂಸಾರ ಕೊಡ್ತಾ ಇರೋ ನೀನು 108 ಖರ್ಚಿರುತ್ತೆ. ಇಟ್ಟು 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 ಹೋಗ್ಬಿಟ್ಟು ಬನ್ನಿ. ಅಲ್ಲಯ್ಯ, ಇದ್ದೊಬ್ಬ ಮಗನ ಮನೆಯಿಂದ ಹೊರಗಟ್ಟುಬಿಟ್ಟಿಯಲ್ಲ, ಈಗ ಹೇಗೆ ನಿಭಾಯಿಸ್ತೀಯ? ಯಾಕೋ ಸೀನು ಸಂಪಾದನೆ ಇಲ್ಲದೆ ಹೋದ್ರೆ ಬದುಕೋಕ್ಕಾಗೋದಿಲ್ಲ ಅನ್ಕೊಂಡಿದೀಯೇನು? ಯಾಕ ಈ ರೀತಿ ದುಡ್ಡು ತಪ್ಪಾಗಿ ತಿಳ್ಕೋತಿ? ನೋಡು, ಈ ಮಕ್ಕಳು ಹುಟ್ಟೋದಕ್ಕೆ ಮುಂಚಿನಿಂದಲೂ ನಾವು ಬದುಕ್ತಾ ಇದ್ದೇವೆ. ಇವ್ರು ಹುಟ್ಟದೆ ಹೋಗಿದ್ರು ನಾವು ಬದುಕ್ತಾ ಇದ್ವಿ. ಆದ್ರೆ ಇವ್ರು ಹುಟ್ಟುಬಿಟ್ರು, ನಾವು ಅವರನ್ನು ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೇವೆ. ರೆಕ್ಕೆ ಬಂದು ಹಾರು ಹೋಗ್ತಾರೆ ಅಂತ ಗೊತ್ತಿದ್ರು ಒಂದು ನಿಮಿಷ ಅವ್ರು ನೋಡದೆ ಹೋಯ್ತು ಅಂದ್ರೆ ನಮ್ಮ ಜೀವ ಚಡಪಡಿಸುತ್ತೆ. ತಂದೆ ಮಕ್ಕಳ ಸಂಬಂಧ ಈ ರೀತಿ ಇರೋವಾಗ ನೀನ್ ಸೀನುನ್ ಬಿಟ್ಟು ಹೇಗೇ ಇರೋಕ್ಕಾಗತ್ತೆ? ವಿಶ್ವನಾಥ, ಒಂದ್ ವೇಳೆ ನಾಳೆ ನಿನ್ ಮಗನೇ ಮನೆ ಬಿಟ್ಟು ಹೋದ ಅಂತ ಇಟ್ಕೋ, ಹಾಗೇನ್ ಮಾಡ್ತೀಯ? ಅವನ್ ದುಡುಕಿ ಒಡ್ಡೊಡ್ಡ ಮಾತಾಡ್ತಾನೆ ವಿನಃ ಅವನ್ ಸತ್ರು ನನ್ನನ್ನು ಬಿಡೋಲ್ಲಯ್ಯ. ಅಕಸ್ಮಾತ್ ಹೋದ್ರೆ? ಅಕಸ್ಮಾತ್ ಹೋದ್ರೆ ಏನ್ ಮಾಡೋದು? ಆ ನೋವು ಅನುಭವಿಸ್ತಾ ಇರೋದಷ್ಟೇ. ನಾನು ಅದನ್ನೇ ಅನುಭವಿಸ್ತಾ ಇದ್ದೀನಿ.
ಯಾಕೆ ಕುಡಿತೀನೋ ಗೊತ್ತಿಲ್ಲ, ಹ್ಯಾಕ್ ಬರ್ತೀನೋ ಗೊತ್ತಿಲ್ಲ, ಏನ್ ಮಾಡ್ತೀನೋ ಒಂದು ಗೊತ್ತಿಲ್ಲ. ನಿನಗ್ ಸುಖ ಕೊಡ್ಲಿಲ್ಲ ಅಂತ ಹಗಲೆಲ್ಲ ಎಷ್ಟು ಕಣ್ಣೀರ್ ಸುರಿಸ್ತೀನಿ ಗೊತ್ತಾ? ಮತ್ ಅವಾಗ ಕಣ್ಣೀರ್ ಬೇಕು ಅಂತ ಈ ಸಾರಾಯಿ ಕುಡಿತೀನಿ ಲಕ್ಷ್ಮಿ, ಈ ಸಾರಾಯಿ ಕುಡಿತೀನಿ. ಆಗ ನನ್ ಮೇಲೆ ನಂಗೆ ಕೋಪ ಬರುತ್ತೆ. ಇನ್ಮೇಲೆ ಹೀಗಾಗ್ಬಾರ್ದು, ನಾನ್ ಕುಡ್ದು ನಿದ್ರೆ ಮಾಡಬಾರ್ದು. ನಿನಗೆ ಸುಖ ಕೊಡ್ಬೇಕು. ಹೋಗು, ಒಂದ್ ಗ್ಲಾಸ್ ಮಜ್ಜಿಗೆ ತಗೊಂಬ. ಮಜ್ಜಿಗೆ ಕುಡ್ದು ಸಜ್ಜಿಗೆ ತಿಂದು ಸ್ವರ್ಗನೇ ಭೂಮಿಗಿಳಿಸ್ಬಿಡ್ತೀನಿ. ಹೋಗ್ತಿಲ್ಲ, ಹೋಗು. ನಿನ್ ಗಂಡ ಯಾವಾಗ್ಲೂ ಹೀಗೆ ಕುಡ್ಕೊಂಡ್ಬರೋದು. ನೀ ದಿವಸ ಹೀಗೆ ಕಣ್ಣಿ ದ್ರೋಹ ಮಾಡ್ಕೋಬೇಡ. ನಿನ್ನ ವಯಸ್ಸಿಗೆ ನೀನೇ ವಂಚನೆ ಮಾಡ್ಕೋಬೇಡ. ಬಾ ನನ್ನ ಹತ್ರ ಬಾ. ಅಶೋಕವನದ ಸೀತೆ ಆಗಿರೋ ನಿನ್ನ ಲೋಕದ ರಂಬೆ ಹಾಗೆ ಮಾಡ್ತೀನಿ. ಬಾ ಬಂಗಾರ, ನನ್ನ ಹತ್ರ ಬಾ. ರೇ ಸುಬ್ರಹ್ಮಣ್ಯ ಸ್ವಾಮಿ, ನನ್ ಮೇಲಿರೋ ಕೋಪಕ್ಕೆ ಊಟನೂ ಮಾಡದೆ ಮಲಗಿದಿರಲ್ಲ, ಇದು ನ್ಯಾಯನಾ? ಹೋಗ್ಲೇ ಬಿಡಿ, ಸ್ವಲ್ಪ ಸೈಜ್ ಕಮ್ಮಿ ಆಗುತ್ತೆ. ಈ ಹಾಲಾದ್ರೂ ಕುಡ್ದು ಮಲ್ಕೊಳ್ಳಿ ಪ್ಲೀಸ್. ರೇ ಯಜಮಾನ್ರಿ, ಒಂದ್ಸಲ ಹೇಳಿದ್ರೆ ತಿಳ್ಕೋಬೇಕು. ನಾಚಿಕೆ ಆಗಲ್ಲ ನಿನ್ಗೆ? ನನ್ಗೂ ನಿನ್ಗೂ ಯಾವ ಸಂಬಂಧನೂ ಇಲ್ಲ. ನನ್ನ ಹತ್ರ ಮಾತಾಡ್ಬೇಡ ಅಂದ್ರು ಮತ್ತೆ ಮತ್ತೆ ಬಂದು ಮಾತಾಡ್ತೀಯ. ಶಟ್ ಅಪ್ ಅಂಡ್ ಗೆಟ್ ಔಟ್. ಸಿನ್ಸಿಯರ್ಲಿ 100%. ನಿಜವಾಗ್ಲೂ ಮಾತಾಡಲ್ವಾ? ಮಾತಾಡಲ್ಲ ಅಂದ್ಮೇಲೆ ಮುಗೀತು, ಋಣ ಹರಿತು. ಇಷ್ಟಂತ ಮೇಲೆ ನಿಮ್ಮ ಹತ್ರ ಯಾರು ಮಾತಾಡ್ತಾರೆ? ನಂಗೇನ್ ಮಾನ ಇಲ್ವಾ, ಮರ್ಯಾದಿಲ್ವಾ? ನಾನು ಅಷ್ಟೇ, ಸತ್ತು ನಿಮ್ಮ ಹತ್ರ ಮಾತಾಡಲ್ಲ. ನಾನು ಅಷ್ಟೇ ಕಣೆ. ನೀನ್ ಕಾಲಿಗೆ ಬಿದ್ದು ಕೇಳ್ಕೊಂಡ್ರು ನಿನ್ನ ನನ್ನ ಹತ್ರ ಸೇರ್ಸಲ್ಲ. ಅದಪ್ಪ ಮಾತು. ನೋಡೋಣ ನೋಡೋಣ. ಎಂತ ಒಳ್ಳೆ ಹಾಲು, ಕುಡಿಯೋಕೆ ಪುಣ್ಯ ಬೇಕು. ಹೆಚ್ಚೇನಿಲ್ಲ, ಒಂದು 10,000 ರೂಪಾಯಿ. ಸ್ಕೂಟ್ರು, ವಾಚು, ಚೈನು. ಆಗ್ಲಿ ಬಿಡಿ, ನಾವಿಬ್ರು ಆಫೀಸ್ನಲ್ಲಿ 15,000 ರೂಪಾಯಿ ಲೋನ್ ತಗೊಂಡ್ರೆ ಆಯ್ತು. ಇನ್ನೂ 5,000 ಎಲ್ಲಾದ್ರೂ ಸಾಲ ತಗೋಬಹುದು. ಗಾಯತ್ರಿ, ನಾವು ಬೇರೆ ಮನೆಗೆ ಬಂದ್ರು ನಮ್ಮ ಮನಸ್ಸು ಬೇರೆ ಆಗ್ಲಿಲ್ಲ. ಎಷ್ಟೇ ಕಷ್ಟ ಆದ್ರೂ ಸರಿ, ಯಾವತ್ತಿದ್ರು ರುಕ್ಮಿಣಿ ಮದುವೆ ನಾವೇ ಮಾಡ್ಬೇಕು. ಹಾಗಿದ್ರು ಮನೆ ಇದೆ, ಅದ್ರ ಮೇಲೆ ಸಾಲ ತಗೊಂಡ್ರಾಗಲ್ವೇ? ನಿನ್ನ ಬಡ್ಡಿ ವ್ಯಾಪಾರದ ಬುದ್ಧಿ ನನಗೆ ಬರೋದಿಲ್ಲಪ್ಪ. ಆ ಮನೆ ನನ್ನ ಮಕ್ಕಳು, ಅದು ಅವ್ರಿಗೆ ಸೇರ್ಬೇಕೆ ಹೊರತು ಯಾವ ಕಾರಣದಿಂದಲೂ ಬೇರೆಯವ್ರ ಪಾಲಾಗಬಾರ್ದು. ನಾನು ಸ್ವಂತ ಸಂಪಾದನೆ ಬದುಕೋಕ್ ಪ್ರಯತ್ನಿಸ್ತೀನಿ. ಉಪವಾಸ ಇದ್ರೂ ಪರವಾಗಿಲ್ಲ. ನಡಿ. ಗಾಯತ್ರಿ, ಆಫೀಸ್ ಕೊಟ್ಟು ಬರ್ತೇನೆ ಕಣೆ. ಹಾ ಅಂಕಲ್, ಇದೇನು ಇದಕ್ಕಿದಾಗಿ ಮಾಡ್ಬಿಟ್ರೆ? ಗಾಯತ್ರಿ, ಯಾರು ಬಂದಿದ್ದಾರೆ ನೋಡು.
ಅಂಕಲ್ ಚೆನ್ನಾಗಿದ್ದೀರಾ ಅಂಕಲ್? ಸುಬ್ರಹ್ಮಣ್ಯ, ಗೀತಾ, ಆಂಟಿ ಎಲ್ಲ ಚೆನ್ನಾಗಿದ್ದಾರೆ. ಅಯ್ಯೋ, ಆಮೇಲೆ ವಿಚಾರಿಸಂತೆ, ಮೊದಲು ಕಾಫಿ ತಗೊಂಬರೆ. ನಿನ್ ಕಾಫಿಗೋಸ್ಕರ ಬರ್ಲಿಲ್ಲಯ್ಯ ನಾನು. ನಿಮ್ ತಂದೆ ತನ್ನ ಹೆಂಡತಿ ಮಗಳ ಜೊತೆ ಬೀದಿಲ್ ಬಿದ್ದಿದ್ದಾನೆ ಅಂತ ಹೇಳಕ್ ಬಂದೆ. ಅಂಕಲ್, ಹಾ, ನಿಮ್ಮನ್ನ ಸಾಕಿ ದೊಡ್ಡವ್ರನ್ನ ಮಾಡಿದ್ರೆ ಮುಪ್ಪದಲ್ಲಿ ನಮಗೆ ಆಶ್ರಯ ಕೊಡ್ತೀರಿ ಅಂತ ಅಂದ್ಕೊಂಡಿದ್ವು. ಆದ್ರೆ ಈ ತರ ಅನ್ಯಾಯ ಮಾಡ್ತೀರಾ ಅಂತ ಅಂದ್ಕೊಂಡಿರ್ಲಿಲ್ಲ ಕಣೋ. ಲೋ ಸೀನು, ನಿನ್ನಂಥ ಮಗನ್ ಇಟ್ಕೊಂಡು ಇವತ್ತು ರಾಮನಾಥ ಕೆಲ್ಸಕ್ಕೋಸ್ಕರ ಮಳೆ ಬಿಸ. ನಮ್ಮ ಮುಖ ನೋಡೋಕೆ ಅವ್ರು ಇಷ್ಟಪಡದೆ ಇರೋವಾಗ ನಾವೇನ್ ಮಾಡೋಕ್ಕಾಗತ್ತೆ ಹೇಳಿ? ಅವ್ರು ದೊಡ್ಡವರು ಕಣಮ್ಮ. ಅವ್ರು ಏನಂದ್ರು ನೀವ್ ಅನ್ಸರ್ಸ್ಕೊಂಡು ಹೋಗ್ಬೇಕು. ಅಂಕಲ್, ಅಂಕಲ್, ಈಗ ಅಪ್ಪ ಎಲ್ಲಿದ್ದಾರೆ? ಎಲ್ಲಿದ್ದಾನೆ ಅಂತ ಹೇಳೋ? ಯಾವ ಮಂಡಿ ಲೆಕ್ಕ ಬರೀತಿದಾನೋ, ಯಾವ ಬೀದಿಲ್ ಪೇಪರ್ ಅಂತಿದಾನೋ? ಅಪ್ಪ, ಸೀನು, ಅಪ್ಪ, ಏನಪ್ಪ ಇದೆಲ್ಲ? ಯಾಕೋ ಕಣ್ಣೀರ್ ಹಾಕ್ತಾ ಇದೀಯಾ? ಏನಾಯ್ತು ಅಂತ ಹೇಳ್ತಾ ಇದೀಯಾ? ಅಪ್ಪ, ನಾನೇನ್ ತಪ್ಪು ಮಾಡಿದೆ ಅಂತ ಹೀಗೆ ಮಾಡ್ತಿದ್ದೀರಾ? ಲೇಲೆ, ಏನಾಗಿದೆ ಅಂತ ಈ ತರ ಸಂಕಟ ಪಡ್ತಾ ಇದ್ದಿ? ಅಪ್ಪ, ನನ್ನ ಬೆಳೆಸಿದ್ರಿ, ದೊಡ್ಡವನನ್ನಾಗಿ ಮಾಡಿದ್ರಿ, ವಿದ್ಯೆ ಬುದ್ಧಿ ಕಲಿಸಿದ್ರಿ, 4 ಜನಕ್ಕೆ ಅನ್ನ ಹಾಕೋ ಸ್ಥಿತಿಗೆ ತಂದ್ರಿ. ಆದ್ರೇನು ಪ್ರಯೋಜನ? ಸ್ವಂತ ತಂದೆನ ಹೀಗೆ ಅಲಿಯೋಗ್ಬಿಟ್ಟು ನಾನು ಎಷ್ಟು ದುಡಿದ್ರೇನು, ಎಷ್ಟು ಸಂಪಾದನೆ ಮಾಡಿದ್ರೇನು? ಅಪ್ಪ ನಡಿಯಪ್ಪ, ನಾನು ಗಾಯತ್ರಿ ಈಗಲೇ ಮನೆಗೆ ಬಂದ್ಬಿಡ್ತೀನಿ. ಏನೇ ಕಷ್ಟ ಬಂದ್ರು ಸರಿ, ನಗುನಗುತ್ತಾ ಅನುಭವಿಸ್ತೀನಿ. ನಡಿಯಪ್ಪ. ನಾನು ಕಷ್ಟದಲ್ಲೇ ಬಂದವನು, ನೀನೇನು ಯೋಚನೆ ಮಾಡಬೇಡ, ನಾನು ಬರ್ತೀನಿ. ಮಕ್ಕಳ ಆಶ್ರಯದ ಸುಖ ಪಡಕ್ಕೂ ಯೋಗ ಬೇಕಪ್ಪ. ವಿಶ್ವನಾಥ್ನಂತ ಒಬ್ಬಿಬ್ರಿಗೆ ಮಾತ್ರ ಆ ಭಾಗ್ಯ ಬರುತ್ತೆ ಹೊರತು ಆತುರವೇಕೆ ನಿಂದಲಿ ಇಲ್ಲ, ಹೆಣ್ಣಿನ ಬಯಕೆ ಕಾಣುವುದಿಲ್ಲ. ಬಿಡ್ರಿ. ಆತುರವೇಕೆ ನಿನ್ನಲಿ ಇಲ್ಲ, ಹೆಣ್ಣಿನ ಬಯಕೆ ಕಾಣುವುದಿಲ್ಲ. ಏನೇ ಮಾಡು ಇಂದು ನಿನ್ನ, ಏನೇ ಮಾಡು ಇಂದು ನಿನ್ನ, ನಾನು ಬಿಡುವುದೇ ಇಲ್ಲ. ಸರಸಕ್ಕೆ ಕರೆದರೆ ಬಿಡಿ ನನ್ನ. ಕಲಹಕ್ಕೆ ಬರುವೆಯ, ಏನ್ರಿ ನೀವು? ಬಿಡುವೆನೆ ಇನ್ನು ನಿನ್ನ ಚಿನ್ನ. ಪ್ಲೀಸ್.
ನವ ಯೌವನ ಬಂದಿದೆ ಏಕೆ ಈ ಸೌಂದರ್ಯ ಇರುವುದು ಏಕೆ ಅಯ್ಯೋ ಏನಪ್ಪ ನೀವು ಈ ನವ ಯೌವನ ಬಂದಿದೆ ಏಕೆ ಈ ಸೌಂದರ್ಯ ಇರುವುದು ಏಕೆ ಇನ್ನು ಜೀವ ಅಪ್ಪಿ ನಿಲ್ಲೋದಿಲ್ಲ ಅಯ್ಯೋ ಮಾಮ ಇನ್ನು ಜೀವ ನಿಲ್ಲೋದಿಲ್ಲ ತಾಳಲಾರೆನಲ್ಲ ಸರಸಕ್ಕೆ ಕರೆದರೆ ಕಲಹಕ್ಕೆ ಬರುವೆಯ ಬಿಡುವೆನೆ ಇನ್ನು ನಿನ್ನ ಚಿನ್ನ ಲೇಟಿಪ್ಪ ಏನ ಕೆಂಪ ಈಗಲಾದ್ರು ಒಪ್ಕೊಂಡೇನು ಒಪ್ಕೊಂಡೆ ಗುರು ಒಪ್ಕೊಂಡೆ ನಿನ್ನಂತ ಕುಡ್ಕ ಈ ಊರಲ್ಲೇ ಇಲ್ಲ ಹಾಂಗ್ಬಾದಾರಿಗೆ ನಾನು ಏನು ಅಂತ ತಿಳ್ಕೊಂಡಿದ್ಯೋ ಲೇ ಈ ಕೆಂಪ ಹುಟ್ಟಿದ್ದೆ ಸಾರಾಯಿ ಸೀಸಲ್ಲಿ ಸಾರಾಯಿ ಏನ್ರಿ ಹೇಳ್ರಿ ಹೇಳಲ್ಲ 10 ನಿಮಿಷಕ್ಕೊಂದ್ಸಲ 10 ಶೀಶೆ ಕುಡ್ದಿರೋ ಭೂಪ ಇನ್ 10 ಗಂಟೆ ಹೊತ್ತು ಹೀಗೆ ಮತ್ತು ಹೇಳ್ರಿ ಮನ್ಸಾರಿ ಪ್ರೀತಿಸ್ತಾ ಇರೋ ಪ್ರಿಯ ನಾನಿರುವಾಗ ಈ ಕೆಲ್ಸಕ್ ಬಾರ್ದೇ ಇರೋ ಸೋಮಾರಿನ ಯಾಕೆ ಎಬ್ಬಿಸ್ತೀಯ ಹೇಳ್ರಿ ನಿಮ್ದಮ್ಮಯ್ಯ ಎಚ್ಚರ ಮಾಡ್ಕೊಳ್ರಿ ನಿನಗೆ ಅಂದ ಇದೆ ಚಂದ ಇದೆ ನನಗೆ ಆಸೆ ಇದೆ ಕೈ ತೆಗಿತೀಯೋ ಇಲ್ವೋ ಕೈ ಹಾಕಿದ್ದು ತೆಗೆಯೋದಕ್ಕಲ್ಲ ಏಟಿನಲ್ಲೂ ಎಷ್ಟು ಸಿಹಿ ಇದೆ ನನ್ನನ್ನು ಹೆದರಿಸ್ತೀಯಾ ನನ್ನ ಹೆಸರು ರಾವಣ ನಿನ್ನ ಗಂಡಾನೇ ಇಟ್ಟ ಹೆಸರು ತಿಳ್ಕೊಂಡ್ರೆ ಬರೋದಕ್ಕೆ ನಿಮ್ಮ ಅತ್ತೆ ಊರಲ್ಲಿಲ್ಲ ಏನೇ ಏನಾಯ್ತವಲ್ಲ ಏನೇ ಅವನ್ ಯಾಕೆ ಹೊಡಿತೀರಾ ಅವನ್ನ ಯಾಕೆ ಹೊಡಿತೀರಾ ಈ ಲೋಫರ್ನ ಸ್ವಂತ ತಮ್ಮನ್ ತರ ನೋಡ್ಕೊಂಡೆ ಬದುಕೋ ದಾರಿ ತೋರಿಸ್ದೆ ಅನ್ನ ಹಾಕೋ ಮನೆಗೆ ಕನ್ನ ಹಾಕ್ತಾ ಇದ್ದಾನೆ ಬಾಗ್ಲು ಕಿಟಕಿ ಇಲ್ದಿರೋ ಮನೆಗೆ ನಾಯಿನೂ ನುಗ್ಗುತ್ತೆ ಕತ್ತೆನೂ ನುಗ್ಗುತ್ತೆ ತಪ್ಪ ಒಂದಲ್ಲ ರೀ ನಿಮ್ದು ನಿಮ್ಮನ್ನು ಕಟ್ಕೊಂಡು ನಂದು ನಡು ಬೀದಿಲ್ ದೌರ ಬೆಳೆಸಿದ್ರೆ ಉಳಿಯುತ್ತಾ ಯಾರ್ ಬೇಕಾದ್ರೂ ಕೈ ಹಾಕ್ತಾರೆ ಏನ್ರಿ ನಾನೇನ್ ಪಾಪ ಮಾಡಿದ್ದೆ ಅಂತ ನನಗೆಂಥ ದ್ರೋಹ ಮಾಡಿದ್ರಿ 24 ಗಂಟೆನೂ ಸಾರಾಯಿ ಕುಡಿದು ತೂರಾಡೋ ನಿಮ್ಗೆ ಹೆಂಡತಿ ಯಾಕೆ ಮನೆ ಯಾಕೆ ಈ ಪಾಪಿಗೆಷ್ಟು ಧೈರ್ಯ ಕೊಟ್ಟಿದ್ಯಾರು ನೀವು ನಿಮ್ ನಡತೆ ನಿಮ್ಮಂತ ಗಂಡನ ಕಟ್ಕೊಂಡು ಹೆಂಡತಿಗೆ ಸಾಯೋದಲ್ದೆ ಬೇರೆ ದಾರಿ ಎಲ್ಲಿದೆ ರೀ ಲಕ್ಷ್ಮಿ ಲಕ್ಷ್ಮಿ ನೀನ್ಯಾಕೆ ಸಾಯ್ಬೇಕು ನಮ್ದು ಹೆಂಡತಿನೇ ಮರ್ತು ಇಂಥ ತೋಳು ಕುಡಿಸಿ ಬೆಳೆಸಿ ನಿನ್ನೇ ಬಲಿ ಕೊಡು ಸಿದ್ಧವಾಗಿದ್ ನಾನು ಈ ಕುಡ್ಕ ಸಾಯ್ಬೇಕು ಲಕ್ಷ್ಮಿ ಈ ಕುಡ್ಕ ಸಾಯ್ಬೇಕು ಇವತ್ತು ಕೊಟ್ಟು ಬರೆಯಿಲ್ಲ ಅವತ್ತೇ ಕೊಟ್ಟಿದ್ರೆ ಹೀಗಾಗ್ತಿತ್ತ ಲಕ್ಷ್ಮಿ ಹೀಗಾಗ್ತಿತ್ತ ಲಕ್ಷ್ಮಿ ನಿನ್ನಾಣೆ ನಿನ್ ಮೇಲೆ ಆಣೆ ಇನ್ ಮೇಲೆ ಸತ್ರು ಕುಡಿಯೋದಿಲ್ಲ ಲಕ್ಷ್ಮಿ ಕುಡಿಯೋದಿಲ್ಲ
ಲಕ್ಷ್ಮಿ ನನ್ನನ್ನು ಕ್ಷಮಿಸು ಲಕ್ಷ್ಮಿ, ನನ್ನನ್ನು ಕ್ಷಮಿಸು ಲಕ್ಷ್ಮಿ, ನನ್ನನ್ನು ಕ್ಷಮಿಸು. ಲೇ ಸುಬ್ಬು, ಈ ಪ್ರಪಂಚದಲ್ಲಿ ಒಬ್ರಿಗೊಬ್ರು ಸ್ನೇಹ ಮಾಡಿಸೋದು ಕಷ್ಟನೇ ಹೊರತು ಒಬ್ರಿಗೊಬ್ರಿಗೆ ಜಗಳ ತಂದಿಡೋದು ಕಷ್ಟನಾ? ನನ್ನ ಹೆಂಡತಿ ವಿಷಯ ನಿಂಗಿನ್ನೂ ಗೊತ್ತಿಲ್ಲ ತಾತೀತ. ಈ ತಾತೀತನಿಗೆ ಎಲ್ರ ವಿಷಯನೂ ಗೊತ್ತು. ನನಗೆ ಹೇಳಿದ್ಯೋ ಇಲ್ಲೋ ನೋಡ್ತಾ ಇರು. ಆದಷ್ಟು ಬೇಗ ನಿನ್ ಹೆಂಡತಿಗೂ ನಿಮ್ ತಾಯಿಗೂ ಜಗಳ ತಂದಿಟ್ಟು ಬಿಡ್ತೀನಿ. ಅಷ್ಟು ಮಾಡಪ್ಪ ಸಾಕು. ಏನ್ ಗೀತಾ, ನಾನು ಆ ಮನೆಗೆ ಹೋದ್ಮೇಲೆ ಒಂದಿನಾನು ನಾನು ನೋಡಕ್ ಬರ್ಲಿಲ್ಲ? ನಮ್ಮ ಅತ್ತೆ ನಾನು ಒಂಟಿಯಾದ ಎಲ್ಲೂ ಕಳ್ಸಲ್ಲ. ಒಳ್ಳೆ ಅತ್ತನ ಪಡ್ತಿದ್ದಿ ಕಣೆ. ಹೌದು, ನನ್ನಂತೂ ಸ್ವಂತ ಮಗಳಾಗಿ ನೋಡ್ಕೋತಾರೆ. ನಾನೇನ್ ತಪ್ಪು ಮಾಡಿದ್ರು ನಗ್ತಾ ನಗ್ತಾ ಇದ್ಬಿಡ್ತಾರೆ ಕಣಕ. ಎಲ್ಲ ಅವ್ರವ್ರು ಪಡ್ಕೊಂಡು ಬಂದಿದ್ದು. ಅಯ್ಯೋ 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 ಹೋಯ್ತು ಹೋಯ್ತು. ಅಯ್ಯೋ ಹಾಲು ಉಕ್ಕೋಯ್ತಲ್ಲೇ. ಏನೇ ಗೀತಾ, ನೋಡ್ಕೋಬಾರ್ದಾಗಿತ್ತೇನೆ? ಗೊತ್ತಾಗ್ಲಿಲ್ಲ ಅತ್ತೆ. ಹೇಗೆ ಗೊತ್ತಾಗುತ್ತೆ ಮಾತಾಡ್ತಾ ಕೂತಿದ್ರೆ? ಸ್ವಲ್ಪ ಭಯ ಇಲ್ಲ ನಿಮ್ಗೆ? ನಿಮ್ಮಲ್ಲೂ ಶುರು ಆಯ್ತಾ ಜಗಳ? ನಾನೇನ್ ಜಗಳ ಕೈಲಿಲ್ಲ, ಅವರೇ ಅಂದಿದ್ದು. ಈ ಮುದುಕಿಗೆ ಹೀಗೆ ಕಣಮ್ಮ, ಚಿಕ್ಕವ್ರನ್ನ ಗೋಳಿಕೊಳ್ಳೋದು ಅಂದ್ರೆ ಮಹಾ ಆನಂದ. ನಿಮ್ಮತ್ತೆ ನೋಡಕ್ ಹೀಗಿದ್ದಾಳೆ ಅಷ್ಟೇ, ಪಕ್ಕದ ಬೀದಿ ಪುಟ್ಟಮ್ಮನ ಹತ್ರ ಏನ್ ಹೇಳಿದಾಳೆ ಗೊತ್ತಾ? ನೀನು ಕೈ ಅಳಿ ಅಂತೆ, ಬಾಯಿ ಅಳಿ ಅಂತೆ, ಹಡು ಸೋಂಬೇರಿ ಅಂತೆ, ಇನ್ನು ಏನೇನೋ. ನನಗೆ ಹಾಕಬೇಕು ಹೆಂಗಸರ ವಿಷಯ, ನಾನು ಗಂಡಸು. ಬೆಂಕಿ ಇಟ್ಟಿದ್ದಾಯ್ತು. ಏನಂದ್ರೆ? ಏನಿಲ್ಲ, ಬೆಂಕಿ ಪಟ್ನ ತಂದಿದ್ದೆ. ಎಲ್ಲಿಟ್ಟು ಬಿಟ್ಟು ಸುಬ್ಬು, ಸುಬ್ಬಣ್ಣ ಅವನ್ ಮನೇಲಿಲ್ಲಪ್ಪ. ಯಾಕಮ್ಮ ಒಂಥರ ಇದ್ದೀರಾ? ಹಾಗೇನಿಲ್ವಲ್ಲ. ನನ್ನ ಹತ್ರನೇ ಮುಚ್ಚಿಡ್ತಾ ಇದ್ದೀರಲ್ಲ. ಸಂಸಾರ ಅಂದ್ಮೇಲೆ ಇದ್ದೇ ಇರುತ್ತೆ. ಇನ್ನೇನಿರುತ್ತೆ, ಅತ್ತೆ ಸೊಸೆರ್ ಜಗಳ ಅಂತ ಕಾಣುತ್ತೆ. ಛೇ, ಜಗಳ ಗಿಗಳ ಏನಿಲ್ಲ. ಇವತ್ತಿಲ್ಲ, ನಾಳೆ ಆಗ್ಬಹುದು. ಯಾಕೆ, ನಾವಿಬ್ರು ಚೆನ್ನಾಗಿರೋದು ನಿನ್ಗೆ ಹಿಡಿಸಿಲ್ವಾ? ಅಯ್ಯೋ, ನಿಮ್ಮದೇನಮ್ಮ ಬಂಗಾರಂತ ಮನಸ್ಸು. ಆದ್ರೆ ನಿಮ್ ಸೊಸೆ ಇದ್ದಾಳಲ್ಲ ಮಳ್ಳಿ, ಅವ್ರ ಅಕ್ಕ ಭಾವನ ಹತ್ರ ಏನಂತ ಹೇಳಿದಾಳೆ ಗೊತ್ತಾ? ಏನಂತೆ? ಅಯ್ಯೋ, ನೀವು ಜಗಳ ಗಟ್ಟಿ ಅಂತೆ, ಅವಳಿಗೆ ಹಿಂಸೆ ಮಾಡ್ತೀರಂತೆ, ಗಂಡ ಹೆಂಡತಿರು ಅನ್ಯೋನ್ಯವಾಗಿರೋದಕ್ಕೆ ಬಿಡ್ತಾ ಇಲ್ವಂತೆ. ನಮ್ಗಿತ ಹಾಗಲ್ಲ. ಬೆಂಕಿ ಇಟ್ಟಿದ್ದಾಯ್ತು. ಏನಪ್ಪ? ಏನಿಲ್ಲ, ಬೆಂಕಿ ಪಟ್ನ ತಂದಿದ್ದೆ, ಅದೆಲ್ಲಿಟ್ಬಿಟ್ಟೆ ಅಂತ ನೋಡ್ತಾ ಇದ್ದೀನಿ. ಹೌದು ಕಣೆ, ನಾನ್ ಜಗಳ ಗಂಟಿ ಹಿಂಸೆ ಕೊಡೋಳು, ಗಂಡ ಹೆಂಡತಿನ ಜೊತೆಲಿ ಬಾಳ ಬಿಡ್ತಾ ಇಲ್ಲ. ಯಾಕಂದ್ರೆ ನಿನ್ನ ಹೆತ್ತ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಲ್ಲ, ಅದಕ್ಕೆ ನನ್ನ ಅನ್ನದಲ್ಲ ಅಂದ್ಬಿಟ್ಟು ನೀನ್ ಹೇಳ್ತಾ ಇದ್ಯಾ. ನಾನೇನನ್ನೆ, ನೀವೇ ತಾನೇ ಅಂದಿದ್ದು ನನ್ನನ್ನ. ಏನೇನು? ನಾನನ್ನ ಏನಂದೆ? ನಾನ್ 3 ಕಾಸಿನ ಕೆಲ್ಸಕ್ಕೆ ಆಗಲ್ಲ ಅಂದ್ರಂತೆ. ನಿನ್ ಹೆಂಡತಿ ಪರಕೆ ಹೇಳ್ಕೊಂಡಿರ್ತಾಳೆ, ನಿಮ್ಮಮ್ಮ ತರಕಾರಿ ಹೆಚ್ಚಾ ಇರ್ತಾರೆ. ಹೇಳಿದ್ ಮತ್ತೆ ಕೇಳ್ದೆ? ನಿನ್ಗೆ ಇಷ್ಟ ಬಂದಾಗ ಮಾಡ್ತಾ ಇದ್ಯಾ? ಎಷ್ಟು ಹೇಳ್ಕೊಬ್ಬ ನಿನಗೆ? ನಿನ್ನ ಏನ್ ಮಾಡ್ತೀನಿ ನೋಡು. ಏನ್ರಿ ಮಾಡ್ತೀರಾ? ಕಾಲ್ ಮುರ್ದಾಕ್ಬಿಡ್ತೀನಿ. ನಾನ್ ನಿಮ್ ಕೈ ಮುರಿದು ಬಿಡ್ತೀನಿ. ಅಯ್ಯೋ ರಾಕ್ಷಸಿ, ಅತ್ತೆನ ಮರ್ಯಾದೇನಾದ್ರೂ ಬೇಡವೆ? ಇವತ್ತು ನನ್ ಮಗ ಬರ್ಲಿ ನೋಡು. ಬಂದ್ರೆ ಏನ್ರಿ ಮಾಡ್ತೀರಾ? ದನ ಬಡ್ದಾಕ್ಬಿಡ್ತೀನಿ. ನಾನು ನಿಮ್ಮನ್ ಏನಂದೆ? ನನ್ನ ಬಡಿತೀಯಾ? ಅತ್ತೆನ್ ಬಡಿತೀಯಾ? ಹೌದು. ಇನ್ನು ಏನಿದು ಅತ್ತೆ ಸೊಸೆ ಜಗಳ? ಲೇ, ಸಮಾಧಾನ ಮಾಡು. ನನ್ ಮಗನ್ ತಳ್ತೀಯೇನೆ? ನಮ್ ಗಂಡನ ನಾನ್ ತಳ್ತೀನಿ. ನಿನಗೆ ಎಷ್ಟು ಕೊಬ್ಬು? ನಿನಗೆ ಎಷ್ಟು ಕೊಬ್ಬು? ನೀನು ಚಿತ್ತಾಕ್ಬಿಡ್ತೀನಿ ನೋಡು. ನಾನು ನಿಮ್ಮ ಚಚ್ಚಾಗ್ಬಿಡ್ತೀನಿ. ಹೊಡಿಲೇನೆ? ಹೊಡಿಲೇನೆ? ಅತ್ತೆ, ಅತ್ತೆ, ಚೆನ್ನಾಗಿದ್ದೀರತ್ತೆ? ಮಾವನವ್ರ ಮನೇಲಿಲ್ವಾ? ರುಕ್ಮಿಣಿ ಹೇಗಿದ್ದಾಳೆ? ಏನಮ್ಮ, ನಾವು ಸತ್ವೋ ಇಲ್ವೋ ಅಂತ ನೋಡಕ್ ಬಂದ್ಯಾ? ಅತ್ತೆ, ಮಾವ ಎಲ್ಲಿ? ಯಾವಾಗ ಮನೆಗೆ ಬರ್ತಾರೋ ಯಾರಿಗ್ ಗೊತ್ತು. ನೀವು ಮಾಡಿರೋ ಉಪಕಾರಕ್ಕೆ ಈ ವಯಸ್ಸಿನಲ್ಲಿ ಪಡಬಾರ್ದ ಕಷ್ಟ ಪಡ್ತಾ ಇದ್ದಾರೆ. ಅತ್ತೆ, ನಿಂಗೇನೆ ರೋಗ? ಆನಂದವಾಗಿದ್ಯಾ? ಅತ್ತೆ, ಈ ಸ್ವೀಟ್ಸ್ ತಗೊಳ್ಳಿ. ಈ ಸಿಹಿ ತಿಂದೆ ಹೋದ್ರೆ ನಾವೇನು ಸತ್ತು ಹೋಗಲ್ಲ. ಯಾವ ಮುಖ ಇಟ್ಕೊಂಡು ಬಂದಿಯಾ ಇಲ್ಲಿಗೆ? ನಾಚಿಕೆ ಆಗಲ್ಲ ನಿನ್ಗೆ? ಹೋಗು ಹೋಗು. ಶ್ರೀಮಾನ್ ಬಾಲಸುಬ್ರಹ್ಮಣ್ಯಂ ಅವರಿಗೆ ಬಿಸಿ ಬಿಸಿ ಕಾಫಿ. ನೀವು ನಿಮ್ ಪೇಪರ್ ಕಿತ್ಕೊಂಡೆ. ಕತ್ತೆ ವಂಶ ನಿಮ್ದು
ದೂರ್ವಾಸರ ವಂಶ, ಯಾವಾಗ್ಲೂ ಕೋಪ. ನಾನು ಹೇಳ್ದಾಗ ಕೇಳ್ತಿದ್ಮೇಲೆ ಕೋಪನೆ. ನೀವೇನ್ ಹೇಳಿದ್ರಿ? ನಾನೇನ್ ಮಾಡ್ಲಿಲ್ಲ. ಬೇರೆ ಸಂಸಾರ ಮಾಡೋಣ ಅಂತ ಗಿಣಿಗಿರ್ದಾಗ ಹೇಳ್ದೆ, ಕೇಳಿದ್ಯಾ? ಕೇಳಲ್ಲ. ಏಯ್ ನಿಂತ್ಕೋ, ಬಾಯ್ಲಿ ಕೂತ್ಕೋ, ಕೂತ್ಕಡೆ. ಇವತ್ತು ಎರಡರಲ್ಲೊಂದು ಇತ್ಯರ್ಥ ಆಗ್ಬೇಕು. ನಾನು ಬೇರೆ ಹೋಗ್ತಾ ಇದ್ದೀನಿ, ನೀನ್ ಬರ್ತೀಯೋ ಇಲ್ವೋ? ಓಹೋ, ನಾನ್ ಬರ್ದೇ ಇದ್ರು ನೀವ್ ಒಬ್ರೇ ಹೋಗ್ತೀರಾ? ಹೋಗಿ ಹೋಗಿ. ಗೊತ್ತಿ ನೋಡು, ನಾನು ಹೊಟ್ಟೆ ಉರಿತಾ ಇದ್ರೆ ನಿಂಗೆ ತಮಾಷೆನಾ? ಬೇರೆ ಸಂಸಾರ ಮಾಡ್ತೀನಿ ಅಂದ್ರೆ ಹೆಂಡತಿರೆಲ್ಲ ಕುಡ್ದಾಡ್ತಾರೆ. ಅಯ್ಯೋ, ನನ್ನ ಕರ್ಮಕ್ಕೆ ನೀನೆಲ್ಲಿ ಸಿಕ್ಕಿದೆಯೇ? ರಾಮ ಎಲ್ಲಿರ್ತಾನೋ ಸೀತೆಗೆ ಅಲ್ಲೇ ಅಯೋಧ್ಯೆ. ನಾನು ಎಲ್ಲಿರ್ತೀನೋ ನೀನ್ ಅಲ್ಲೇ ಬಿದ್ದಿರ್ಬೇಕು. ಸರಿ, ಅಷ್ಟೇ ತಾನೇ? ಬಿದ್ದಿರ್ತೀನಿ ಬಿಡಿ. ಮನೆ ಎಲ್ಲಿ ನೋಡಿದ್ರಿ? ಬಾಡಿಗೆ ಎಷ್ಟು? ಏನೇ ಚುಡಾಯಿಸ್ತೀಯಾ? ಅಯ್ಯೋ ಇಲ್ರಿ. ಇವತ್ತಿಂದ ನಮ್ಮಮ್ಮನ ಹತ್ರ ನೀನ್ ಮಾತಾಡಬಾರ್ದು. ಮಾತಾಡಿದ್ರೆ ಗೊತ್ತೀನಿ. ಯಾಕ್ರಿ? ನಮ್ಮಮ್ಮನ ಜೊತೆ ನೀನ್ ಜಗಳ ಕಾಯ್ಬೇಕು. ಮನೆ ಬಿಟ್ಟು ಹೋಗ್ಬೇಕು ಅಂದ್ರೆ ಜಗಳ ಆಡೇ ಹೋಗ್ಬೇಕಾ? ಸೀನು ಹೇಗ್ ಮನೆ ಬಿಟ್ಟು ಹೋದ? ಜಾನಕಮ್ಮನು ಗಾಯತ್ರಿನು ಜಗಳ ಕಾದಿದ್ರಿಂದ ತಾನೆ. ಜಾನಕಮ್ಮನ್ ಹಾಗೆ ನಿಮ್ಮ ಅಮ್ಮ ಬಾಯ್ ಮಾಡಲ್ವೇ? ನಮ್ಮಮ್ಮ ಮಾಡದೇ ಇದ್ರು ನೀನ್ ಮಾಡೋ ಹಾಗೆ ಮಾಡ್ಬೇಕು. ಹೇಗ್ರಿ? ಹಾ ಕೇಳು, ಹೇಳ್ತೀನಿ. ನೋಡು, ನಮ್ಮಮ್ಮ ಕೂಗಿದ್ರು, ನೀನ್ ಹೋಗ್ ಕುಡ್ದು. ಗೀತಾ ಬಾರ ಇಲ್ಲಿ. ಬಂದೆ ಅತ್ತೆ. ಕತ್ತೆ ಕತ್ತೆ ಹೆಸರು ಕತ್ತೆ. ಲೇ ಸುಬ್ಬು, ನಾನು ಅರ್ಧ ಗಂಟೆಯಿಂದ ನಿನ್ನ ಮಾತನ್ನು ಕೇಳ್ತಾನೆ ಇದ್ದೀನಿ. ಒಂದು ನಂಗೆ ಅರ್ಥನೇ ಆಗಲಿಲ್ಲ. ನಿನ್ಗೆ ಹೇಗೆ ಅರ್ಥ ಆಗುತ್ತೋ? ನನ್ನ ಕಷ್ಟ, ನನ್ನ ಬಾಧೆ ನನಗ್ ತಾನೇ ಅರ್ಥ ಆಗುತ್ತೆ. ಕೆಂಪ್ಗೆ ದುಂಡಿಗೆ ದಾಳಿಂಬೆ ಇದ್ದಾಗಿದ್ದಾಳೆ ಅಂತ ಮೋಸ ಹೋಗಿ ನಿನ್ನ ಆದಿ ನಾನು ಕಟ್ಕೊಂಡೆ. ಈಗ ಹೊಟ್ಟೆ ಉರ್ದೋಗ್ತಾ ಇದೆ ಕಣೋ, ಹೊಟ್ಟೆ ಉರ್ದೋಗ್ತಾ ಇದೆ. ಕುಡೀರಿ ತಣ್ಣೀರು, ತಣ್ಣಗಾಗತ್ತೆ. ತಮಾಷೆ ಮಾಡ್ಬೇಡ್ರಿ, ಕುಡಿ. ಏ ಸೀನು, ನಿನ್ನ ಆದಿಗೆ ಸರಿಯಾಗಿ ಬುದ್ಧಿ ಹೇಳು, ಇಲ್ದ್ರೆ ಡೈವರ್ಸ್ ಮಾಡ್ಬಿಡ್ತೀನಿ. ನನ್ನ ಆದ್ಮಿ ಏನೋ ತಪ್ಪು ಮಾಡಿದ್ಲು. ಏನ್ ತಪ್ಪು ಮಾಡಿದ್ಲ? ಕಟ್ಕೊಂಡ್ ಗಂಡ ನೋಡು ಲೆಕ್ಕಕ್ಕೆ ಹಾಕೋಣ. ಅತ್ತೆ ಮಾವ ಇಬ್ರಿಗೂ ಚೆನ್ನಾಗಿ ಕಾಕ ಹಿಡಿದು ನನ್ನ ಎದುರಿಸಿ ಮಾತಾಡ್ತಾಳೆ. ಒಂದ್ ಲೋಟ ನೀರ್ ತಗೊಂಬಾರೆ ಅಂದ್ರೆ ಮಾವನವರು ಕಾಫಿ ಕೊಡ್ತಾ ಇದೀನಿ, ಬೇಕಾದ್ರೆ ಇಲ್ಲೇ ಬಂದು ಕುಡೀರಿ ಅಂತಾಳೆ. ಮನಸ್ಸು ಸರಿ ಇಲ್ಲ, ಬಾರಿ ಸ್ವಲ್ಪ ಮಾತಾಡೋಣ ಅಂದ್ರೆ ಅತ್ತೆನವ್ರು ಕಾಲು ಸಿಗ್ತಾ ಇದೀನಿ, ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಬರ್ತೀನಿ ಅಂತಾಳೆ. ಅರ್ಧ ರಾತ್ರಿ ಆದ್ರೂ ಬೆಡ್ರೂಮ್ಗೆ ಬರಲ್ಲ. ಅತ್ತೆ ಮಾವ ಇವಳು 3 ಜನನು ಸೇರ್ಕೊಂಡು ಮನೆಯೆಲ್ಲ ಒಂದೇ ಗುಸುಗುಸು. ನನಗೂ ಬೇಜಾರಾಗ್ಬಿಟ್ಟಿದೆಯಪ್ಪ. ಅದಕ್ಕೆ ನಾನೇನ್ ಮಾಡ್ಬೇಕು ಅಂತೀಯಾ? ನಮ್ಮಮ್ಮನು ನನ್ನ ಹೆಂಡತಿನೂ ಬೇರೆ ಬೇರೆ ಆಗ್ಬೇಕು. ಅದಕ್ಕೆ ಅವ್ರಿಬ್ರು ಜಗಳ ಮಾಡ್ಬೇಕು. ಇದಕ್ಕೇನಾದ್ರೂ ಒಂದು ಉಪಾಯ ಹೇಳಬೇಕು. ಅಷ್ಟೇ ಅಷ್ಟೇ ಅಷ್ಟೇ. ಉಪಾಯನ ಹೇಳು. ಬಹಳ ಚೆನ್ನಾಗಿದ್ದಾರೆ ನೀವು ಕೇಳ್ತಿರೋದು. ಅದ್ ಸರಿ ಕಣಯ್ಯ, ಬೇರೆ ಮನೆ ಹೋಗೋಣ ಬಾ ಅಂತ ಗೀತನ್ ಕರಿಬಾರ್ದಾ? ನಾನು ಹೇಳೋ ಮಾತು ಅವಳೆಲ್ಲೋ ಕೇಳ್ತಾಳೆ. ಸತ್ರು ಸರಿ, ಅತ್ತೆ ಮಾವನ್ ಬಿಟ್ಬಿಟ್ಟು ಬರಲ್ಲ ಅಂತಾಳೆ. ಈಗೇನ್ ಮಾಡುವಂತೀಯಾ? ಇನ್ನೇನ್ ಮಾಡೋದು? ನಿನ್ನ ಹಾಗೆ ಅಪ್ಪ ಅಮ್ಮನ ಜೊತೆ ಜಗಳ ಕಾಯೋದು, ಮನೆ ಬಿಟ್ಟು ಬರೋದು. ಸುಬ್ಬು, ನಮ್ಮ ಅಪ್ಪ ಅಮ್ಮನ ಹತ್ರ ನಾನ್ ಜಗಳ ಆಡ್ಲಿಲ್ವೋ? ನೀನ್ ಆಡ್ದೇ ಇದ್ರೇನೋ? ನಿನ್ ಹೆಂಡತಿ ಆಡ್ಲಿಲ್ವಾ? ಅಕ್ಕಂಗಿರೋ ಬುದ್ಧಿ ತಂಗಿಗೆಲ್ಲಿದೆ? ಯಾಕ್ರಿ ಹಾಗೆಲ್ಲ ಮಾತಾಡ್ತೀರಾ? ನಾನು ಬೇಕು ಅಂತ ಯಾವತ್ತು ನಮ್ಮ ಅತ್ತೆ ಹತ್ರ ಜಗಳ ಆಡ್ಲಿಲ್ಲ. ನನಗೆ ಆ ಕತೆ ಎಲ್ಲ ಬೇಕಾಗಿಲ್ಲ. ನಮ್ಮನೆಯಲ್ಲಿ ಅತ್ತೆಗೂ ಸೊಸೆಗೂ ಜಗಳ ಆಗ್ಬೇಕು. ಅದಕ್ಕೇನಾದ್ರೂ ಒಂದು ಉಪಾಯ ಹೇಳಿ ಪ್ಲೀಸ್. ಗಾಯತ್ರಿ ಪ್ಲೀಸ್. ಅತ್ತೆ ಸೊಸೆ ಅನ್ಯೋನ್ಯವಾಗಿಲ್ದೆ ಹೋದ್ರೆ ಜಗಳ ಆಡೋಕೆ ಕಾರಣ ಬೇಕಾಗಿಲ್ರಿ. ಇಲಿ ಮೇಲೋ ಹಲ್ಲಿ ಮೇಲೋ ಕಾರಣ ಹೇಳಿ ಜಗಳ ಆಡ್ಬೋದು. ನಮ್ಮಲ್ಲಿ ಇಲಿನೂ ಇಲ್ಲ ಹಲ್ಲಿನೂ ಇಲ್ವೇ? ಹಾಗಲ್ರಿ, ಆವತ್ತು ಗೀತಂಗೆ ಉಪ್ಪಿನಕಾಯಿ ಕೊಡೋಣ ಅಂತ ಹೋದೆ. ಕೈ ಜಾರಿ ಉಪ್ಪಿನಕಾಯಿ ಜಾಡಿ ಬಿದ್ದು ಹೊಡೆದೋಯ್ತು. ಅವತ್ತೆಲ್ಲ ನಮ್ಮ ಅತ್ತೆಯವ್ರು ನನ್ನ ಬೈತಾನೆ ಇದ್ರು. ಉಪ್ಪಿನಕಾಯಿ ಜಾಡಿ ಬಂತು ಐಡಿಯಾ. ಉಪ್ಪಿನಕಾಯಿ ಜಾಡಿ, ಉಪ್ಪಿನಕಾಯಿ ಜಾಡಿ, ಉಪ್ಪಿನಕಾಯಿ ಜಾಡಿ, ಉಪ್ಪಿನಕಾಯಿ ಜಾಡಿ. ಆ ಜಾಡಿ ಅಂದ್ರೆ ಅತ್ತೆಗೆ ಪ್ರಾಣ. ಅದನ್ನ ತಂದು ಹೊಡಿ ಅಂತೀರಾ? ತಲೆ ಇದೆಯಾ ನಿಮ್ಗೆ? ತಲೆ ತಲೆ? ನನಗ ತಲೆ ಇಲ್ಲ. ಬೇಡ ಬೇಡ, ನಾನು ಕೋಪ ಬಂದ್ರೆ ನಿನ್ನ ಏನ್ ಮಾಡ್ತೀರಾ? ಏನ್ ಮಾಡ್ತೀರಾ? ಗಂಡ ಅಂದ ತಕ್ಷಣ ನೀವ್ ಹೇಳೋ ಕೆಲಸ ಎಲ್ಲ ಮಾಡೋಕ ಹೆಂಡತಿ ಇರೋದು? ಹೌದು, ನಾನ್ ಹೇಳ್ದಾಗ ನೀನ್ ಕೇಳ್ಬೇಕು. ನಾ ಸಾಯಿ ಅಂದ್ರೆ ನೀ ಸಾಯ್ಬೇಕು, ನಾ ಬದುಕುಂದ್ರೆ ನೀ ಬದುಕ್ಬೇಕು. ನನ್ಗಾಗಲ್ಲ, ನಾನ್ ಮಾಡಲ್ಲ. ಅಷ್ಟೇನಾ? ಅಷ್ಟೇ ಅಷ್ಟೇ ಅಷ್ಟೇ. ಛೀ, ಕಟ್ಕೊಂಡ್ ಹೆಂಡತಿನೇ ಗಂಡ ಹೇಳಿದ ಮಾತು ಕೇಳಲ್ಲ ಅಂದ್ಮೇಲೆ ನಾನು ಯಾಕೆ ಬದುಕಿರ್ಬೇಕು? ಇವತ್ತೇ ನಾನು ಸತ್ತೋಗ್ತೀನಿ. ಸಾಯೋದು ಬಹಳ ಕಷ್ಟ. ಏಯ್, ಇವತ್ತು ನಾನು ಸನ್ಯಾಸಿ ಆಗ್ತೀನಿ, ಸನ್ಯಾಸಿ ಆಗ್ತೀನಿ. ಬೆಸ್ಟ್, ಹಾಗೆ ಮಾಡಿ. ಲೇ ಗೀತಾ, ಬಾರಿ ಇಲ್ಲಿ. ಇನ್ನ ಬಾರಿ ಇಲ್ಲಿ. ಅವನೇನು ಕೇಳ್ತಾ ಇದ್ದಾನೆ, ಮಾಡಲ್ಲ ಅಂತಿದ್ಯಾ? ಅವ್ರು ಹಾಗೆ ಅತ್ತೆ, ಏನಾದ್ರೂ ಹೇಳ್ತಾನೆ ಇರ್ತಾರೆ. ಸಾಕು ಸುಮ್ಮನೆ. ಬರ್ತಾ ಬರ್ತಾ ಗಂಡನ್ ಮಾತಲ್ಲಿ ತುಂಬಾ ನಿರ್ಲಕ್ಷ್ಯ. ಅದೆಲ್ಲ ಅತ್ತೆ, ಅದು ಇಲ್ಲ ಇದು ಇಲ್ಲ. ಅವನಿನ ಆಸೆ ಪಟ್ಟು ಮದುವೆ ಮಾಡ್ಕೊಂಡ. ಅವನ ಇಷ್ಟ ನೆರವೇರಿಸೋದು ನಿನ್ ಧರ್ಮ. ಅದನ್ನ ಬಿಟ್ಟು ಅವನು ಸತಾಯಿಸ್ತೆ ನನ್ ಸ್ವಲ್ಪ ಸರಿ ಹೋಗಲ್ಲ ನೋಡು. ಇಲ್ಲ ಅತ್ತೆ, ಅವ್ರೇನ್ ಮಾಡಂತಿದ್ರೆ ಅದನ್ನ ಹೇಳಿದ್ರೆ. ಅದನ್ನ ಕೇಳೋ ಗೋಜಿಗೆ ನಾನು ಹೋಗಲ್ಲ. ಗಂಡನ್ ಮಾತಂದ್ರೆ ವೇದವಾಕ್ಯ. ಅವನ್ ಭಾವಿ ಬೀಳಂದ್ರೆ ಬೀಳ್ಬೇಕು. ಹೋಗು, ಅವನ ಹೇಳಿದಷ್ಟು ಕೆಲಸ ಮಾಡೋಗು. ಅತ್ತೆ ಹೇಳ್ತಾ ಇದ್ದೀನಿ, ಹೋಗಂದ್ರೆ ಹೋಗು. ಅತ್ತೆ ಅಂತೆ ಅತ್ತೆ. ಆಯ್ತಾ ಪೂಜೆ? ಈ ಮನೇಲಿ ನಿಮ್ಮೊಬ್ಬರಿಗೆ ಸ್ಕ್ರೂ ಲೂಸ್ ಅನ್ಕೊಂಡಿದೆ. ನಿಮ್ಮ ಅಮ್ಮನೂ ಸ್ವಲ್ಪ ಲೂಸೆ. ನಂಗೇನು ಹೇಳದ್ ಮಾಡ್ಬಿಡ್ತೀನಿ. ಈ ಜಾಡಿ ಹೊಡಿಬೇಕು ಅಷ್ಟೇ ತಾನೆ? ಹೊಡಿ, ಯೋಚನೆ ಮಾಡ್ತೀನಿ.
ವೆರಿ ಗುಡ್ ವೆರಿ ಗುಡ್. ಹಾಕು ಹಾಕು ಕುಕ್ಕು. ರೀ ನಿಮ್ ಒಳ್ಳೆ ಜಾಡಿ ನೋಡಿಯಕ್ಕೆ ಮನಸ್ಸೇ ಬರ್ತಾ ಇಲ್ಲ ರೀ. ಮನಸ್ಸೇ ಬರ್ತಾ ಇಲ್ವಾ? ಕೊಡಿಲಿ ಅಮ್ಮ. ಬಾಯಲ್ಲಿ ಅಯ್ಯೋ ಯಾರೋ ಜಾಡಿ ಹೊಡೆದಾಕಿದ್ದು? ನಾನಲ್ಲಮ್ಮ, ನಿನ್ ಸೊಸೆ. ಯಾಕೆ ಏನಾಯ್ತು ನಿನಗೆ? ಅಯ್ಯೋ ನಮ್ಮಮ್ಮ ನಮ್ಮ ಬಸ್ಸಲ್ಲಿ ನನ್ಗೆ ಉಪ್ಪಿನಕಾಯಿ ಹಾಕ್ಬಿಟ್ಟು ಜಾಡಿ ಇದು ಯಾಕೆ ಹೊಡೆದಾಕ್ಬಿಟ್ಟೆ? ಅಮ್ಮ, ಜಾಡಿ ಹೊಡೆದಿದ್ದು ಮುಖ್ಯ ಅಲ್ಲ, ಹೊಡೆದಿದ್ದ ಕಾರಣ ಏನು ಅನ್ನೋದು ಮುಖ್ಯ. ಹೇಳು ಹೇಳು. ನೀನೇ ಹೇಳೋ. ನೀನ್ ಇಲ್ಲಿವರೆಗೂ ಒಳಗಡೆ ಕರ್ಕೊಂಡು ಬುದ್ಧಿವಾದ ಹೇಳಿದ್ಯಲ್ಲ, ಅದಕ್ಕೆ ನಿನ್ ಮೇಲೆ ಕೋಪಿಸ್ಕೊಂಡು ನಿನ್ನ ಬಾಯಿ ಬರ್ದಾಗ ಬೈದು ಅಂದ್ಬಾರ ತಂದು ಈ ಜಾಡಿನ ಹೊಡೆದಾಕಿದಾಳಮ್ಮ. ಇವಳನ್ನ ನೀನು ಗೀತಾ ಗೀತಾ ಅಂತ ತಲೆ ಮೇಲೆ ಕೂಸ್ಕೊಂಡಿದ್ಯಾ, ಆದ್ರೆ ಇವಳು ನಿಜವಾದ ಗುಣ ಏನು ಅಂತ ಗೊತ್ತೇನಮ್ಮ? ಇವಳು ರಾಕ್ಷಸಿ ಕಣಮ್ಮ, ರಾಕ್ಷಸಿ. ಇವಳಿನ್ನು ಏನೇನು ಹೇಳಿದಾಳು ಗೊತ್ತೇನಮ್ಮ? ಏನ್ರಿ, ನಾನ್ ನಿಮ್ ಜೊತೆ ಸಂಸಾರ ಮಾಡಕ್ ಬಂದಿದ್ದೀನ ಇಲ್ಲ ನಿಮ್ಮ ಅಪ್ಪ ಅಮ್ಮ ಸೇವೆ ಮಾಡಕ್ ಬಂದಿದ್ದೀನ ಅಂತಾಳಮ್ಮ. ಇವಳನ್ನ ಮದುವೆ ಮಾಡ್ಕೊಂಡು ನನ್ನ ಬಾಳೆ ಹಾಳಾಗೋಯ್ತಮ್ಮ. ಅಮ್ಮ, ಇವಳು ನಿನ್ ಜೊತೆ ಸಂಸಾರ ಮಾಡಕ್ ನಾ ಲಾಯಕ್ಕು, ಬೇರೆ ಸಂಸಾರ ಮಾಡಕ್ಕೆ ಲಾಯಕ್ಕು. ಇವಳ ನೀನ್ ಸುಮ್ಮನೆ ಬಿಡ್ಬೇಡ. ನಾನೇನು ಅನ್ಯಾಯ ಮಾಡ್ದೆ ಅಂತ ಹೀಗೆ ಮಾಡ್ತಿದ್ದೀರಿ? ನಾನೇನೋ ಮಾಡ್ದೆ ಅಂದ್ರಲ್ಲ, ಏನು ಮಾಡಿದೆ? ನೀವೇ ಮಗನ ಹೋಗು ಅಂದ್ರೆ ಹೊರತು ನಾನು ಹೋಗು ಅಂದೆ. ಅವನು ಹಣ ಕೊಟ್ರು ನೀವೇ ತಗೊಳ್ಳಿಲ್ಲ, ನಾನು ಬೇಡ ಅನ್ನ. ಶಕ್ತಿ ಇಲ್ಲದೆ ಹೋದ್ರು ದುಡಿತೀನಿ ಅಂತೀರ. ಈ ಹಠ ಯಾಕೆ ಬೇಕು? ನಾನು ಮಾಡಿದ್ದಿಷ್ಟೇ. ಸೀನು ಅವನ ಹೆಂಡ್ತಿನ 4 ಮಾತಂದೆ, ಅಷ್ಟೇ ತಾನೇ? 4 ಮಾತಂದ್ಯಾ ಜಾನಕಿ? 4 ಮಾತು? ಹೌದೇ? ಹೌದು. ಆ 4 ಮಾತೆ ಅವ್ರು ನೀ ಮನೆ ಒಳಗೆ 4 ನಿಮಿಷ ನಿಲ್ದ ಹಾಗೆ ಮಾಡ್ಬಿಡ್ತು. ಆ 4 ಮಾತೆ ನನ್ನ ಸಹನೆಯನ್ನು ಪರೀಕ್ಷೆ ಮಾಡಿ ನನ್ನ ಸ್ವಂತ ಮಗನೇ ಮನೆಯಿಂದ ಅಟ್ಟು ಹಾಗೆ ಮಾಡ್ಬಿಡ್ತು. ಯಾಕಂದೆ ಜಾನಕಿ ಆ 4 ಮಾತನ್ನ? ನೀನು ಅವನಿಗೆ ಚಿತ್ರ ಹಿಂಸೆ ಮಾಡಿದ್ದು ಏನೇ ಜಾನಕಿ? ನಿನ್ನ ದೃಷ್ಟಿಯಲ್ಲಿ ಅವನು ಅಷ್ಟೊಂದು ದೊಡ್ಡ ಅಪರಾಧಿನ? ಎಂತೆಂತ ದೊಡ್ಡ ದೊಡ್ಡ ತಪ್ಪು ಮಾಡಿದಾಗ್ಯೂ ಕ್ಷಮಿಸ್ತಾ ಇದೆಯಲ್ಲ, ಆ ತಾಯಿ ಹೃದಯ ಇವತ್ತೆಲ್ಲ ಹೋಯ್ತು. ನಿನ್ನ ಮಗನಿಗೋಸ್ಕರ ಎಷ್ಟು ನೋವು ನಗ್ತಾ ನಗ್ತಾ ಅನುಭವಿಸ್ತಾ ಇದ್ದೆ. ಜ್ಞಾಪಕ ಮಾಡ್ಕೋ. ನಿನ್ನ ಮಗ ಬೀದಿ ಹುಡುಗನ್ನ ಬೈದು ಹೊಡೆದು ಗಲಾಟೆ ಮಾಡಿ ಜಗಳ ಮಾಡ್ಕೊಂಡು ಬಂದ್ರು ಅವನೊಂದು ಮಾತು ಅಂತೆ ಮುದ್ದಿಸ್ತೆ. ಒಂದು ಕ್ಷಣ ಕಣ್ಮರಿ ಆದ್ರೂ ಕಣ್ಣೀರು ಸುರಿಸ್ತಾ. ಅಷ್ಟು ಕಷ್ಟಪಟ್ಟು ಬೆಳೆಸಿದ ನನ್ನ ಮಗನ ಮೇಲೆ ನಂಗೆ ಎಲ್ಲ ಅಧಿಕಾರನೂ ಇರೋದನ್ಕೊಂಡೆ. ಇನ್ನೊಂದು ಹೆಣ್ಣು ಅವನ ತನ್ನವನು ಅಂದಾಗ ನನಗೆ ಸಹನೆ ಬರ್ಲಿಲ್ಲ. ನನ್ನ ಮಗ ನನ್ನಿಂದ ದೂರ ಆಗ್ತಾ ಇದ್ದಾನಲ್ಲ ಅನ್ನೋ ನಿರಾಸೆಯಲ್ಲಿ ನಾನೇನನ್ನೋ ಏನು ಮಾಡಿದ್ರೆ ಇವತ್ತು ನೀವು ಬೆರಳು ಮಾಡಿ ತೋರಿಸೋವರೆಗೂ ನನ್ನ ತಪ್ಪು ಏನು ಅಂತ ನಂಗೆ ಅರ್ಥವಾಗಿರ್ಲಿಲ್ಲ. ನಾನು ತಪ್ಪು ಮಾಡಿದೆ, ನಾನು ಅಪರಾಧಿ, ನನ್ನ ಕ್ಷಮಿಸಿ ಅಂದ್ರೆ ಕ್ಷಮಿಸಿ. ಕ್ಷಮಿಸ್ಬೇಕಾದವನು ನಾನಲ್ಲ. ಅಮ್ಮ. ಹೌದಪ್ಪ, ನಿಮ್ಮಮ್ಮನೇ. ಏನಮ್ಮ ಇದ್ದಕ್ಕಿದ್ದಾಗೆ ಬಂದ್ಬಿಟ್ಟೆ? ನನ್ ಮಗನ್ ನೋಡಕ್ ಬಂದು. ಯಾಕೆ ತಪ್ಪ? ಬರಬೇಡ ಅನ್ನೋ, ಹೊರಟೋಗ್ತೀನಿ. ಏನಮ್ಮ ಹೀಗಂತಿದ್ದೀಯ? ನೀನು ಮನೆಗೆ ಬರ್ಬೇಕು ಅಂತ ನಾನು ಗಾಯತ್ರಿ ಎಷ್ಟೊಂದು ಆಸೆ ಇಟ್ಕೊಂಡಿದ್ವಿ, ಆದ್ರೆ ನೀನ್ ಬರ್ಲಿಲ್ಲ. ಈಗ ಬಂದು ನೀನೇ ಅಂತಿದ್ಯಲ್ಲಮ್ಮ. ಅಂದ್ರೆ ಏನಾಯ್ತು ಈಗ? ಅದ್ ಸರಿ, ಗಾಯತ್ರಿಯಲ್ಲಿ? ಆಸ್ಪತ್ರೆಗೆ ಹೋಗಿದ್ದಾಳೆ. ಗಾಯತ್ರಿ ಬಸ್ರಿ. ನನ್ ಸೊಸೆ ಈಗ 9 ತಿಂಗಳು. ಅಂದ್ರೆ ಅಂದ್ರೆ ನಾನು ಅಜ್ಜಿ ಆಗ್ತೀನಿ ಅನ್ನು. ಲೇಸಿನು ನಮ್ ಗಾಯತ್ರಿ ಹೇಗಿದ್ದಾಳೋ? ಮನೆ ಕೆಲಸ ಒಬ್ಳು ಹೇಗ್ ಮಾಡ್ತಾಳೆ ಪಾಪ. ನಂಗೊಂದ್ ಮಾತು ಹೇಳಿದ್ರೆ ನಾನ್ ಬರ್ತಿರ್ಲಿಲ್ವೇನೋ? ಗಾಯತ್ರಿನೇ ಬಂತು, ನೀನೇ ಅವಳನ್ನ ಕೇಳು. ಗಾಯತ್ರಿ ಬಂದ್ಲು, ಗಾಯತ್ರಿ ಬಂದ್ಲು. ಏನ್ರಿ, ಬೇಕಾದ್ರೆ ನಿಮ್ ಕಾಲಿಗೆ ಬೀಳ್ತೀನಿ. ಹೇಗಾದ್ರೂ ಮಾಡಿ ಈಗಲೇ ಹೋಗಿ ಅತ್ತೆಯವ್ರನ್ನ ಕರ್ಕೊಂಡು ಬನ್ನಿ. ಇಂಥ ಸಮಯದಲ್ಲಿ ಅವ್ರ ಹತ್ರ ಇದ್ರೆ ನನ್ಗೆಷ್ಟೋ ಧೈರ್ಯವಾಗಿರುತ್ತೆ. ಎಲ್ರೂ ಇದ್ದು ದಿಕ್ಕಿಲ್ಲದೆ ತಬ್ಲೆ ಆಗ್ಬಿಟ್ಟೆ. ಅತ್ತೆಯವರು ಕಾಲಿಡಿದು ಬೇಡ್ಕೊಂಡು ನಮ್ಮನೆ ಕರ್ಕೊಂಡು ಬರೋಣ ಅಂತ ಹೋದೆ. ಯಜಮಾನ್ರಿಗೆ 6ನೇ ಡೋಸ್ ಕಾಫಿ. ಗೀತಾ, ನಿನ್ ಹತ್ರ ಒಂದು ಅರ್ಧ ನಿಮಿಷ ಮಾತಾಡ್ಬೇಕು. ಬಾ ಕೂತ್ಕೋ. ಅತ್ತೆ ಹಪ್ಪಳ ಮಾಡ್ತಿದ್ದಾರೆ, ಹೆಲ್ಪ್ ಮಾಡ್ಬೇಕು.
1 ಗಂಟೆ ಬಿಟ್ಟು ಕರೀರಿ, ಟೈಮ್ ಇದ್ರೆ ಬರ್ತೀನಿ. ಆಗೋಯ್ತು, ಸರ್ವನಾಶ ಆಗೋಯ್ತು. ನಿನ್ನ ಕಟ್ಕೊಂಡು ನನ್ನ ಆಸೆ ಎಲ್ಲ ಗಾಳಿ ಗೊಬ್ಬರ ಆಗೋಯ್ತು. ಏ ಗೀತಾ, ನೀ ನನಗೆ ಹೆಂಡತಿ ಆಗಿಲ್ಲ ಕಣೆ, ನಾನು ಕೂತ್ಕೊಳ್ಳೋ ಜಾಗಕ್ಕೆ ಮುಳ್ಳಾಗೋದೆ. ನಿನ್ನ ನಂದೇನು ಪ್ರಯತ್ನ? ತಪ್ಪು ನಮ್ಮಪ್ಪ ಅಮ್ಮಂದು. ಮಾಡ್ತೀನಿ, ಇವತ್ತೇ ಇದಕ್ಕೆಲ್ಲ ಒಂದು ಏರ್ಪಾಡು ಮಾಡ್ತೀನಿ. ಇನ್ನು 24 ಗಂಟೆ ಒಳಗಡೆ ನಿನ್ನ ಈ ಮನೆಯಿಂದ ಎಳ್ಕೊಂಡು ಹೋಗಿ ಬೇರೆ ಸಂಸಾರ ಮಾಡದೆ ಹೋದ್ರೆ ನನ್ನ ಹೆಸರು ಸುಬ್ರಹ್ಮಣ್ಯನೇ ಅಲ್ಲ. ನನ್ನ ಮಗನ ಎಷ್ಟು ಡಿಸಿಪ್ಲಿನ್ ಇಂದ ಬೆಳೆಸ್ತೆ, 3 ಕಾಸು ಪ್ರಯೋಜನ ಆಗ್ಲಿಲ್ಲ. ಬರೋ ಸೊಸೆನಾದ್ರೂ ಅವನು ಮೂಗ್ದಾರ ಹಾಕಿ ಇಟ್ಕೋತಾಳೆ ಅಂದ್ರೆ ಅದು ಪ್ರಯೋಜನ ಆಗ್ಲಿಲ್ಲ. ಯಾಕ್ರಿ ಸುಮ್ನೆ ಹಾರಾಡ್ತೀರಾ? ಬರ್ತಾನೆ ಬಿಡಿ. ಇನ್ನೆಲ್ಲೇ ಬರ್ತಾನೆ? ಗಂಟೆ 2 ಆಯ್ತಲ್ಲೇ. ಸಿನಿಮಾ ಥಿಯೇಟರ್ ಗೇಟ್ ಕೀಪರ್ ಕೂಡ ಬೀಗ ಹಾಕೊಂಡು ಮನೆಗೆ ಹೋಗಿರ್ತಾನೆ. ಏನಮ್ಮ, ನೀನೇನಾದ್ರೂ ಒಂದ್ ಜೊತೆ ಜಗಳಕ್ಕಾದ್ಯಾ? ಇವಳ ಕೆಲಸನೇ ಇರ್ಬೇಕು. ಎದುರು ವಾದಿಸ್ಬೇಡ ಅಂತ ಹೇಳ್ದೆ, ನನ್ ಮಾತು ಕೇಳ್ತೀಯಾ? ನಾನೇನ್ ಜಗಳ ಕಾಯ್ಲಿಲ್ಲ, ಅವರೇ ಮಾತ್ಗೂ ಕಾಲ್ ಕರ್ಕೊಂಡು ಜಗಳಕ್ಕೆ ಬರೋದು. ಅವ್ನು ಹೇಳಿದ ಕೆಲಸ ನೀ ಮಾಡ್ಲಿಲ್ಲ, ಅದಕ್ಕೆ ಜಗಳ ಆಡ್ದ. ಅವ್ರು ಹೇಳೋ ಕೆಲಸ ಎಲ್ಲ ನಾನು ಮಾಡಕ್ ಹೋದ್ರೆ ಈ ಜನ್ಮದಲ್ಲಿ ನೀವು ನನಗೆ ಕ್ಷಮಿಸಲ್ಲ. ಅದೇನಂತ ಕೆಲಸ? ಅವ್ರಿಗೆ ಈ ಮನೆಯಲ್ಲಿ ಇರೋದು ಇಷ್ಟವಿಲ್ವಂತೆ, ಬೇರೆ ಮನೆ ಮಾಡ್ಬೇಕು ಅಂತ ನಿತ್ಯ ಜಗಳ. ಅಪ್ಪನ ಕೈಲಿ ಗನ್ನೊಳಗಡೆ ಗುಂಡು. ಛೆ, ನಾನ್ ಗಂಡು, ನಾನು ಯಾಕೆ ಹೆದರ್ಬೇಕು? ಎದುರಿಸ್ತೀನಿ. ನಿಂತ್ಕೊಳ್ಳೋ ಅಲ್ಲೇ. ನಿನ್ಗೋಸ್ಕರ ನಾನು ಕಾಯ್ತಾ ನಿಂತಿದ್ರೆ ಒಂದು ಮಾತು ಹೇಳಿದ್ರೆ ದನ ನೋದ್ರ ನುಗ್ಬಿಟ್ಟಿಯಲ್ಲ, ಎಲ್ಲ ಹೋಗಿದ್ದೆ. ಸಂಪಾದನೆ ಮಾಡೋ ಗಂಡಸು 100 ಕೆಲಸ ಆಗುತ್ತೆ. ನಿಮ್ ಹಾಗೆ ಕೆಲಸ ಇಲ್ದೆ ಮನೇಲಿ ತಿಂತಾ ಕೂತಿಲ್ಲ. ಇಲ್ಲಿವರೆಗೂ ಬಂತೆ ನಿನ್ ಕೊಬ್ಬು. ನೀನ್ ಒಬ್ಬನ ಸಂಪಾದನೆ ಮಾಡ್ತಿರೋ ಜೊತೆಗೆ ಕಾಲ್ನ. ಅಪ್ಪನ ಮರ್ಯಾದೆ ಅಲ್ಲ, ಕತ್ತೆ. ಮರ್ಯಾದೆ ಯಾರು ಕೊಡಲ್ಲ, ನೀವು ಕೊಟ್ರೆ ನಾವು ಕೊಡೋದು. ಇಲ್ದಿದ್ರು ಹೀಗೇನೆ ಹಾಕ್ತೀನಿ ಅವ್ರ ಕೆನ್ನೆಗೆ. ನನಗೆ ಉಪದೇಶ ಮಾಡೋಕ್ ಬರ್ತೀನೋ? ಭಯ ಪಡ್ಬೇಕಣೋ. ಯಾಕೆ? ನಾನ್ ನಿಮ್ಮ ಅಪ್ಪ. ಅದಕ್ಕೆ ಅಪ್ಪ ಅಂದಾಕ್ಷಣ ತಪ್ಪು ಮಾಡಿದ್ರೆ ಹೆದರ್ಕೋಬೇಕಾ? ನೀನೇನ್ ತಪ್ಪು ಮಾಡಿಲ್ವೇನೋ? ದುಡ್ಡು ಕೊಟ್ಟರೆ ಸಿನಿಮಾಕ್ಕೆ ಹೊಟ್ಟೋಗೋದು, ರಾತ್ರಿ 2 ಗಂಟೆ ಲೇಟಾಗಿ ಮನೆ ಬರೋದು, ರೌಡಿಗಳ ತರ ಮನೆಯಲ್ಲಿರೋ ಜಾಡಿಯಲ್ಲಿ ಹೊಡೆದಾಕೋದು. ಯಾಕೋ ಹೀಗೆ ಅಂತ ಕೇಳಿದ್ರೆ ನಾನು ಬೇರೆ ಸಂಸಾರ ಹುಡ್ತೀನಿ ಅಂತ ಹೆದರ್ಸೋದು. ಇದೆಲ್ಲ ತಪ್ಪಲ್ವೇನೋ? ಯಾಕೋ ಹೀಗಾಗೋದೆ? 25 ವರ್ಷದ ದಾಂಡಿಗೆ ಆಗಿದ್ದು ನಿನಗೆ ಯಾವಾಗ ಬುದ್ಧಿ ಬರುತ್ತೆ? 25 ವರ್ಷ ನನಗೆ ಬೈಬೇಕು ಅಂತ ಜ್ಞಾಪಕ ಬಂದ್ಬಿಡುತ್ತೆ ನಿಮ್ಗೆ. ನನಗೂ 25 ವರ್ಷ ಆಗಿದೆ ಅಂತ. ನನಗೂ ವಯಸ್ಸಾಗಿದೆ, ಮದುವೆ ಆಗಿದೆ, ಇವತ್ತು ನಾಳೆ ಮಕ್ಕಳಾಗುತ್ತೆ ಅನ್ನೋ ಜ್ಞಾನ ಇದೆ. ನನ್ನ ಹೆಂಡತಿ ಮುಂದೆ ನನಗೆ ಅವಮಾನ ಮಾಡ್ತೀರಾ? ಮೊದಲೇ ನನಗೆ 3 ಕಾಸಿನ ಬೆಲೆ ಕೊಡಲ್ಲ. ಬೆಲೆ ಕೊಡೋದಿಲ್ವೋ? ಜೀವನದಲ್ಲಿ ಡಿಸಿಪ್ಲಿನ್ ಇರೋ ಗಂಡನಿಗೆ ಯಾವ ಹೆಂಡತಿನೂ ಬೆಲೆ ಕೊಡೋದಿಲ್ಲ. ಡಿಸಿಪ್ಲಿನು ಹಾಗೆ ಬರೀ ಡಿಸಿಪ್ಲಿನು? ಗನ್ ತೋರಿಸಿದ್ರೆ ಬರ್ತಾ ಡಿಸಿಪ್ಲಿನು? ತುಪಾಕಿ ಹಿಡ್ಕೊಂಡು ಆಳೋ ರಾಜ್ಯದಲ್ಲೇ ಅಲ್ಪ ಸ್ವಲ್ಪ ಸ್ವಾತಂತ್ರ್ಯ ಇರುತ್ತೆ. ಈ ಮನೆ ನಮ್ಗೆ ಆ ಸ್ವಾತಂತ್ರ್ಯ ಇಲ್ವೇ? ಅದಕ್ಕೆ ನಿಮ್ಮ ದೌರ್ಜನ್ಯಕ್ಕೆ ದಬ್ಬಾಳಿಕೆಗೆ ಎದುರು ನಿಂತು ಇವತ್ತೇ ಮನೆ ಬಿಟ್ಟು ಹೋಗ್ಬೇಕು ತೀರ್ಮಾನ ಮಾಡಿದೀವಿ. ಹೋಗ್ತೀವಿ. ಮುಚ್ಚೆ ಬಾಯ್. ಅಪ್ಪನ ಮರ್ಯಾದೆ ಬೇಡ, ಮಗನ ಮರ್ಯಾದೆ ಅವ್ರಿಗಿದೇನಮ್ಮ. ನಾನೇ ಸಂಪಾದನೆ ಮಾಡ್ತಿಲ್ಲ, ಈ ಮನೇಲಿ ಬೇಕಾಬಿಟ್ಟಿ ಬಿದ್ದಿದ್ದೇನೇನೋ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡಿ, ಇವತ್ತೇ ನಾವು ಮನೆ ಬಿಟ್ಟು ಹೊರಟೋಗ್ತೀವಿ. ಐ ಕ್ಯಾನ್ ನಾಟ್ ಟಾಲರೇಟ್ ಆಲ್ ದಿಸ್ ನಾನ್ಸೆನ್ಸ್. ಐ ಟು ಕ್ಯಾನ್ ನೆವರ್ ಟಾಲರೇಟ್ ದಿಸ್ ಸಾರ್ಟ್ ಆಫ್ ವರ್ಸ್ಟ್ ಬಿಹೇವಿಯರ್. ನೀವು ಸ್ವಲ್ಪ ರೂಮ್ ಹೋಗ್ತೀರಾ? ಎಲ್ಲದಕ್ಕೂ ನೀನೇ ಕಾರಣ. ಅನಿಷ್ಟ. ನಿಲ್ಸ ನಿನ್ ಮಾತು. ಅತ್ತಿತ್ತಲ್ಲಿ ಮಾರಿ ಬಂದು ಅತ್ತನ್ ಬಡ್ಕೊಂಡು ಹೋಯ್ತಂತೆ. ಮಾರಿ? ನಾನಾ ಮಾರಿ? ಕೇಳಿದ್ದೇನೆ. ಈ ಮಾತು ಕೇಳೋಕ್ಕಿಂತ ಮುಂಚೆ ಈ ಮನೆ ಬಿಟ್ಟು ಹೋಗೋಣ ಅಂತ ಅವತ್ತೇ ಹೇಳಿದೆ. ಕೇಳಿದ್ಯಾ ನೀನು? ಅತ್ತೆ ಮಾವನ್ ಸೇವೆ ಮಾಡ್ಬೇಕು, ಈ ಮನೇಲಿ ಇರ್ಬೇಕು, ಆಗ್ಲೇ ಸ್ವರ್ಗ, ಹಾಗೆ ಹೀಗೆ ಅಂತ ಹೇಳ್ತಿಯಲ್ಲ, ಈಗೇನ್ ಹೇಳ್ತಿ? ನೋಡು, ನಿಜವಾಗ್ಲೂ ನೀನು ಹೆಂಡತಿ ಆಗಿದ್ರೆ, ನಿನ್ ಗಂಡ ಸಂತೋಷವಾಗಿರ್ಬೇಕು ಅಂತ ಆಸೆ ಆಗಿದ್ರೆ, 1981ನೇ ಇಸ್ವಿ ಪತಿವ್ರತೆ ನೀನೇ ಆಗಿದ್ರೆ, ಕಟ್ಟು ಸಾಮಾನು, ತತ್ತಿನ ಗಾಡಿ, ಊಟದ ಬೇರೆ ಸಂಸಾರ. ಯಾಕೋ ಏನಾಯ್ತು ನಿನಗೆ? ನನ್ ಮಾತು ಕೇಳು. ಅಮ್ಮ, ಇಷ್ಟು ದಿನ ನಾನು ನಿನ್ನ ಮಾತು ಕೇಳ್ತಾ ಇದ್ದೆ, ಇವತ್ತಿನ ನನ್ನ ಮಾತು ಕೇಳು. ನಾವು ಬೇರೆ ಸಂಸಾರ ಮಾಡ್ತಿದ್ದೀವಿ. ನಮ್ ಸಾಮಾನ ತೆಗೆದಿಡು, ನಾನು ನನ್ನ ಹೆಂಡತಿ ಹೋಗ್ತಾ ಇದ್ದೀವಿ. ಸುಬ್ಬು ಹೋಗ್ತೀರೋ? ಹೋಗು, ನನ್ನನ್ನು ಬೆದರ್ಸ್ತೀಯೋ? ಹೋಗು. ಇದು ಮಿಲಿಟರಿ ಗುಡ್ಗೆ ಕಣ. ಹೋಗಿ ಬಿಡೆ, ಎಲ್ಲರೂ ಹೊಟ್ಟೋಗಿ, ನೀನು ಹೊಟ್ಟೋಗು. ಬಂದು ಕೇಳಿ ಬದುಕೋ ಸಿಪಾಯಿ ನಾನು. ಯಾರಿಗೂ ತಲೆಬಾಗೋಲ್ವೇ? ಯಾರಿಗೂ ಹೆದರಲ್ಲ. ಹೋಗು. ಗೀತಾ, ಸಾಮಾನ ರೆಡಿ ಆಯ್ತಾ? ವೆರಿ ಗುಡ್. ಅಮ್ಮ ಇಲ್ಲಿ? ಅಮ್ಮ ಒಳಗಡೆ ಕೂತ್ಕೊಂಡು ಅಳ್ತಿದ್ದಾರೆ. ಅಳ್ತಿದಾರ? ಯಾಕೆ? ನಾವೇ ದೇಶಾಂತರ ಹೋಗ್ತಿದೀವನು? ಈ ಊರಲ್ಲಿ ತಾನೇ ಇರ್ತೀವಿ. ಈ ಊರ್ನಲ್ಲ, ಈ ಮನೇಲೇ ಇರ್ತೀವಿ. ಏನಾಯ್ತಾ ನಿನ್ಗೆ? ತಲೆಗೆ ಏನಾದ್ರೂ ಕೆಟ್ಟೋಯ್ತೇನೆ? ಈ ವಿಷಯ ಕೇಳಿದ್ರೆ ನಿಮ್ ತಲೆನೇ ಕೆಡುತ್ತೆ. ಅತ್ತೆ ಮಾವ ಬೇರೆ ಸಂಸಾರ ಮಾಡ್ತಾರಂತೆ. ಇದೆಲ್ಲ ಅವ್ರ ಸಾಮಾನೆ. ಮಾವ ಗಾಡಿ ತರಕ್ ಹೋಗಿದ್ದಾರೆ. ಅಪ್ಪ ಅಮ್ಮ ಬೇರೆ ಸಂಸಾರ ಮಾಡ್ತಾರಂತ? ಅವ್ರಿಗೇನೆ ಬಂತು ಈ ವಯಸ್ಸಿನಲ್ಲಿ? ಮನೆ ಬಿಟ್ಟು ಹೋಗ್ಬೇಕಾದವ್ರು ನಾವು.
ಅವ್ರ ಮನೇಲೂ ಸೀನು ಗಾಯತ್ರಿ ತಾನೇ ಮನೆ ಬಿಟ್ಟು ಹೋಗಿದ್ದು? ಏನೇ ಇದೆಲ್ಲ? ಅದೆಲ್ಲ ಹೋಗಿ ನಿಮ್ಮ ಅಮ್ಮನೇ ಕೇಳಿ. ಗೀತಾ, ಹೋಗಿ ಬರ್ತೀನಮ್ಮ. ಮನೆ ಕಡೆ ಜೋಪಾನವಾಗಿ ನೋಡ್ಕೋ. ಈ 2 ತಿಂಗಳಿಗೆ ಬೇಕಾಗಿರೋಷ್ಟು ಅಕ್ಕಿ, ಬೇಳೆ, ತುಪ್ಪ ಎಲ್ಲ ತೆಗೆದಿಟ್ಟಿದ್ದೇನೆ. ಒಂದು ಒಳ್ಳೆ ಹುಡುಗಿನ ಕೆಲಸಕ್ಕೆ ಇಟ್ಕೋ. ಹಗಲು ರಾತ್ರಿ ನೀನೇ ದುಡ್ದು ಮೈ ಕೆಡಿಸ್ಕೋಬೇಡ. ಏನ್ ಮಾಡ್ಲಿ, ಇಂಥ ಒಳ್ಳೆ ಸೊಸೆ ಜೊತೆಲಿ ಸಂಸಾರ ಮಾಡೋದು ನಾನು ಕೊಟ್ಟಿಟ್ಟಿಲ್ಲಮ್ಮ, ಕೊಟ್ಟಿಟ್ಟಿಲ್ಲ. ಗೀತಾ, ಅಳ್ಬೇಡಮ್ಮ, ಅಳ್ಬೇಡ. ದಿನ ಒಂದ್ಸರಿ ಬಂದು ನಿನ್ನ ನೋಡ್ಕೊಂಡು ಹೋಗ್ತೀನಿ. ನೀನು ಬರ್ತಾ ಇರು. ಬರ್ತೀನಿ ಅತ್ತೆ, ದಿನ ಬರ್ತೀನಿ, ಮತ್ತಲ್ಲೇ ದುಡ್ತೀನಿ. ಹಾಗೆ ಮಾಡಮ್ಮ. ಅಮ್ಮ ಅಮ್ಮ, ನೀವ್ಯಾಕಮ್ಮ ಮನೆ ಬಿಟ್ಟು ಹೋಗ್ಬೇಕು? ನನ್ನ ಯಾಕೋ ಗೆಲ್ತೀಯ? ನಿಮ್ಮಪ್ಪನೇ ಕೇಳು. ನೀನೇ ಮನೆ ಬಿಟ್ಟು ಹೋಗ್ಬೇಕು ಅಂದೆ, ದೇವ್ರು ನಮ್ಮನ್ನೇ ದೂರ ಮಾಡ್ಬಿಟ್ಟ. ನಮ್ಮಪ್ಪನ ವಯಸ್ಸಾಯ್ತು ಹೊರತು ಬುದ್ಧಿ ಬರ್ಲಿಲ್ಲ. ಮೊದ್ಲು ನಿನ್ ಬುದ್ಧಿ ಸರಿ ಮಾಡ್ಕೋ. ಗೀತಾ ಚಿನ್ನದಂತ ಹುಡುಗಿ, ಅವ್ರ ಜೊತೆಲಿ ಚೆನ್ನಾಗಿ ಸಂಸಾರ ಮಾಡು. ಪಾರ್ವತಿ, ಗಾಡಿ ತಂದಿದ್ದೆ, ಬೇಗ ಬಾ. ಬಂದೆ ಅಂದ್ರೆ ಗೀತಾ, ಹೋಗ್ ಬರ್ತೀನಿ. ಬರ್ತೀನಿ ಕಣೋ. ಅಮ್ಮ, ಅಮ್ಮ. ಅಪ್ಪ, ಮುದುಕೂರಿಬ್ರು ತೊಲಗಿದ್ರು. ಹಾಕಿ ಚಿಲಕ, ಆನಂದವಾಗಿ ಇಬ್ರು ಸರಸ ಆಡೋಣ. ಗೊತ್ತಿನ ಮುಚ್ಚೆ ಬಾಯ್. ನಮ್ಮ ಅಪ್ಪ ಅಮ್ಮ ಪಾಪ ಈ ವಯಸ್ಸಲ್ಲಿ ಮನೆ ಬಿಟ್ಟು ಹೋಗ್ತಿದ್ದಾರೆ. ಅವ್ರು ಎಲ್ಲಿ ಹೋಗ್ತಾರೋ, ಏನ್ ಮಾಡ್ತಾರೋ. ಅಮ್ಮ. ಏನ್ರಿ, ಇಷ್ಟು ದಿನ ನೀವೇ ತಾನೇ ಬೇರೆ ಹೋಗೋಣ ಅಂತ ಹೊಡ್ಕೋತಾ ಇದ್ರಿ. ಅವ್ರು ಹೋದ್ರೆ ಏನೋ, ನಾವ್ ಹೋದ್ರೆ ಏನೋ, ರಿಸಲ್ಟ್ ಒಂದೇ ತಾನೆ. ಶಟಾಪ್ ಐಸೆ. ಅಪ್ಪ, ನೀವ್ಯಾಕಪ್ಪ ಮನೆ ಬಿಟ್ಟು ಹೋಗ್ಬೇಕು? ಆ ಮಾತು ಕೇಳಕ್ ನೀನ್ ಯಾರು? ನಿಮ್ ಮಗ. ಅದನ್ನ ಹೇಳೋ ಹಕ್ಕು ನಿನಗಿಲ್ಲ. ಯಾಕಿಲ್ಲ? ಈ ವಯಸ್ಸಲ್ಲಿ ಮನೆ ಬಿಟ್ಟು ಎಲ್ಲಿಗೆ ಹೋಗ್ತೀರಾ? ಕಾಡಿಗೆ ಹೋಗ್ತೀವೋ? ಅಪ್ಪ ಅಪ್ಪ ಪ್ಲೀಸ್ ಅಪ್ಪ, ನನ್ ಮಾತು ಕೇಳಿ. ಊರಿನ ಜನಗಳೆಲ್ಲ ನನ್ನ ವಿಷಯದಲ್ಲಿ ಏನ್ ತಿಳ್ಕೊತಾರೆ? ಊರವ್ರು ಅನ್ಕೊಂಡ್ರೆ ನನಗೆ ಯಾರೇನ್ ಅನ್ಕೊಳ್ಳಿ, ನಾನು ಹೋಗೋದೆ. ಏನೇ ಇದು? ಸಾಮಾನೆಲ್ಲ ಗಾಡಿಲಿ ಹಾಕ್ತಾ ಇದ್ದೀರಿ? ಮನೆ ಮಾಡ್ತಿದ್ದೀರಾ ಏನು? ಹಾಗೇನಿಲ್ಲ ಅಂಕಲ್, ಅಪ್ಪ ಅಮ್ಮ ಇಬ್ರು ಬೇರೆ ಸಂಸಾರ ಮಾಡ್ತಾರಂತೆ. ಬೇರೆ ಸಂಸಾರನ? ಈ ವಯಸ್ಸಿನಲ್ಲಿ ನಿನಗೇನು ಬಂತು ವಿಶ್ವನಾಥ? ಕೇಳಿ, ಇನ್ನು 10 ಸಲ ಕೇಳಿ. ಯಾರು ಕೇಳಿದ್ರು ಅಷ್ಟೇ, ಯಾರು ರಾಯಭಾರ ಮಾಡಿದ್ರು ಅಷ್ಟೇ. ಈ ಮಿಲಿಟರಿ ಮ್ಯಾನ್ ಇಟ್ಟೇ ಜನ ಹಿಂದಕ್ಕೆ ತೆಗೆಯೋದಿಲ್ಲ. ಅದೇ ಡಿಸಿಪ್ಲಿನ್. ನಿಂತ್ಕೊಳ್ಳೆ, ಕಂಡಿದ್ದಾರೆ. ಛಿದ್ರವಾದ ಸಂಸಾರದ ಗತಿ ಏನಾಗುತ್ತೆ ಅಂತ ನಮ್ಮನ್ನ ನೋಡಿದ್ರೆ ಗೊತ್ತಾಗೋದಿಲ್ಲ. ನಿಮ್ಗೂ ಈ ಗತಿ ಬರ್ಬೇಕಾ? ಬರ್ಬೇಕು ಅಂತ ಬಯಸಿದ್ ನಾನಲ್ಲಯ್ಯ, ಇವನು ನನ್ನ ಕುಲಪುತ್ರ. ಇವನು ಮನೆ ಬಿಟ್ಟು ಹೋಗ್ತಾನಂತೆ. ಯಾತಕ್ ಗೊತ್ತಾ? ಒಬ್ಬನೇ ಮಗ ಅಂತ ಅಕ್ಕರಿಂದ ಬೆಳೆಸ್ತೇ ನೋಡು, ಅದಕ್ಕೆ. ಇವನ್ ಚೆನ್ನಾಗಿರಿಂದ ಇಷ್ಟಪಟ್ಟೆ ನೋಡು, ಅದಕ್ಕೆ. ಇವನ್ ಮನೆಗೆ ಬರೋದು 1 ನಿಮಿಷ ಲೇಟ್ ಆದ್ರೂ ನನ್ ಜೀವನ ಕೈಯಲ್ಲಿ ಹಿಡ್ಕೊಂಡು ಬೀದಿ ಕಾಯ್ತಿದ್ನಲ್ಲ, ಅದಕ್ಕೆ. ಹೌದು, ಡಿಸಿಪ್ಲಿನ್ ಇಂದ ಇನ್ಮೇಲೆ ಎಗಾಡ್ದೆ ನಿಜ. ಆದ್ರೆ ಯಾತಕ್ಕೆ? ಇವನು ಒಳ್ಳೆ ಹೆಸರು ತಗೊಳ್ಳಿ ಅಂತ. ಆದ್ರೆ ಇವನು ಇದನ್ನೆಲ್ಲ ಒಂದು ದೊಡ್ಡ ಅಪರಾಧ ಅಂತ ಅಂದ್ಕೊಂಡು ಮನೆ ಬಿಟ್ಟು ಹೋಗ್ತಾರಂತೆ ಕಡೆಯ. ಮನೆ ಎಲ್ಲಿಗೆ ಹೋಗ್ತಾರೋ? ಇಬ್ಬರಿಗೂ ಚಿಕ್ಕ ವಯಸ್ಸು. ಇವ್ರು ಬೇಕು ಅಂತ ಮನೆ ಸಿಕ್ಬಿಡುತ್ತಾ? ಇವನೇನೋ ಹೋಟೆಲ್ ಇರ್ತೀನಿ ಅಂತ ಹೇಳ್ಬೋದು. ಆದ್ರೆ ನಾಳೆ ದಿವಸ ಇವನ ಆರೋಗ್ಯ ಕೆಟ್ಟೋದ್ರೆ ಏನೋ ಮಾಡ್ತಾನೆ. ಅದಕ್ಕೆ ರಾಮನಾಥ, ನಾವೇ ಮನೆ ಬಿಟ್ಟು ಹೋಗ್ತಾ ಇರೋದು. ಎಲ್ಲಿಗೆ ಹೋಗ್ತೀವ ವಿಶ್ವನಾಥ? ನಮಗೇನೋ ವಯಸ್ಸಾದವರು ಮರದ ಕೆಳಗಡೆ ಇದ್ರು ಆಯ್ತು, ಹಾಳು ಮಾಡ್ಬಿಟ್ಟು ಬಿತ್ಕೊಂಡಿದ್ರು ಆಯ್ತು. ಕೇಳಿದೇನು ಸುಬ್ಬು? ಹೆತ್ತೋರ್ ಮನಸ್ಸು ಹೇಗಿರುತ್ತೆ ಅಂತ ಅರ್ಥ ಆಯ್ತೇನು? ತಾವು ಮಳೆ ಗಾಳಿ ಬಿಸಿಲಲ್ಲಿದ್ರು ಸರಿಯೇ, ತಮ್ಮ ಮಗ ಚೆನ್ನಾಗಿರ್ಬೇಕು ಅಂತ ಆಸೆ ಪಡೋ ಈ ಪುಣ್ಯಾತ್ಮರನ್ನು ಹೊರಗೆ ಹಾಕಿ ನೀನು ಯಾವ ಸುಖ ಪಡ್ತೀಯೋ? ಸುಬ್ಬು, ನೀನಿನ್ನು ಹುಡುಗ ಕಣಪ್ಪ. ನಿನಗೂ ಒಂದ್ ಮಗು ಆಗಿ ನೀನು ತಂದೆ ಆದಾಗ ನಿನ್ನ ಜೀವನನೇ ಧಾರೆ ಎರೆದು ಬೆಳೆಸ್ ಮಗ ನಿನ್ನ ಕಾಲ್ ಕಸದಂತೆ ಓದ್ ಹೊರಟೋಗ್ಬಿಟ್ರೆ ನಿನ್ನ ಸ್ಥಿತಿ ಹೇಗಿರುತ್ತೆ ಯೋಚನೆ ಮಾಡು. ಹೌದು ಅಂಕಲ್, ನಾನು ತಪ್ಪು ಮಾಡ್ಬಿಟ್ಟೆ. ಅಪ್ಪ, ನಾನ್ ಮಾಡಿದ ತಪ್ಪು. ನಾನ್ ದ್ರೋಹಿ, ನಾನು ಅಪರಾಧಿ. ನಿಮಗೆ ನನ್ನ ಮೇಲೆ ಕೋಪ ಇದ್ರೆ ತಗೊಳ್ಳಿ ನಿಮ್ ಬಂದೂಕನ, ಹೊಡೀರಿ ಡಮಾರ್ ಅಂತ. ಆದ್ರೆ ಅಪ್ಪ, ನೀವು ಮಾತ್ರ ಮನೆ ಬಿಟ್ಟು ಹೋಗ್ಬೇಡಿಪ್ಪ ಪ್ಲೀಸ್. ಅಷ್ಟೇ ಸಾಲದು, ನಾವು ಜೊತೆಲಿ ಇರ್ತೀವಿ ಅಂತ ಮಗನ ಮಾತಕ್ಕೆ ಸೋಲು ಅಂತೀಯ? ಸಂಸಾರಕ್ಕೆ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡು ನಡಿಬೇಕು. ಅದೇ ಒಳ್ಳೆ ಸಂಸಾರ. ಏನ್ರಿ, ನೀವು ಬರಲ್ವಾ? ಖಂಡಿತ ಬರಲ್ವಾ? ನೀವು ಬರ್ತೀರೋ ಬಿಡ್ತೀರೋ? ನಾನಂತೂ ಒಳಗೆ ಹೋಗ್ತೀನಿ. ತಡಿಯ, ನಾನು ಬರ್ತೀನಿ. ಏನ್ ಹೇಳ್ತೀರಾ? ನಕ್ಕಿ ಸಾಕು, ನಡೀರಿ ಒಳಗೆ. ನಡೀರಿ. ನೋಡಯ್ಯ, ನಾವೇ ನಿನ್ ಬಾಡಿಗೆ ನೀನ್ ತಗೋ. ಎಷ್ಟಯ್ಯ ಮಕ್ಕಳು ನಿನಗೆ? ಒಬ್ನೇ ಮಗ ಸ್ವಾಮಿ. ನನಗೇನಾ? ನೋಡು, ಒಬ್ನೇ ಮಗ ಅಂತ ದೇಶದಲ್ಲೂ ಡಿಸಿಪ್ಲಿನ್ ಅವ್ನ ತಲೆ ಮೇಲೆ ಹಾಕ್ಬೇಡ. ಅವನ್ ಸುಖ ಸಂತೋಷಕ್ಕೆ ಕಡ್ಡಿ ಬಂತು ಅಂದ್ರೆ ಸಂಸಾರದಲ್ಲಿ ಜಗಳ ಬೇರೆ, ಮನೆ ಅಷ್ಟೇ. ನಿನ್ಗೆ ಜನಪ್ಪ ಮಕ್ಕಳು? 4 ಮಕ್ಕಳು ಸ್ವಾಮಿ. 4 ಮಕ್ಕಳು ಅಂತ ಅಸಡ್ಡಿಯಾಗಿ ಬೆಳೆಸ್ಬೇಡ, ಡಿಸಿಪ್ಲಿನ್ ಅಲ್ಲಿ ಬೆಳೆಸು. ಆಗ್ಲೇ ಅವರು ಮನುಷ್ಯರಾಗ್ತಾರೆ. ನನ್ನ ಹಾಗೆ ಸಾಮಾನೆಲ್ಲ ಒಳಗಡೆ ತೆಗ್ದಿಡು.
ನಿಂತ್ಕೊಳ್ಳಿ. ಏನು ಎಲ್ರು ಹೊರಟು ಬಿಟ್ರಿ? ನಮಸ್ಕಾರ. ಇನ್ನು ಬಹಳ ಇದೆ, ಸ್ವಲ್ಪ ಬಾಗ್ಲ ಹಾಕು. ಹಾಕ್ದ್ಯಾ? ಎಲ್ರು ಕೂತ್ಕೊಂಡ್ರ? ಸೇನು ಬಂದೆ. ಸುಬ್ಬು